ಜನತಾ ಕಾಲೋನಿ ಕೌಲಕ್ಕಿ ತಾಲೂಕು ಹೊನ್ನಾವರ್ ಇವರ ಆಶ್ರಯದಲ್ಲಿ ಸಂಘದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿ ಆಚರಣೆ. ಇದರ ಅಂಗವಾಗಿ ಪ್ರತಿಭಾ ಪುರಸ್ಕಾರ, ಸನ್ಮಾನ, ಸಾಂಸ್ಕೃತಿಕ ಮತ್ತು ಮನರಂಜನಾ ಕಾರ್ಯಕ್ರಮ. ಈಗ ವೇದಿಕೆ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದ್ದು, ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ಅಂತ ಕೇಳ್ಕೊಳ್ತಾ ಇದ್ದೀವಿ. ಪ್ರಾರ್ಥನೆಗಾಗಿ ನಮ್ಮೂರಿನ ಎಲ್ಲ ಮಹಿಳೆಯರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುವೆ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುವೆ ದೇವ ಸರ್ವಕಾರ್ಯೇಷು ಸರ್ವದಾ. ನಿನಗೆ ಗಣನಾಥ ವಂದಿಪೆ ನಿನಗೆ ಮೊದಲಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ. ಬಂದ ವಿಘ್ನಗಳ ಕಡೆ ಗಣನಾಥ ದೇವ, ಬಂದ ವಿಘ್ನಗಳ ಕಡೆ ಗಣನಾಥ, ಬಂದ ವಿಘ್ನಗಳೇ ಗಣನಾಥ ದೇವ ವಂದಿಪೆ ನಿನಗೆ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ. ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯವ ಗಣನಾಥ, ಸಾಧಿಸಿದ ರಾಜ್ಯ ಗಣನಾಥ ದೇವ ವಂದಿಪೆ ನಿನಗೆ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ. ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯವ ಗಣನಾಥ, ಸ್ಥಾಪಿಸಿದ ರಾಜ್ಯ ಗಣನಾಥ ದೇವ ವಂದಿಪೆ ನಿನಗೆ. ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ. ಮಗದಿಂದ ನಿನ್ನ ಪೂಜಿಸಿ ಸಂದರಣದಲ್ಲಿ ದೇವ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಹಿಂದೆ ರಾವಣನು ಮಗದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ದೇವ ಗಣನಾಥ, ಸಂದರಣದಲ್ಲಿ ಗಣನಾಥ ದೇವ ವಂದಿಪೆ ನಿನಗೆ. ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ. ಮೂರ್ತಿ ಗುರು ರಂಗವಿಠಲನ ಪಾದ, ಮೂರ್ತಿ ಗುರು ರಂಗವಿಠಲನ ಪಾದ, ಹಿಂಗದ ಭಜಿಪೆ ದೇವ ಗಣನಾಥ, ಹಿಂಗದ ಭಜಿಪೆ ದೇವ ಗಣನಾಥ ವಂದಿಪೆ ನಿನಗೆ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ. ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುವೆ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುವೆ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಾರ್ಥನೆಯನ್ನು ಆಡಿದ ನಮ್ಮೂರಿನ ಮಹಿಳೆಯರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುವುದು ಆದ್ಯ ಕರ್ತವ್ಯವಾಗಿದ್ದು, ಸರ್ವರನ್ನು ಸ್ವಾಗತಿಸಲಿದ್ದಾರೆ ಈಶ್ವರ್ ಜೆ ಮುಕ್ರಿ ಇವರು. ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸರ್ವರನ್ನು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಸಂಘಟಕರು ಆದಷ್ಟು ಬೇಗ ಇಲ್ಲಿ ವೇದಿಕೆ ಹತ್ರ ಬರಬೇಕು. ಶ್ರೀ ವೀರಾಂಜನೇಯ ಹಿಂದೂ ಮುಕ್ರಿ ಯುವಕ ಸಂಘ, ಜನತಾ ಕಾಲೋನಿ ಕವಲಕ್ಕಿ ಇವರ ಆಶ್ರಯದಲ್ಲಿ ಸಂಘದ ವಾರ್ಷಿಕೋತ್ಸವ ಹಾಗೂ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ
ಆಗಮಿಸಿದಂಥ ಸರ್ವರನ್ನು ಸ್ವಾಗತಿಸಲಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂಥ ಸೂರಜ್ ನಾಯ್ಕ್ ಸೋನಿ ಇವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮೆಲ್ಲರ ಪರವಾಗಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಮಂಜುನಾಥ್ ಎಸ್ ಮುಕ್ರಿ ಅವರು ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಐ.ವಿ. ನಾಯ್ಕ್ ನಗರೆ ಇವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಹಾಗೆ ನಮ್ಮ ಸಂಘದ ಪರವಾಗಿ ನಮ್ಮ ಊರಿನವರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಸುಬ್ರಹ್ಮಣ್ಯ ಎಸ್ ಮುಕ್ರಿ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಬಹುಮಾನ ವಿತರಕರು ಆಗಿ ಆಗಮಿಸಿದಂಥ ಗೋವಿಂದ್ ಭಟ್ ಅಗ್ನಿ ಇವರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತರಿಗೆ ಬಿಳಿಯ ಮುಕ್ರಿ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂಥ ಎನ್ ಸುಬ್ರಹ್ಮಣ್ಯ ಇವರಿಗೂ ಕೂಡ ನಾವು ಈ ನಮ್ಮ ಸಂಘದ ಪರವಾಗಿ ಹಾಗೆ ನಮ್ಮ ಊರಿನ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಶಂಕರ್ ಮುಕ್ರಿ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಈ ವಿಶೇಷವಾಗಿ ಆಗಮಿಸಿದಂಥ ಶ್ರೀ ವಿಕ್ರಮ್ ನಾಯ್ಕ್ ಇವರಿಗೂ ಕೂಡ ನಾವು ವೈಯಕ್ತಿಕವಾಗಿ ನನ್ನೆಲ್ಲರ ಪರವಾಗಿ ನಮ್ಮ ಊರಿನವರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಯೋಗೇಶ್ ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಮತಿ ಪರಮೇಶ್ವರಿ ಎಸ್ ಮುಕ್ರಿ ಗ್ರಾಮ ಪಂಚಾಯತ್ ಸದಸ್ಯರು ಮುಗುವ ಇವರಿಗೂ ಕೂಡ ನಾವು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಮತಿಯವರಿಗೆ ಲಲಿತಾ ಮುಕ್ರಿ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಮತಿ ಗಣಪಿ ಬಿ ಮುಕ್ರಿ ಸದಸ್ಯರು ಗ್ರಾಮ ಪಂಚಾಯತ್ ಮುಗುವ ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಲಕ್ಷ್ಮೀ ಮುಕ್ರಿ ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ರಾಮಗೌಡ ಹಳಗೇರಿ ಸದಸ್ಯರು ಗ್ರಾಮ ಪಂಚಾಯತ್ ಮುಗುವ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ನಮ್ಮೆಲ್ಲರ ಪರವಾಗಿ ನಮ್ಮ ಸಂಘದ ಪರವಾಗಿ ಎಲ್ಲರ ಪರವಾಗಿ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಶಿವಮುಕ್ರಿ ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನಾಗೇಶ್ ನಾಯ್ಕ್ ಸದಸ್ಯರು ಗ್ರಾಮ ಪಂಚಾಯತ್ ಮುಗುವ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾಗೆ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾನೆ. ಶ್ರೀಯುತರಿಗೆ ಮಂಜುನಾಥ್ ಮುಕ್ರಿ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ಮೋಹನ್ ಎಲ್ ನಾಯ್ಕ್ ಉಪಾಧ್ಯಕ್ಷರು VSS ಚಿಕ್ಕನಕೋಡ್ ಇವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ನಮ್ಮ ಊರಿನವರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ದೀಕ್ಷಿತ್ ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಸೀತಾರಾಮ್ ಹಳ್ಳೇರ್ ಗ್ರಂಥಪಾಲಕರು ಹಡಿನ್ಬಾಳ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ.
ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾಗೂ ಊರಿನವರ ಪರವಾಗಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತರಿಗೆ ಸುಬ್ರಹ್ಮಣ್ಯ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ MP ಭಟ್ ನಿರ್ವತಿ ಕೋಡ್ಲು LIC ಏಜೆಂಟರು ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಮ್ಮ ಸಂಘದ ಪರವಾಗಿ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ನಾಗಪ್ಪ ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಇಸ್ಮಾಯಿಲ್ A ಸಾಹೇಬ್ ಇವರು ಕೂಡ ಮಾಲೀಕರು ಯೂನಿಟಿ ಗ್ಯಾಲರಿ ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರು ಕೂಡ ನಮ್ಮೆಲ್ಲರ ಪರವಾಗಿ ಹಾಗೂ ಊರಿನವರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾನೆ. ಶ್ರೀಯುತರಿಗೆ ಸಂಪ್ರೀತ ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ HL ಗೌಡ ನಗರೆ ಇವರು ಕೂಡ ಪತ್ರಕರ್ತರು ಹಾಗೂ ಯುವ ಮುಖಂಡರು ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾಗೆ ಊರಿನವರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಮಂಜುನಾಥ್ ಮುಕ್ರಿ ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ರೋಹಿದಾಸ್ ನಾಯ್ಕ್ ಉದ್ಯಮಿಗಳು ಕವಲಕ್ಕಿ ಇವರು ಕೂಡ ನಮ್ಮ ಕರೆಗೆ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನಮ್ಮೆಲ್ಲರ ಪರವಾಗಿ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಗಣಪತಿ ಮುಕ್ರಿ ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನಾರಾಯಣ್ R ಮುಕ್ರಿ ಶ್ರೀ ವೀರಾಂಜನೇಯ ಹಿಂದೂ ಮುಕ್ರಿ ಯುವಕ ಸಂಘದ ಅಧ್ಯಕ್ಷರು ಇವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಸುಬ್ಬಿ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬಂದಂಥ ನಮ್ಮ ಸಂಘಟಕರಿಗೆ ಹಾಗೂ ಊರಿನ ಜನರಿಗೆ ಹಾಗೂ ನಮ್ಮೆಲ್ಲ ಮುದ್ದು ಮಕ್ಕಳಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾನೆ. ಪೀಟರ್ ಮೆಂಡಿಸ್ ಸರ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಯೋಗೇಶ್ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸರ್ವರನ್ನು ಸ್ವಾಗತಿಸಿದ ಈಶ್ವರ್ ಮುಕ್ರಿ ಇವರಿಗೆ ಧನ್ಯವಾದಗಳು. ಪ್ರತಿಯೊಂದು ಕಾರ್ಯಕ್ರಮವನ್ನು ಉದ್ಘಾಟಿಸುವುದು ಒಂದು ಪದ್ಧತಿಯಾಗಿದ್ದು ದೀಪ ಬೆಳಗಿಸುವುದರ ಮೂಲಕ ಇಂದಿನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಉದ್ಘಾಟಕರಲ್ಲಿ ಹಾಗೂ ವೇದಿಕೆ ಮೇಲಿರುವ ಸರ್ವ ಗಣ್ಯರಲ್ಲಿ ಕೇಳ್ಕೊಳ್ತಾ ಇದ್ದೀವಿ.
ಧನ್ಯವಾದಗಳು. ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತಹ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಯುತ ಸೂರಜ್ ನಾಯ್ಕ್ ಸೋನಿ, ಜೆಡಿಎಸ್ ಮುಖಂಡರು, ಗುಮ್ಮಟ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಸಂಘದ ವಾರ್ಷಿಕೋತ್ಸವದ ಸಮಾರಂಭದ ಜೊತೆಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯ ಆಚರಣೆ ಕೂಡ ಈ ಒಂದು ವೇದಿಕೆ ಮೇಲೆ ನೆರವೇರ್ತಾ ಇರುವಂತದ್ದು. ಸೊ ವೇದಿಕೆ ಮೇಲಿರುವಂತಹ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಪುಷ್ಪ ನಮನವನ್ನ ಸಲ್ಲಿಸಬೇಕಾಗಿ ವೇದಿಕೆ ಮೇಲಿರುವಂತಹ ಸರ್ವ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಆ ಮೂಲಕವಾಗಿ 134ನೇ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಆಚರಣೆಯನ್ನ ನೆರವೇರಿಸಿಕೊಡಬೇಕಾಗಿ ಆಗಮಿಸಿರುವಂತಹ ಸಮಸ್ತ ಗಣ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆಗಮಿಸಿರುವಂತಹ ಎಲ್ಲ ಕಲಾಭಿಮಾನಿಗಳು, ಊರ ನಾಗರಿಕರು ತಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇರುವಂತದ್ದು. ವೇದಿಕೆ ಮೇಲಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇರುವಂತದ್ದು. ಶ್ರೀ ವೀರಾಂಜನೇಯ ಹಿಂದೂಮುಖಿ ಯುವಕ ಸಂಘ, ಜನತಾ ಕಾಲೋನಿ, ಕವಲಕ್ಕಿ, ತಾಲೂಕು ಹೊನ್ನಾವರ ಇವರ ಆಶ್ರಯದಲ್ಲಿ ನಡೀತಾ ಇರುವಂತಹ ಸಂಘದ ವಾರ್ಷಿಕೋತ್ಸವದ ಸಮಾರಂಭ ಜೊತೆಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯ ಆಚರಣೆ ಅಂಗವಾಗಿ ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನ ಉದ್ಘಾಟಿಸಿರುವಂತಹ ಶ್ರೀಯುತ ಸೂರಜ್ ನಾಯ್ಕ್ ಸೋನಿ, ಜೆಡಿಎಸ್ ಮುಖಂಡರು, ಕುಮಟ ತಮ್ಮ ಪ್ರೀತಿಯ ನುಡಿಗಳಿಗಾಗಿ ಈ ಸಮಯ ತೆರೆದುಕೊಳ್ತಾ ಇದೆ. ಸ್ಥಳೀಯ ಎಲ್ಲ ದೇವತೆಗಳಿಗೆ ನಮಸ್ಕರಿಸ್ತಾ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರಿಗೂ ನಮಸ್ಕರಿಸ್ತಾ ಶ್ರೀ ವೀರಾಂಜನೇಯ ಹಿಂದೂಮುಖಿ ಯುವಕ ಸಂಘದವರು ಅವರ ಸಂಘದ ವಾರ್ಷಿಕೋತ್ಸವ ಮತ್ತು ನಮ್ಮ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಪ್ರತಿಭಾ ಪುರಸ್ಕಾರ, ಸನ್ಮಾನ ಮತ್ತು ಅರವಿಂದ್ ಟೀಮ್ ಅಲ್ಲ, ನಿಮ್ಮ ಟೀಮಿಂದ ಮನರಂಜನೆ ಕಾರ್ಯಕ್ರಮ, ಇಷ್ಟೆಲ್ಲ ಕಾರ್ಯಕ್ರಮ ಭಾಳ ಅದ್ಭುತವಾಗಿ. ನಾನು ಕೌಲಕ್ಕಿ ಇಲ್ಲಿ ಪ್ಲಾಟನ್ ಮನೆಗೆ ಬರಬೇಕು ಅಂದಾಗ ಯಾವುದೋ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾವ್ರೆ, ಬಂದು ಹೋಗುವ ಅಂತ ಮಾಡಿದ್ದೆ. ಬಟ್ ಒಳಗೆ ಬರ್ತಿದ್ದಂಗೆ ರವಿನೂ ನೋಡಿದೆ, ಒಳ್ಳೆ ಸ್ಕ್ರೀನ್ ಗೀನ್ ಹಾಕಿ ಎಲ್ಲ ಮಾಡ್ಯಾರ. ಅಂದರೆ ಇದೇನು ಕಡಿಮೆ ಪ್ರೋಗ್ರಾಮ್ ಅಲ್ಲ, ಇಷ್ಟು ಚಿಕ್ಕ ಜಾಗದಲ್ಲಿ ಅದ್ಭುತವಾಗಿ ಬ್ಯಾರಿಕೇಡು ಎಲ್ಲ ಹಾಕಿ, ಒಂದು ಆ ಕಡೆ ಈ ಕಡೆ ಕುರ್ಚಿ ಗಿರ್ಚಿ ಹಾಕಿ ಸ್ಕ್ರೀನ್ ಸುಧಾ ಹಾಕಿದ್ದಾರೆ. ಅರವಿಂದ್ ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ. ಒಂದು ಪ್ಲೋಟದ ಮನೆ ಒಂದು ಸಣ್ಣ ಭಾಗ ಇದು, ಆದರೂ ತಮ್ಮನೆ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮಾಡಬೇಕು ಅಂತ ಹುಮ್ಮಸ್ಸಿನಿಂದ ಮಾಡಿದ್ದೀರಿ. ನಿಮಗೆ ಮೊಟ್ಟ ಮೊದಲನೇದಾಗಿ ವಿಶೇಷವಾಗಿ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ SC ಸಮಾಜ, ಮುಕ್ರಿ ಸಮಾಜ ಕಷ್ಟದಲ್ಲಿರೋರು, ಆದರೂ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನಾವು ಒಳ್ಳೆ ಕಾರ್ಯಕ್ರಮ ಮಾಡಿ ತೋರಿಸ್ತೀವಿ ಅನ್ನೋ ಒಂದು
ಹಠದಿಂದ ಇದು ಮಾಡಿದಿರಲ್ಲ, ಅದಕ್ಕಾಗಿ ನಿಮಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಿದ್ದೀನಿ. ಬಹುಶಃ ಬಿ ಆರ್ ಅಂಬೇಡ್ಕರ್ ಇದನ್ನೇನಾದರೂ ನೋಡಿದರೆ ಹೌದಪ್ಪ ನಾನು ಏನು ಕನ್ಸ್ಕೊಂಡಿದ್ದೆ ಅದು ಸರಿ ಆಗ್ತಾ ಇದೆ ಅನ್ನೋದು ಒಂದು ಭಾವನೆ ಬರ್ತಿತ್ತೇನೋ ಅಂತ ನನ್ನ ಭಾವನೆ. ಯಾಕೆಂದರೆ ಕಷ್ಟದಲ್ಲಿದ್ದವ್ರಿಗೆ ಸಮತೋಲನೆ ತರುವಂಥದ್ದೇ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಕನಸು. ಈ ಒಂದು ಸಮಾರಂಭಕ್ಕೆ ಸಭಾ ಅಧ್ಯಕ್ಷತೆ ವಹಿಸಿದಂಥ ನಿಮ್ಮೆಲ್ಲರ ಮುಖಂಡರು, ಈ ಭಾಗದ ಪ್ರಭಾವಿ ಮುಖಂಡರು, ಈ ಗ್ರಾಮ ಪಂಚಾಯತ್ ಮುಗ್ವಾ ಇದರ ಅಧ್ಯಕ್ಷರಾದ ಐ ವಿ ನಾಯ್ಕ್ ಅವರೇ, ಬಹುಮಾನ ವಿತರಕರಾಗಿ ಆಗಮಿಸಿದಂಥ ಮತ್ತೋರ್ವ ಈ ಭಾಗದ ಪ್ರಭಾವಿ ಮುಖಂಡರು, ಪಂಚಾಯತ್ ಸದಸ್ಯರಾದ ಗೋವಿಂದ್ ಭಟ್ ಅವರೇ, ನಮ್ಮ ಈ ಒಂದು ಮುಗ್ವಾ ಪಂಚಾಯತಿನ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಮುಖಂಡರುಗಳಾದ ನಾಗೇಶ್ ನಾಯ್ಕ್ ಅವರೇ, ರಾಮ್ಗೌಡ್ರೆ, ಆಮೇಲೆ ಮಹಿಳಾ ಮುಖಂಡರುಗಳು ಪಂಚಾಯತ್ ಸದಸ್ಯರಾದ ಪರಮೇಶ್ವರಿ ಮುಕ್ರಿ ಅವರೇ, ಗಣಪಿ ಮುಕ್ರಿ ಅವರೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಿಮ್ಮ ಜೊತೆಗೆ ಈಗ ಸೇರ್ಕೊಂಡಂಥ ಮತ್ತೋರ್ವ ಈ ಹೊನ್ನಾವರಿನ ಪ್ರಭಾವಿ ಮುಖಂಡರಾದ ಪೀಟರ್ ಅವರೇ, ಮತ್ತು ಈ ಸಭೆಯಲ್ಲಿ ಉಪಸ್ಥಿತರಿರುವ ಮುಖಂಡರುಗಳಾದ ನಾನು ನಮ್ಮ ಗೌರವ ಉಪಸ್ಥಿತಿ ವಿಶೇಷ ಆಮಂತ್ರಿತರಾಗಿ ಆಗಮಿಸಿದಂಥ ಮೊನ್ನೆ ತಾನೇ ಹೊನ್ನಾವರದಲ್ಲಿ ಒಂದು ಸಂಚಲನ ಮೂಡಿಸಿದ್ರು. ಏನು ಸಂಚಲನ ಅಂದರೆ, ನಾನು ಯಾವಾಗೂ ಅದನ್ನು ಹೇಳ್ತೀನಿ, ಬಿ ಆರ್ ಅಂಬೇಡ್ಕರ್ ಜಯಂತಿ ಮಾಡೋರು ಯಾರು ಅಂದರೆ ಮುಗ್ರಿ ಸಮಾಜದವರು, ಎಸ್ ಸಿ ಸಮಾಜದವರು ಅಂತ ಆಗ್ಬಿಟ್ಟಿತ್ತು. ಆದರೆ ಬಿ ಆರ್ ಅಂಬೇಡ್ಕರ್ ಈ ದೇಶಕ್ಕೆ ಕೊಟ್ಟಂಥ ಸಂವಿಧಾನದ ಮುಖಾಂತರ ಯಾರ್ಯಾರಿಗೆ ತೊಂದರೆ ಆಗಿತ್ತು ಸಮತೋಲನೆ ತರುವಂಥ ಒಂದು ಕೆಲಸ ಮಾಡಿದಂಥ ಅಥವಾ ಸಂವಿಧಾನ ಬರೆದಂಥ ನಮ್ಮ ಭಾರತ ರತ್ನ ಯಾರು ಅಂದರೆ ಬಿ ಆರ್ ಅಂಬೇಡ್ಕರ್. ಎಲ್ಲ ಸಮಾಜಕ್ಕೂ ಅವರು ಸಹಕಾರ ಮಾಡಿದ್ದಾರೆ. ಎಲ್ಲ ಸಮಾಜದ ಎಲ್ಲೆಲ್ಲಿ ತೊಂದರೆ ಇತ್ತು ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಅದು ಬ್ರಾಹ್ಮಣ ಸಮಾಜದಿಂದ ಹಿಡಿದು ಹಿಂದುಳಿದ ವರ್ಗದ ಸಮಾಜದಿಂದ ಹಿಡಿದು ಸಂಪೂರ್ಣವಾಗಿ ಮಹಿಳಾ ರಿಸರ್ವೇಷನ್ ತರೋದಕ್ಕೆ ಅವಕಾಶ ಮಾಡಿಕೊಟ್ಟವರು ಅವರೇ. ಮಹಿಳಾ ರಿಸರ್ವೇಷನ್ ಅಂದರೆ ಎಲ್ಲ ಸಮಾಜಕ್ಕೂ ಕೊಡ್ತದದು, ಅದೊಂದು ಬ್ರಾಹ್ಮಣ ಮಹಿಳೆಗೂ ಬರ್ತದೆ. ಆ ರೀತಿ ಸಮತೋಲನೆ ತಂದಂಥ ಅವರು. ನಾನು ಭಾಳ ಕಡೆ ಯಾವಾಗ ಹೇಳ್ತಿದ್ದೆ ನಾವೆಲ್ಲರೂ ಇಟ್ಟು ಪೂಜೆ ಮಾಡಬೇಕಪ್ಪ ಅಂತ. ಆದರೆ ನನಗೆ ಭಾಳ ಅಭಿಮಾನದಿಂದ ಹೇಳೋದಕ್ಕೆ ಬಯಸ್ತೀನಿ, ಮೊನ್ನೆ ನಮ್ಮ ನಾಮದಾರಿ ಹಿತರಕ್ಷಣಾ ಸಮಿತಿ ನೇತೃತ್ವ ವಹಿಸಿದಂಥ ವಿಕ್ರಮ್, ವಕೀಲರಾದ ವಿಕ್ರಮ್ ಅವರು ಆ ಒಂದು ನೇತೃತ್ವವನ್ನು ವಹಿಸಿ ನಮ್ಮ ಅಂಬೇಡ್ಕರ್ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಈ ಎಸ್ ಸಿ ಸಮಾಜದವ್ರ ಜೊತೆಗೆ ಸೇರಿ ಆಚರಣೆ ಮಾಡಿದ್ರು. ಭಾಳ ಅದ್ಭುತ ಕಾರ್ಯಕ್ರಮ ಮಾಡಿದ್ರು. ಇವತ್ತು ಅವ್ರು ವೇದಿಕೆ ಮೇಲಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿಕೊಟ್ರು. ಮತ್ತೋರ್ವ ವಿಶೇಷ ಆಮಂತ್ರಿತರಾಗಿರುವ ಹಿರಿಯ ಈ ಹೊನ್ನಾವರ ಭಾಗದ ಹಿರಿಯ ವಕೀಲರು, ಪ್ರಸಿದ್ಧ ವಕೀಲರು, ನೋಟ್ರಿ ಆದ ಸುಬ್ರಹ್ಮಣ್ಯವ್ರು, ಇವು ನಿಮ್ಮೂರಿನವ್ರು, ಈ ಭಾಗದವ್ರು ಸುಬ್ರಹ್ಮಣ್ಯ ವಕೀಲರೇ, ಮತ್ತು ಹಿರಿಯ ನಮ್ಮ ಪತ್ರಕರ್ತರಾದ ಹನುಮಂತ್ ಅವರೇ, ಮತ್ತು ಹಿರಿಯರಾದ ನಮ್ಮ ಇಸ್ಮಾಯಿಲ್ ಅವರೇ, ಎಂ ಪಿ ಭಟ್ ಅವರೇ, ಮೋಹನ್ ಹಿಂದೆ ಕೂತಿದ್ದಾರೆ, ಮೋಹನ್ ಅವರೇ, ರೋಹಿದಾಸ್ ಅಣ್ಣವರೇ, ಎಚ್ ಎಲ್ ಗೌಡ ಅವರೇ, ಮತ್ತು ಸೀತಾರಾಮ್ ಅವರೇ, ಮತ್ತು ಎಲ್ಲ ಆತ್ಮೀಯರೇ, ಮತ್ತು ವಿಶೇಷವಾಗಿ ಈ ಸಂಘಟನೆ ಜವಾಬ್ದಾರಿ ವಹಿಸಿದಂಥ ನಾರಾಯಣ್ ಯಾದಿಯಾಗಿ, ಈಶ್ವರ ಯಾದಿಯಾಗಿ, ಎಲ್ಲ ನನ್ನ ಈ ಬಳಗದ ಎಲ್ಲ ಮಿತ್ರರೇ, ಎಲ್ಲ ನನ್ನ ಬಂಧುಗಳೇ, ಬಂದಂಥ ಎಲ್ಲ ಆತ್ಮೀಯರೇ, ಕಲಾವಿದರೇ, ಮತ್ತು ಅರವಿಂದ್ ಜೊತೆಗೆ ಬಂದಂಥ ಎಲ್ಲ ಆ ಟೀಮ್ನವ್ರೆ, ರವಿ ಮತ್ತು ಅವ್ರ ಟೀಮ್ನವ್ರೆ, ನಾನು ಎಲ್ಲರ ಜೊತೆಗೆ ಸೇರಿ, ಅದರಲ್ಲೂ ವಿಶೇಷವಾಗಿ ನಿಮ್ಮೆಲ್ಲರ ಪಂಚಾಯತ್ ಅಧ್ಯಕ್ಷರಾದ ಐ ವಿ ನಾಯಕರ ಜೊತೆಗೆ ಸೇರಿ ಅವ್ರ ಕೈ ಹಿಡ್ದು ದೀಪವನ್ನು ಹಚ್ಚಿದೆ. ಜೊತೆಗೆ
ಗೋವಿಂದ್ ಭಟ್ ಅವರು ನಾವೆಲ್ಲರೂ ಸೇರಿ ಮತ್ತು ಎಲ್ಲರೂ ಸೇರಿ ಈ ದೀಪವನ್ನು ಬೆಳಗಿಸ್ತೀವಿ. ನಾನು ದೀಪ ಹಚ್ಚಬೇಕಾದ್ರೆ ನನ್ನ ಮನಸ್ಸಲ್ಲಿ ಬಂದಿದ್ದು ಇಷ್ಟೇ, ಇಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಒಂದು ಕಲ್ಪನೆ, ನಾವು ಮುಂದೆ ಬರಬೇಕು ಅನ್ನೋ ಒಂದು ಆಶಾಭಾವನೆ, ನಾವು ಮುಂದೆ ಬರಬೇಕು, ಆ ಪ್ರಯತ್ನದಲ್ಲಿ ನಾವೆಲ್ಲರ ಜೊತೆಗೆ ಸೇರಿ ಮುಂದೆ ಬರಬೇಕು ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡು ನೀವೇನು ಈ ಕಾರ್ಯಕ್ರಮ ಮಾಡಿದ್ದೀರಿ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಈ ನಮ್ಮ ಹುಡುಗರು, ಈ ನಮ್ಮ ಕೇರಿಯವರು, ಈ ನಮ್ಮ ವೀರಾಂಜನೇಯ ಗೆಳೆಯರ ಬಳಗದವರು ಹೇಗೆ ಆಂಜನೇಯನ ಹೆಸರಿಟ್ಕೊಂಡು ಇವತ್ತು ಸಂಘಟನೆ ಮಾಡಿದ್ದಾರೆ, ಆಂಜನೇಯನಂಗೆ ಶಕ್ತಿ ಇವ್ರಿಗೆ ಬಂದು ಮುಂದೊಂದು ದಿನದಲ್ಲಿ ಎಲ್ಲ ರಂಗದಲ್ಲೂ ಎಲ್ಲರ ಜೊತೆಗೆ ಸೇರಿ ಎಲ್ಲರ ಪ್ರೀತಿ ವಿಶ್ವಾಸ ತಗೊಂಡು ಮುಂದೆ ಬರಲಿ ಅಂತ ಮನಸಾರೆ ಮಾಡ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ದೀಪವನ್ನು ಹಚ್ಚಿದ್ದೀನಿ. ಖಂಡಿತವಾಗೂ ನಿಮ್ಮ ಈ ಒಂದು ಕಾರ್ಯಕ್ರಮ ನೋಡಿದ್ರೆ, ನಿಮ್ಮ ಒಂದು ಪ್ರಯತ್ನ ನೋಡಿದ್ರೆ ಖಂಡಿತವಾಗೂ ಈ ಸಮಾಜ ಮುಂದೆ ಬರ್ತದೆ. ಅದರಲ್ಲೂ ಈ ಪ್ಲೋಟಿನ ಮನೆ ಕೇರಿಯವರು ನೀವು ಏನು ಈ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದ್ದೀರಿ, ನೀವು ಮುಂದೆ ಬಂದೇ ಬರ್ತೀರಿ. ಯಾಕೆಂದರೆ ಒಂದು ಕಷ್ಟಪಟ್ಟು ಮುಂದೆ ಬರುವಂಥ ಪ್ರಯತ್ನ ನೀವು ಮಾಡ್ತಾಯಿದ್ದೀರಿ, ಮತ್ತೊಂದು ಎಲ್ಲರನ್ನೂ ಸೇರಿಸುವಂಥದ್ದು ಮಾಡಿದ್ದೀರಿ. ವೇದಿಕೆ ಮೇಲೆ ಎಲ್ಲ ಸಮಾಜದವ್ರನ್ನ ಇಟ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀರಿ, ಅದು ಭಾಳ ವಿಶೇಷ. ಎಲ್ಲರನ್ನೂ ಇಟ್ಕೊಳ್ಳುವಂಥದ್ದು, ಎಲ್ಲರ ಜೊತೆಗೆ ಸೇರಿದಾಗೆ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ. ಇದು ನಾನು ಅರ್ಥ ಮಾಡ್ಕೊಂಡು ಸತ್ಯ. ನಮ್ಮ ರವಿ ಮೇಲೆ ಬರ್ರಿ, ನೀವು ಜಿಲ್ಲಾ ಮುಕ್ರಿ ಸಮಾಜದ ಬರ್ರಿ ಮೇಲೆ. ರವಿ ಅದೇ ರೀತಿಯಾಗಿ ನಮ್ಮ ಅಖಿಲ ಕರ್ನಾಟಕ ಹಿಂದೂ ಮುಕ್ರಿ ಸಮಾಜದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ರವಿ ಮುಕ್ರಿ ಕೋಣಕಾರ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇರುವಂಥದ್ದು. ಅವರಿಗೆ ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿ ಸದಸ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಾವಾಗೂ ಒಂದು ಸಮಾಜ, ಅದರಲ್ಲೂ ಕಷ್ಟದಲ್ಲಿರೋ ಸಮಾಜ ಮುಂದೆ ಬರಬೇಕಾದ್ರೆ ನಾವೆಲ್ಲರ ಜೊತೆಗೆ ಎಲ್ಲರ ಸಹಕಾರ ತಗೋಬೇಕು. ನನಗೆ ನನ್ನ ತಂದೆಯವರು ನೋಡಿ, ನಾವು ಹಿಂದುಳಿದ ವರ್ಗದಿಂದ ಬಂದವರು. ನನ್ನ ತಂದೆಯವರು ಆ ಕಾಲದಲ್ಲಿ ಕಷ್ಟದಲ್ಲಿ ಒಂದು ಪ್ಯಾಂಟ್ ಹಾಕೊಂಡು ಇಡೀ BSc ಮಾಡಿದ್ದೆ ಅಂತ ಇದ್ರು. ಆದರೆ ಅವರಿಗೆ ಬೆನ್ನೆಲುಬಾಗಿ ನಿಂತವ್ರು ಒಂದು ಬ್ರಾಹ್ಮಣ ಅಂತ ಹೇಳ್ತಿದ್ರು. ಯಾಕಂದ್ರೆ ನಾವು ಕಲಬೆ ಗ್ರಾಮದವರು, ನಾವು ಬ್ರಾಹ್ಮಣರ ಮಧ್ಯೆ ಇದ್ದಂಥವ್ರು. ಅವ್ರಿಗೆ ಜೊತೆಗೆ ಸೇರಿದವರು ಒಂದು ಬ್ರಾಹ್ಮಣ ಅಂತಿದ್ರು ಯಾವಾಗೂ. ಆಮೇಲೆ ಅವ್ರ ಜೀವನದಲ್ಲೂ ಈಗ ಮೊನ್ನೆ ಅಷ್ಟೇ ಹರ್ನೀರ್ ಅವ್ರು SN ಭಟ್ ಅಂತ, ಅವರು ವಿಜ್ಞಾನಿಯಾಗಿ ಆದವರು, ಅವ್ರು ಸೇಮ್ ಕ್ಲಾಸ್ಮೇಟು. ಸಂಪೂರ್ಣವಾಗಿ ಅವ್ರ ಜೀವನದಲ್ಲಿ ಅವ್ರ ಜೊತೆಗಿದ್ದಂಥವ್ರು SN ಭಟ್ ಅಂತ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇವನ್ ಹಂಗೆ ನೋಡೋಕ್ಕೋದ್ರೆ ಭೀಮ್ರಾವ್ ಅಂಬೇಡ್ಕರ್ರು ಏನಾದರೂ ಮುಂದೆ ಬಂದಿದ್ದಾರೆ, ಅವರಿಗೆ ಆ ಸ್ಫೂರ್ತಿ ಸಿಕ್ತು ಅಂದರೆ ಒಂದು ಬ್ರಾಹ್ಮಣ ಟೀಚರಿಂದನೇ ಅಂತ ಅವರೇ ಬರ್ಕೊಂಡಿದ್ದಾರೆ. ಕೃಷ್ಣ, ಹೌದು, ಅವರೇ ಬರೆದಿದ್ದಾರೆ. ನಾ ಯಾಕೆ ಈ ಮಾತನ್ನ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ, ಖಂಡಿತವಾಗೂ ನಾವು ಒಪ್ಕೋಬೇಕಾದದ್ದು, ಬ್ರಾಹ್ಮಣರ ಸಮಾಜದವರು, ಮೇಲ್ವರ್ಗದವರು, ಅವ್ರಿಗೆ ಸ್ವಲ್ಪ ಎಲ್ಲ ಸಂಸ್ಕಾರ ಗೊತ್ತಿರ್ತದೆ, ಅವ್ರು ಹೆಚ್ಚಾಗಿ ಕಲ್ತಿರ್ತಾರೆ. ಸೊ ಅಂಥವರೆಲ್ಲ ಈಗ ಹಿಂದುಳಿದವರು ಮುಂದೆ ಬಂದಿದ್ದಾರೆ. ಯಾರು ಮುಂದೆ ಬಂದಿರ್ತಾರೆ, ಯಾರು ಸಜ್ಜನರಿರ್ತಾರೆ, ಯಾರು ಸಂಸ್ಕಾರಯುತವಾಗಿರ್ತಾರೆ, ಅಂಥವ್ರ ಸಾಹಸ ನಾವು ಮಾಡಿದಾಗ ಈ ಸಮಾಜ ಮುಂದೆ ಬರೋದು ತೊಂದರೆ ಆಗೋದಿಲ್ಲ. ಅಂಥವ್ರ ಮಾರ್ಗದರ್ಶನ ಭಾಳ ಇಂಪಾರ್ಟೆಂಟು. ಅಂಬೇಡ್ಕರ್ ತಮ್ಮ ಜೀವನ ಚರಿತ್ರೆಯಲ್ಲಿ ಹೇಳಿದ್ದಾರೆ, ಆ ಬ್ರಾಹ್ಮಣ್ ಟೀಚರಿಂದ ನಾನು ಸಾಕಷ್ಟು ಕಲಿತೆ, ನನಗೊಂದು ಮಾರ್ಗದರ್ಶಕರಾದರು ಅಂತ. ಹಾಗಾಗಿ ಅವ್ರು ಯಾವಾಗೂ ನಾನು ಭಾಳ ಕಡೆ ಉಲ್ಲೇಖ ಮಾಡಿದ್ದೀನಿ, ಅವ್ರು ಯಾರ್ದು ವಿರೋಧಿ ಅಲ್ಲ, ಅವ್ರು ಯಾರು ತಪ್ಪು ಮಾಡಿದ್ದಾರೆ ಅವ್ರ ವಿರೋಧಿ. ಇವತ್ತು ಸಮಾಜದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ, ಯಾವ ಸಮಾಜದವರು ತಪ್ಪು ಮಾಡೋದಿಲ್ಲ, ಎಲ್ಲರೂ ಶ್ರೇಷ್ಠರು ಅಂತ ಹೇಳೋಕ್ಕಾಗೋದೇ ಇಲ್ಲ. ಪ್ರತಿಯೊಬ್ಬರಲ್ಲೂ ಒಳ್ಳೆಯ ಗುಣಗಳಿರ್ತದೆ, ಪ್ರತಿಯೊಂದು ಸಮಾಜದಲ್ಲೂ ಕೆಲವೊಂದು ಕೆಟ್ಟ ಗುಣಗಳಿರ್ತದೆ. ಆ ತಪ್ಪುಗಳನ್ನು ತೆಗೆಯುವಂಥ ಪ್ರಯತ್ನ ಅಂಬೇಡ್ಕರ್ ಅವ್ರು ಮಾಡಿದ್ರು. ಯಾರ್ಯಾರಿಗೆ ಯಾಕೆಂದರೆ ಸ್ವಾತಂತ್ರ್ಯ ಆದ ಸಂದರ್ಭದಲ್ಲಿ ನಮ್ಗೆ ಹೆಂಗಿತ್ತು ಪರಿಸ್ಥಿತಿ ಅಂದರೆ, ಅತ್ಯಂತ ಶ್ರೀಮಂತರು ಈ ದೇಶದಲ್ಲಿದ್ದರು, ಅತ್ಯಂತ ಬಡವರು ಈ ದೇಶದಲ್ಲಿದ್ದರು. ಅದನ್ನು ಸಮತೋಲನ ತರಬೇಕಾದದ್ದು ಅಂದಿನ ಲೀಡರ್ಸ್, ಅಂದಿನ ಯಾರ್ಯಾರು ಪ್ರಧಾನಮಂತ್ರಿ ಆದರು ಅಥವಾ ಯಾರ್ಯಾರು ಲೀಡರ್ಸ್ ಆದ್ರಲ್ಲ, ಎಲ್ಲರೂ ಪ್ರಯತ್ನ ನೋಡಿ. ಈ ದೇಶದಲ್ಲಿ 70 ವರ್ಷದಲ್ಲಿ ನಾವು ಮುಂದೆ ಬಂದಿದ್ದೀವಿ ಅಂದರೆ ಕಾರಣ, ರಾಜಕಾರಣಿಗಳು ಯಾರ್ಯಾರು ಅಧಿಕಾರ ವಹಿಸಿದ್ರು ಎಲ್ಲರೂ ಅವ್ರವ್ರ ಪ್ರಯತ್ನ ಮಾಡಿದ್ದಾರೆ, ಮಾಡಿಲ್ಲ ಅಂತೇನಿಲ್ಲ. ತಪ್ಪುಗಳಾಗೋದು ಸಹಜ.
ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಸ್ವತಂತ್ರ ಆದ ತಕ್ಷಣ ಒಂದು ಸವಾಲೇನಿತ್ತು ಅಂದರೆ, ಈ ಒಂದು ದೇಶದಲ್ಲಿ ಬಡತನ ಭಾಳಿತ್ತು, ಅತ್ಯಂತ ಶ್ರೀಮಂತ ಇದ್ದರೂ ಬಡತನ ಭಾಳಿತ್ತು. ಅದನ್ನು ಸರಿ ತರಬೇಕು ಅಂದಾಗ ಈ ಜಾತಿ ಪದ್ಧತಿ ಮುಖಾಂತರ ಸಾಕಷ್ಟು ಶೋಷಣೆ ಆಗ್ತಾ ಇದ್ದದ್ದು ಕಂಡು ಬಂದಂಥದ್ದು. ಹಾಗಾಗಿ BR ಅಂಬೇಡ್ಕರ್ ಸಂವಿಧಾನದಲ್ಲಿ ಅದನ್ನು ಕರೆಕ್ಟಾಗಿ ಉಲ್ಲೇಖ ಮಾಡಿ ಎಲ್ಲರನ್ನು ಮುಂತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ಅದ್ರ ಮುಖಾಂತರ ಎಲ್ಲರೂ ಮುಂದೆ ಬರುವಂಥದ್ದು ಪ್ರಯತ್ನ ಆಗಿದೆ. ನಾವಂತೂ ಹಿಂದುಳಿದವರು, ನಾವು BR ಅಂಬೇಡ್ಕರ್ಗೆ ಎಷ್ಟು ಕೈ ಮುಗಿದ್ರೂ ಕಡಿಮೆ. ನಾವೆಲ್ಲ ಮುಂದೆ ಬಂದಿದ್ದೀವಿ ಅಂದರೆ ಅದು ಅವರ ಕೊಡುಗೆನೇ ಕಾರಣ. ಅವರು ಕೊಟ್ಟಂಥ ಆ ರಿಸರ್ವೇಷನ್ನಿಂದ ಭವಿಷ್ಯ ನನಗೆ ವಿಕ್ರಮ್ ಮತ್ತು ನಮ್ಮ ಸುಬ್ರಹ್ಮಣ್ಯ ವಕೀಲರಿದ್ದಾರೆ ಹಿರಿಯರು, ನನಗನ್ನಿಸ್ತದೆ ನಮಗೆ ಈ ರಿಸರ್ವೇಷನ್ ಕೊಟ್ಟರು ನಮಗೊಂದು ಇಷ್ಟು ಇನ್ಕಮ್ ಆದಮೇಲೆ ರಿಸರ್ವೇಷನ್ ತಪ್ತಿತ್ತು. ಹಾಗಾಗಿ ನಮಗೇನಾಯಿತು, ನಮ್ಮವ್ರ ಮೇಲೆ ಹೋದ್ಕೊಳ್ಳೆ ಮೇಲಿನವ್ರಿಗೆ ಆ ರಿಸರ್ವೇಷನ್ ತಪ್ತಿತ್ತು, ಬಡವ್ರಿಗೆ ಸಿಕ್ಬಿಡ್ತಿತ್ತು. ನಮ್ಮ ಈ SC ಸಮಾಜಕ್ಕೂ ಇದು ಹಿಂಗಾಗಿದ್ದರೆ ಹೆಚ್ಚು ಅದನ್ನು ಬೇಕಾದರೆ ಆ ಇನ್ಕಮ್ ಗ್ರೂಪ್ ಹೈ ಮಾಡ್ಬೋದಿತ್ತು, ಹೈ ಇಡ್ಬೋದಿತ್ತು. ಈಗ 8 ಲಕ್ಷ ಇದೆ ನಮ್ಮ OBCಗೆ, ಅದು ಬೇಕಾದ್ರೆ 15 ಲಕ್ಷ ಮಾಡಿ. ಆದ್ರೆ ಏನಾಗ್ತಾ ಇದೆ ಅಂದರೆ ನಮ್ಮ SC ಸಮಾಜದಲ್ಲಿ ನನಗೆ ಭಾಳ ನೋವಾಗ್ತಾ ಇರೋದು, DC ಮಕ್ಕಳೇ DC ಆಗ್ತಿದ್ದಾರೆ, SP ಮಕ್ಕಳೇ SP ಆಗ್ತಿದ್ದಾರೆ, ಡಾಕ್ಟ್ರ್ ಮಕ್ಕಳೇ ಡಾಕ್ಟ್ರ್ ಆಗ್ತಿದ್ದಾರೆ. ಬಹುಶಃ ಅವ್ರನ್ನ ಆ ಕ್ರೀಮಿಂದ SC ರಿಸರ್ವೇಷನ್ನಿಂದ ತೆಗೆದುಬಿಟ್ರೆ ನಮ್ಮ ಬಡ ಮಕ್ಕಳು, ಮುಗ್ವ ಬಡ ಮಕ್ಕಳು, ಕೌಲಕ್ಕಿ ಬಡ ಮಕ್ಕಳು ಮುಂದೆ ಬಂದುಬಿಡ್ತಿದ್ರು, ರಿಸರ್ವೇಷನ್ ಸಿಕ್ಬಿಡ್ತಿತ್ತೇನೋ ಅಂತ ಅಳುಕು. ಬಟ್ ನನಗೆ ಅದು ಏನಾಗ್ತದೆ, ಸಾಕಷ್ಟು SC ಸಮಾಜದಲ್ಲಿ ಹಿರಿಯರಿದ್ದಾರೆ, ಚಿಂತನೆ ಮಾಡೋರಿದ್ದಾರೆ. ನನಗೆ ಗೊತ್ತಿಲ್ಲ ಅದು ಯಾವ ರೀತಿ ಮುಂದೆ ತಗೊಂಡೋಗ್ಬಿಡ್ತದೆ ಅಂತ. ಯಾಕಂದರೆ ನಮ್ಮ ರಿಸರ್ವೇಷನ್ ತಪ್ಪಿಸ್ಬಿಟ್ರು ಅನ್ನೋ ಭಾವನೆ ಅವ್ರು ಬರಬಾರ್ದು. ಆದರೆ ರಿಸರ್ವೇಷನ್ ಬೇಕೇ, ಯಾಕಂದರೆ ಇನ್ನೂ ಸಮಾಜ ಮುಂದೆ ಬರಬೇಕಾದಂಥದ್ದು ಸಾಕಷ್ಟಿದೆ. ಯಾವ ಸಮಾಜ ಶೋಷಿತ ಸಮಾಜ ಆಗಿ ನೊಂದ ಸಮಾಜ ಇದೆ, ಅದನ್ನು ಮುಂದೆ ತರಬೇಕಾದಂಥದ್ದು ಅಂಬೇಡ್ಕರ್ ಕನಸಿದೆ. ಅದರಲ್ಲಿ ಇನ್ನೂ ಅದೆಷ್ಟೋ ಸಮಾಜ ಭಾಳ ಇನ್ನೂ ಕೆಳಮಟ್ಟದಲ್ಲಿದ್ದಾರೆ. ಅವ್ರು ಮುಂದೆ ತರಬೇಕು, ಅವರ ಆರ್ಥಿಕವಾಗಿ ಮುಂದೆ ತರಬೇಕು, ಅವ್ರಿಗೆ ಸಂಸ್ಕಾರ ಕೊಟ್ಟು ಒಳ್ಳೆ ರೀತಿಯಿಂದ ಮುಂತರುವಂಥ ಪ್ರಯತ್ನ ಮಾಡಬೇಕಂದಾಗ ರಿಸರ್ವೇಷನ್ ಬೇಕೇ ಬೇಕು. ಆದರೆ ಈ ಹೈ ಕ್ರೀಮಲ್ಲಿದ್ದವರು, ಭಾಳ ಮೇಲಧಿಕಾರಿ ಇದ್ದವ್ರದ್ದು ಇದನ್ನು ತಪ್ಪಿಸ್ಬಿಟ್ಟಿದ್ರೆ ನಮ್ಮ ಬಡ ಮಕ್ಕಳಿಗೆ ಅದು ಇನ್ನೂ ಹೆಚ್ಚು ಅವಕಾಶ ಆಗ್ತಿತ್ತೇನೋ. ಅದ್ರ ಲಾಭ ನಾವು ಹಿಂದುಳಿದ ವರ್ಗದವ್ರು ತಗೊಂಡು ಇವತ್ತೆಲ್ಲ ಹಿಂದುಳಿದ ವರ್ಗದವರು ಮುಂದೆ ಬರುವಂಥ ಪ್ರಾಮಾಣಿಕ ಪ್ರಯತ್ನ ಆಗ್ತಾಯಿದೆ. ಮತ್ತು ಎಲ್ಲ ಹಿಂದುಳಿದ ವರ್ಗದಲ್ಲಿ ಮುಂದೆ ಬರ್ತಾ ಇದ್ದಾರೆ. ಯಾಕಂದರೆ ನಮ್ಗೆ ರಿಸರ್ವೇಷನ್ ಎಲ್ಲ ಕಡೆ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಶ್ರೀಮಂತರಾದ ಕೂಡ ಅವ್ರು ತಪ್ಪು ಹೋಗ್ಬಿಡ್ತು. ಹಾಗೆ ಮಾಡಿ ನಾವು ಮುಂದೆ ಬಂದ್ವಿ. ಅದನ್ನು ಸ್ವಲ್ಪ ನಾನು ಏನು ಈ ವೇದಿಕೆ ಮುಖಾಂತರ ಇಲ್ಲಿ ರವಿ ಇದ್ದಾನೆ ಒಂದು ಸಂಘಟನೆಯಲ್ಲಿ, ನೀವು ಎಲ್ಲ ಸಂಘಟನೆಯಲ್ಲಿ ಚರ್ಚೆ ಮಾಡಬೇಕಿದ್ರ ಬಗ್ಗೆ, ಅಥವಾ ನಮ್ಮ ಹುಡುಗರೇ ಇದನ್ನು ಚರ್ಚೆ ಮಾಡಬೇಕಿದ್ರೆ ಸಾಧಕ ಬಾಧಕ ತಿಳ್ಕೊಂಡು ನಮ್ಮ ಈ ಸಮಾಜಕ್ಕೆ ಬಡವ್ರಿಗೆ ಹೆಚ್ಚಿನ ಲಾಭ ಆಗೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅವಾಗ ಈ ಸಮಾಜ ಬೆಳೀತದೆ, ಮುಂದೆ ಬರಬೇಕು. ನಮ್ಮೆಲ್ಲರ ಆಸೆ, ವೇದಿಕೆ ಮೇಲೆ ಬಂದಂಥ ಎಲ್ಲರ ಆಸೆ, ಎಲ್ಲ ಸಮಾಜದವ್ರ ಆಸೆ ನೀವು ಮುಂದೆ ಬರಬೇಕು, ಶೈಕ್ಷಣಿಕವಾಗಿ ಮುಂದೆ ಬರಬೇಕು, ಆರ್ಥಿಕವಾಗಿ ಮುಂದೆ ಬರಬೇಕು ಅನ್ನೋದೇ ನಮ್ಮ ಆಸೆ. ಖಂಡಿತವಾಗೂ ನೀವು ಮುಂದೆ ಬರ್ತೀರಿ. ನೀವೆಲ್ಲರನ್ನ ಸೇರಿಸಿ ಮುಂದೆ ತಗೊಂಡೋಗುವಂಥ ಪ್ರಯತ್ನ ಮಾಡೋದ್ರಿಂದ ನೀವು ಮುಂದೆ ಬಂದೇ ಬರ್ತೀರಿ ಅಂತ ಹೇಳ್ತಾ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಈಗ ನಮ್ಮ ಭಾಷಣ ಎಲ್ಲ ಮುಗಿದ ಮೇಲೆ ಈ ಕುರ್ಚಿ ಎಲ್ಲ ಫುಲ್ ಆಗ್ತದೆ ಅರವಿಂದ್. ಅಲ್ಲಿವರೆಗೂ ಕಷ್ಟ ಇದು. ಎಂಥದೇ ಇರಲಿ, ಆ ಭಗವಂತ ಈ ಹುಡುಗರಿಗೆ ಒಳ್ಳೇದು ಮಾಡಲಿ, ಈ ಸಂಘಟನೆಗೆ ಒಳ್ಳೇದು ಮಾಡಲಿ, ಈ ಕಾರ್ಯಕ್ರಮ ಅತ್ಯಂತ ಯಶಸ್ಸಾಗಲಿ. ಆ ಭಗವಂತನಲ್ಲಿ ಪ್ರಾರ್ಥನೆ ಮತ್ತೊಂದು ಮಾಡ್ತೀನಿ. ಬೆಳಗ್ಗೆವರೆಗೂ ಮಳೆ ಒಂದು ಬರೆದಿರೋ ಸಾಕು, ಮಿಂಚು ಹೊಡಿತಾ ಇದೆ. ಒಂದು ಸ್ವಲ್ಪ ಮಳೆನೂ ಸಿಕ್ತು ನಮಗೆ ದಾರಿ ಮೇಲೆ ಬರ್ಬೇಕಾರೆ. ಮಳೆ ಬರ್ದಿದ್ರೆ ಸಾಕು. ಆ ಮಳೆರಾಯ ಒಂದು ಕಾಯಿ ಇಟ್ಟಿದ್ದು ನೋಡಿದೆ, ಅದಕ್ಕೆ ಕಾಯಿ ಇಟ್ಟಿರಿ ಅಂತೂ ಅಂದಾಜು ಮಾಡಿದೆ ನಾನು. ವೀರಾಂಜನೇಯನ ಹೆಸರಲ್ಲಿ ಇಟ್ಟಿದ್ದೀರಿ. ವೀರಾಂಜನೇಯನಲ್ಲಿ, ಸುಬ್ರಹ್ಮಣ್ಯನಲ್ಲಿ ಮತ್ತೆಲ್ಲ ಸ್ಥಳೀಯ ಶಕ್ತಿ ದೇವತೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಏನಾದರೂ ಮಾಡಿ ಒಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಿಕೊಡು ದೇವರೇ. ಪಾಪ ಕಷ್ಟಪಟ್ಟು ಹೋರಾಟ ಮಾಡಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಯಾರ್ಯಾರಿಗೋ ಕಾಡಿ ಬೇಡಿ ಏನೇನೋ ಮಾಡಿ ಕಾರ್ಯಕ್ರಮ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ಸು ಮಾಡಿಕೊಡು ಅಂತ ಹೇಳ್ತಾ, ನಾನು ವಿಶೇಷವಾಗಿ ನನಗೆ ಈ ಕಾರ್ಯಕ್ರಮಕ್ಕೆ ನೀವು ಕರೆದ್ರಿ, ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡೋ ಅವಕಾಶ ಮಾಡಿಕೊಟ್ರಿ. ಮತ್ತು ಇತ್ತೀಚಿನ ದಿನದಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ ನಾನೇನಾದರೂ ಈ ಕ್ಷೇತ್ರದಲ್ಲಿ ಬೆಳೆದಿದ್ದೀನಿ ಅಂದರೆ ನಿಮ್ಮಂಥ ಯುವಕ ಸಂಘಗಳಿಂದನೇ ಅಂತ ಭಾಳ ಅಭಿಮಾನ ಇದೆ.
ಅದಕ್ಕೆ ನಾನು ಯಾವ ಸಂದರ್ಭದಲ್ಲೂ ಯಾವ ಕಾರ್ಯಕ್ರಮನೂ ತಪ್ಪಿಸೋದಕ್ಕೆ ಹೋಗೋದಿಲ್ಲ. ಮೊನ್ನೆ ಯಾವ ವೇದಿಕೆಯಲ್ಲಿ ಹೇಳ್ತಾ ಇದ್ದೆ, ಚಿನ್ನಿದಾಂಡ್ ಕಾರ್ಯಕ್ರಮಕ್ಕೆ ಕರೆದ್ರೂ ನಾನು ಬರ್ತೀನಿ. ಯಾಕೆಂದರೆ ನನಗೆ ಪ್ರೀತಿ ಕೊಟ್ಟು ನನ್ನ ಮನೆ ಮನುಷ್ಯನಂಗೆ ಬೆಳೆಸಿದಂಥವ್ರು ನೀವು. ಇವತ್ತು ನಾನು ಎಲ್ಲೂ 25 ವರ್ಷದ ಸುದೀರ್ಘ ಸೇವೆಯಲ್ಲಿ ಒಂದಿನನೂ ನನಗೆ ಅಧಿಕಾರ ಸಿಕ್ಕಿಲ್ಲ. ಆದರೆ ನೀವು ನನ್ನ ನೋಡೋ ರೀತಿ ಹೇಗಿದೆ ಅಂದರೆ, ನನ್ನ ಈ ಕ್ಷೇತ್ರದ ಶಾಸಕನಕ್ಕಿಂತ ಹೆಚ್ಚು ಪ್ರೀತಿ ನಾನು ಕೊಡ್ತಾ ಇರೋದೇ ನಿಮ್ಮ ಮೇಲಿರೋ ಒಂದು ಅಭಿಮಾನ. ಈ ಅಭಿಮಾನ ನಿಮ್ಮದು ಮತ್ತು ನಮ್ಮದು ಎಲ್ಲ ಒಂದೇ ರೀತಿ ಇರಲಿ. ನನಗೆ ನೀವೇನು ಭಿಕ್ಷೆ ಕೊಟ್ಟಿದ್ದೀರಿ, ಈ ಮಟ್ಟಕ್ಕೆ ಬೆಳೆಸಿದ್ದೀರಿ, ನಿಮ್ಮ ಮತ್ತು ನನಗೆ ಆಶೀರ್ವಾದ ಮಾಡಬೇಕು. ಒಂದಂತೂ ಹೇಳೋದಕ್ಕೆ ಬಯಸ್ತೀನಿ, ಇಡೀ ಕ್ಷೇತ್ರದಲ್ಲಿ ಯಾರಿಗೆ ಯಾವ ಸಮಸ್ಯೆ ಇದೆ, ಯಾವ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ ಎಲ್ಲದೂ ಅರ್ಥ ಮಾಡ್ಕೊಂಡವ್ನು ನಾನು ಈ ಭಾಗದ ಗೌಲಕ್ಕಿಂದ ಹಿಡ್ದು ಗಂಗಾವಳಿ ತುದಿವರೆಗೂ ಇಡೀ ಕ್ಷೇತ್ರ ಓಡಾಡ್ತಿರೋನು. ಹಗಲು ರಾತ್ರಿ ಒಂದು ಮಾಡಿ ಓಡಾಡಿದ್ದೀನಿ. ಈ ಕ್ಷೇತ್ರದ ಬಗ್ಗೆ ಅರಿವಿದೆ, ಈ ಜನರ ಬಗ್ಗೆ ಅರಿವಿದೆ, ಯಾವ್ಯಾವ ಸಮಾಜಕ್ಕೆ ಏನೇನು ತೊಂದರೆ ಇದೆ ಅನ್ನೋದು ಗೊತ್ತಿದೆ. ನಿಮಗೆಲ್ಲರಿಗೂ ಏನಾದರೂ ಮಾಡಬೇಕು ಅಂತ ಒಂದು ಕನಸು ಕಂಡಂಥವನು ನೀವು. ನಿಮ್ಮ ಪ್ರೀತಿ ಇದೇ ರೀತಿ ನನ್ನ ಮೇಲೆ ಯಾವಾಗೂ ಸದಾ ಇದೇ ಪ್ರೀತಿ ಇಟ್ಟು ಒಂದು ಸರಿ ಅವಕಾಶ ಮಾಡಿಕೊಡಿ. ನಾನು ಖಂಡಿತವಾಗೂ ಹೇಳ್ತೀನಿ, ಈ ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀನಿ, ಜೊತೆಗೆ ಬಡವ್ರ ಕಣ್ಣು ಒರೆಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲ ಸಮಾಜಕ್ಕೂ ನಾನು ಯಾವಾಗೂ ದೇವ್ರ ಮುಂದಿತ್ತೆ ಪ್ರಮಾಣ ಮಾಡಿಬಿಟ್ಟಿದ್ದೀನಿ, ಎಲ್ಲ ಸಮಾಜನ ಒಂದೇ ರೀತಿ ಪ್ರೀತಿ ಮಾಡ್ತೀನಿ ಅಂತ. ಅದೇ ರೀತಿ ನಡ್ಕೊಂಡು ಎಲ್ಲರಿಗೂ ನಾನು ಒಳ್ಳೇದು ಮಾಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಅನಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಇವತ್ತಿನ 134ನೇ ಜಯಂತಿ ಆಚರಣೆ ಮಾಡಿಕೊಳ್ತಾ ಇರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ಮಾತನಾಡುತ್ತಾ ಜೊತೆಯಲ್ಲಿ ಸಂಘದ ಹಾಗೂ ಸಮಾಜದ ಈ ಒಂದು ವಾರ್ಷಿಕೋತ್ಸವದ ಅಂಗವಾಗಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಶ್ರೀಯುತ ಸೂರಜ್ ನಾಯ್ಕ್ ಸೋನಿ, JDS ಮುಖಂಡರು ಕುಮಟಾ, ಇವರಿಗೆ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಶ್ರೀಯುತ ವಿಕ್ರಮ್ R ನಾಯ್ಕ್, ಅಧ್ಯಕ್ಷರು ನಾಮದಾರಿ ಹಿತರಕ್ಷಣಾ ವೇದಿಕೆ ಹಾಗೂ ನ್ಯಾಯವಾದಿಗಳು ಹೊನ್ನಾವರ, ತಮ್ಮ ಪ್ರೀತಿಯ ನುಡಿಗಳಿಗಾಗಿ ಈ ಸಮಯ ತೆರೆದುಕೊಳ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಶ್ರೀ ವೀರಾಂಜನೇಯ ಹಿಂದೂ ಮುಕ್ರಿ ಯುವಕ ಸಂಘ ಜನತಾ ಕಾಲೋನಿ ಕೌಲಕ್ಕಿ ಈ ಸಂಘದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಇವರ 134ನೇ ಜಯಂತಿ ಆಚರಣೆಯ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಹಿರಿಯರು, ನನ್ನನ್ನು ಎತ್ತು ಆಡಿಸಿದವರು ಶ್ರೀ IV ನಾಯ್ಕ್ ಅಧ್ಯಕ್ಷರು, ಅದೇ ರೀತಿ ನನ್ನ ಸಹೋದರರಾದ ಸೂರಜ್ ನಾಯ್ಕ್ ಸೋನಿ ಅವರೇ, ಹಿರಿಯ ವಕೀಲರಾದ ಸುಬ್ರಹ್ಮಣ್ಯ ಅವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ನಾನೆಲ್ಲರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಟೈಮ್ ಇಲ್ಲ, ನೀವೆಲ್ಲ ಮುಂದೆ ಆರ್ಕೆಸ್ಟ್ರಾ ಕಾಯ್ತಾ ಇದ್ದೀರಿ. ಎರಡೇ ಮಾತಾಡ್ತೇನೆ. ಒಂದನೇದಾಗಿ ನನಗೆ ಇಲ್ಲಿ ಅತಿ ಖುಷಿಪಟ್ಟು ನಾನು ಎಲ್ಲಿ ಅಂತ ಹೇಳಿದ್ರೆ, ಈ ಸಂಘಟಕರ ಡ್ರೆಸ್ಸು, ಈ ಸಂಘಟಕರ ಯೂನಿಫಾರ್ಮ್ ತಾವು ನೋಡ್ಬೋದು. ಎಷ್ಟು ಆ ನೀಲಿ ಅಂಗಿ ಎಲ್ಲರಲ್ಲೂ 12 ಮನೆ ಇದೆ ಅಂತ ನಾನು ಕೇಳಿದ್ದೇನೆ, ಇಲ್ಲಿ ಕೇಳ್ಪಟ್ಟಿದ್ದೇನೆ. ಕೌಲಕ್ಕಿಯಲ್ಲಿ 12 ಮನೆ ಇದೆ ಮುಕ್ರಿ ಸಮಾಜದ್ದು, ಅಷ್ಟು ಜನರು ಇಲ್ಲಿದ್ದಾರೆ. ಮತ್ತು ಪ್ರತಿಯೊಬ್ಬರು ಯೂನಿಫಾರ್ಮ್ ಹಾಕೊಂಡಿದ್ದಾರೆ. ನಿಜವಾಗ್ಲೂ ಅಂಬೇಡ್ಕರ್ಗೆ ತೋರಿಸುವಂಥ ಅತಿಯಾದ ಪ್ರೀತಿ. ಯಾಕಂದರೆ ಅಂಬೇಡ್ಕರ್ನ ಫೋಟೋ ತಾವು ನೋಡಿರ್ಬೋದು, ಅಲ್ಲಿ ಹೊರಗಡೆ 2 ಫೋಟೋ ಹಾಕಿದ್ದಾರೆ ಬರುವಾಗ ಎಂಟ್ರೆನ್ಸಲ್ಲಿ. ಆ ಶಿಸ್ತು ಅದನ್ನು ಇವರು ಪಾಲಿಸ್ತಾರೆ ಮತ್ತು ಮುಂದೆ ಸಹ ಅವರು ಪಾಲಿಸ್ತಾರೆ. ಅದು ನೋಡಿದ್ರೆ ಗೊತ್ತಾಗ್ತದೆ, ಆ ಯೂನಿಫಾರ್ಮ್ ಬಟ್ಟೆಯಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಇನ್ನೂ ಹೆಚ್ಚಾಗಿ ಹೇಳಬೇಕಂತ ಹೇಳಿದ್ರೆ ಸಂಸ್ಕಾರ. ಈಗ ಸೂರಜ್ ನಾಯ್ಕ್ ಸೋನಿ ಅವರು ಹೇಳಿದ್ರು, ನಾವು ಅಂದರೆ ಮೇಲ್ವರ್ಗದವರಿಂದ ಅಥವಾ ಹಿಂದುಳಿದವರಿಂದ ಸಂಸ್ಕಾರ ಕಲಿಬೇಕು ಅಂತ. ಅಲ್ಲ, ಅದು ತಪ್ಪು. ಅದು ನನ್ನ ವೈಯಕ್ತಿಕ ವಿಚಾರ, ಅದು ತಪ್ಪು. ಈ ಸಮಾಜದಲ್ಲಿ ಈಗಿನ ಕಾಲದಲ್ಲಿ ಏನಾದರೂ ಸಂಸ್ಕಾರ ಅಂತ ಇರುವುದಿದ್ರೆ ಅದು ಮುಕ್ರಿ ಸಮಾಜ ಅಥವಾ ಹರಿಜನ ಸಮಾಜದಿಂದ ಮಾತ್ರ. ಉದಾಹರಣೆಗೆ ಹೇಳ್ತೇನೆ, ಒಂದು ಸಮಾಜ ಅಥವಾ ಒಂದು ಮುಕ್ರಿ ಸಮಾಜದವರು ಇನ್ನೊಂದು ವ್ಯಕ್ತಿಯನ್ನು ಅಥವಾ ಇನ್ನೊಂದು ಸಮಾಜದವರನ್ನು ಅವರು ಮನುಷ್ಯರಾಗಿ ಕಾಣ್ತಾರೆ. ಈಗ ನಾವು ಇದ್ದೇವೆ, ನಾವು ಹಿಂದುಳಿದವರು ಅಥವಾ ಮೇಲವ್ರದ್ದಿದ್ದವರೆ, ಬೇರೆಯವರು ನಮಗಿಂತ ಹಿರಿಯವರು ಕಂಡ್ರೆ ಅವರಿಗೆ ಒಂದು ಸರ್ ಅಥವಾ ಒಂದು ಇದನ್ನು ಹೇಳ್ತೇವೆ, ಅಥವಾ ನಮಗಿಂತ ಕಿರಿಯವರು ಕಂಡ್ರೆ ಏಕವಚನಲ್ಲಿ ಮಾತಾಡ್ತಾರೆ. ಆದರೆ ಅದೇ ಒಂದು ಮುಕ್ರಿ ಸಮಾಜ ಅಥವಾ ಹರಿಜನ ಸಮಾಜದ ಹುಡುಗ ಯಾರೇ ಸಿಗಲಿ, ಒಂದು ಸಣ್ಣ ಹುಡುಗನ ಸಹ ಇನ್ನೊಬ್ಬರನ್ನು ಸಿಕ್ಕಿದ್ರೆ ನಮಸ್ಕಾರರು ಒಂದು ಕೈ ಮುಗಿದು ಅವ್ರಿಗೆ ಬಹುವಚನವನ್ನು ಉಪಯೋಗಿಸ್ತಾರೆ. ಎಲ್ಲೇ ಹೋಗಲಿ, ಯಾವುದೇ ಹಳ್ಳಿಯರಾಗಲಿ ಮುಕ್ರೀರಾಗಲಿ ಯಾವುದೇ ಬಂಗಿರಾಗಲಿ ಯಾರೇ ಆಗಲಿ, ಬೇರೆಯವನ್ನ ಕಂಡು ಕೂಡಲೇ ಅವರು ಹಿರಿಯ ಬಹುವಚನದಲ್ಲಿ ಮಾತಾಡ್ತಾರೆ. ತಾವು ನೋಡ್ಬೋದು, ಯಾರೇ ಎಲ್ಲೇ ನೀವು ಇಲ್ಲಲ್ಲ ಹೊನ್ನಾವರ ತಾಲೂಕಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಅದೇ ರೀತಿ ಸಂಸ್ಕಾರ. ಅಂದರೆ ಆ ಸಂಸ್ಕಾರವನ್ನು ಅವ್ರು ಕಲ್ತ್ಕೊಂಬಂದಾರೆ ಮೊದಲಿಂದ.
ಆ ಗುಣ ಅಂದರೆ ಬೇರೆ ಮನುಷ್ಯನಂತ ಬೇರೆ ಹಿಂದೂ ಸಮಾಜದವರನ್ನು ನಾವು ಗೌರವದಿಂದ ಕಾಣ್ತೇವೆ ಅಂತ ಕಾಣಬೇಕು ಅಂತ ಅಂದರೆ ಅದೇ ಸಂಸ್ಕಾರ. ನಾವು ಅದೇ ನಮ್ಮ ಸಮಾಜ ಅಥವಾ ನಾವು ಇರೋದ್ರೆ ಬೇರೆಯವರಾದರೆ ಸೂರಜ್ ನಾಯ್ಕರು ಸಿಕ್ಕರು ನಾವು ಅಣ್ಣ ಅಂದರು ಅಥವಾ ಮತ್ತೊಬ್ಬರು ಹೆಸರು ಕರೆದ್ರು. ಆದರೆ ಅವರು ಮಾತ್ರ ಯಾರೇ ಸಿಗಲಿ, ಯಾರೇ ಸಮಾಜದವ್ರು ಸಿಗಲಿ, ಅವರ ಬಹುವಚನ ಕೊಟ್ಟೇ ಮಾತಾಡ್ತಾರೆ. ಎಷ್ಟೇ ಚಿಕ್ಕವರಾಗಲಿ ದೊಡ್ಡವರಾಗಲಿ ಆ ಭಾವನೆ ಇಟ್ಕೊಂಡಿದ್ದಾರೆ. ಅದು ಸಂಸ್ಕಾರ. ಇನ್ನು ಹೆಚ್ಚಿದಾಗಿ ಅವ್ರು ಎಲ್ಲೇ ಹೋಗಲಿ, ಸಮಾಜದವ್ರು, ಈಗ ಮುಕ್ರಿ ಸಮಾಜದವರು ಎಲ್ಲೇ ಕೆಲಸಕ್ಕೆ ಹೋಗಲಿ, ಎದೆ ಆಗಲಿ, ಅವರು ಒಂದು ಆ ನೆನಪಿಟ್ಕೊತಾರೆ. ನಮ್ಮನ್ನು ಇದು ಮಾಡಿದವರು ಅಥವಾ ಒಡೆಯ ಅಥವಾ ಅವ್ರು ನಮ್ಮ ಕಷ್ಟದಲ್ಲಿ ಬರ್ತಾರೆ. ಬೇರೆ ನಾವೆಲ್ಲ ಬರುವುದಿಲ್ಲ, ನಾವು ಯಾರೇ ಕಷ್ಟದಲ್ಲಿ ನಾವು ಇರುವುದಿಲ್ಲ, ನಾವು ಬಾಯಿ ಸುಮ್ಮನೆ ಹೋಗ್ಬಿಡ್ತೇವೆ. ಆದರೆ ಅವರಲ್ಲ, ಯಾವುದೇ ಮನೆಯಲ್ಲಿ ಒಂದು ಸಾವಾಗಲಿ ಅಥವಾ ಒಂದು ಇದಾಗಲಿ ಅವರು ಬಂದು ತಮ್ಮಿಂದ ಏನಾದರೂ ಕೆಲಸ ಆಗಬೇಕಾ, ತಾವೇನಾದ್ರು ಮಾಡಬೇಕು ಅಂತ ಹೇಳೋದೇ ಬೇಡ, ನೀವು ಕರೆಯೋದೇ ಬೇಡ. ಬಂದು ಇವತ್ತಿಗೆ ಹೊನ್ನಾವರ ತಾಲೂಕಲ್ಲಿ ಏನಾದರೂ ಬಂದು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಮುಕ್ರಿ ಸಮಾಜದವರು ಮಾತ್ರ. ತಾವು ಮತ್ತು ಈಗಿನ ಕಾಲದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ಹೆಚ್ಚಿನ ಸವಲತ್ತನ್ನು ಹರಿಜನರು ಪಡಿತಾ ಇಲ್ಲ, ಎಲ್ಲರೂ ಪಡಿತಾ ಇದ್ದಾರೆ. ಎಲ್ಲ ಹಿಂದುಳಿದವರು, ಎಲ್ಲ ಸಮಾಜದವರು ಪಡಿತಾರೆ. ಈಗಾಗಲೇ ಸೂರಜ್ ಸೌನವರು ಹೇಳಿದ್ರು, ಎಲ್ಲರೂ ಪಡಿತಿದ್ದಾರೆ. ಆದರೆ ಒಂದು ಖುಷಿ ಅಂದರೆ ನಮಗೆ ಮುಕ್ರಿ ಸಮಾಜದವರು PhD ಆದವರು ಸಹ ಇಲ್ಲಿದ್ದಾರೆ. ಅಂದರೆ ಹೊನ್ನಾವರ ತಾಲೂಕಲ್ಲಿ ಕಲಿತು ವಿದ್ಯಾಭ್ಯಾಸ ಕಲಿತು PhD ಆದವರು ಇದ್ದಾರೆ. ಇದೇ ಕೌಲಕ್ಕಿಯಲ್ಲಿ ನಾನು ಮೊನ್ನೆ ಕೇಳಿದೆ, B.Ed MA ಆದ ಹುಡುಗರು ಸಹ ಇಲ್ಲಿ ಇದೇ ಜನತಾ ಕಾಲೇಜಿನಲ್ಲಿ ಇದ್ದಾರೆ. ಅದು ನಾವು ಈಗ ಅಂದರೆ ಮುಂದೆ ಅಂಬೇಡ್ಕರ್ ಹಾಕೊಟ್ಟ ಸಂವಿಧಾನದಿಂದ ನಮ್ಮ ಸಮಾಜ ಅಥವಾ ಮುಕ್ರಿ ಸಮಾಜದವರು ಮುಂದೆ ಬರ್ತಾ ಇದ್ದಾರೆ ಅನ್ನೋದು ಒಂದು ಉದಾಹರಣೆ. ಅದು ಇನ್ನೂ ಹೆಚ್ಚಾಗಿ ಮುಂದೆ ಸಹ ಇದೇ ಅಂಬೇಡ್ಕರ್ ಕಾಲೋನಿ ಇದರಲ್ಲಿ ಇನ್ನು ಮುಂದೆ ಇದೇ ಸಂವಿಧಾನ ಶಿಲ್ಪಿಯವರು ನೀಡಿದ ಸಂವಿಧಾನದಲ್ಲಿ ಡಾಕ್ಟರ್ ಆಗ್ಬೋದು, IAS ಆಫೀಸರ್ ಆಗ್ಬೋದು. ಅದನ್ನು ನಾವು ಕಾಣಬೇಕು. ಮತ್ತು ದೇವರು ನಿಮಗೆಲ್ಲರಿಗೂ, ಎಲ್ಲ ಸಮಾಜದ ಇಲ್ಲಿಯವರು ಅಂತಲ್ಲ, ಹೊನ್ನಾವರ ತಾಲೂಕಿನ ಎಲ್ಲ ಸಮಾಜದ ಮುಕ್ರಿ ಸಮಾಜದವರಿಗೂ ಒಳ್ಳೇದು ಮಾಡಲಿ. ಅವರು ಎಲ್ಲರಂತೆ ಎಲ್ಲ ಸಮಾಜದವರ ಜೊತೆಗೆ ಅವರು ಸಹ ಕಾಂಪಿಟೇಷನ್ ಮಾಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಶ್ರೀಯುತ ವಿಕ್ರಮ್ ಆರ್ ನಾಯ್ಕ್, ಅಧ್ಯಕ್ಷರು ನಾಮಧಾರಿ ಹಿತರಕ್ಷಣಾ ವೇದಿಕೆ ಹಾಗೂ ನ್ಯಾಯವಾದಿಗಳು ಹೊನ್ನಾವರ, ತಮಗೆ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಯುತ ಸೂರಜ್ ನಾಯ್ಕ್ ಸೋನಿ, JDS ಮುಖಂಡರು, ಕುಮಟ, ಬಿಡುವಿಲ್ಲದ ಸಮಯದಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲೇಬೇಕು, ತಾವು ಪ್ರೀತಿಸುವಂತಹ ಜನರೊಡನೆ ಒಂದೆರಡು ಮಾತನಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರಣಾಂತರಗಳಿಂದ ಈ ಒಂದು ವೇದಿಕೆಯಿಂದ ಈ ಒಂದು ಕಾರ್ಯಕ್ರಮದಿಂದ ಅವರು ನಿರ್ಗಮಿಸ್ತಾ ಇರುವಂಥದ್ದು. ಶ್ರೀಯುತರಿಗೆ ಈ ಒಂದು ಕಾರ್ಯಕ್ರಮದ ನೆನಪಾರ್ಥಕವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಸಮಿತಿಯ ಸರ್ವ ಸದಸ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀಯುತ ವಿಕ್ರಮ್ ಆರ್ ನಾಯ್ಕ್, ಅಧ್ಯಕ್ಷರು ನಾಮಧಾರಿ ಹಿತರಕ್ಷಣಾ ವೇದಿಕೆ ಹಾಗೂ ನ್ಯಾಯವಾದಿಗಳು ಹೊನ್ನಾವರ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಿಡುವಿಲ್ಲದ ಸಮಯದಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದೀರಿ. ಸೊ ತಮಗೂ ಸಹ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇರುವಂಥದ್ದು. ಅವರು ಕೂಡ ಕಾರಣಾಂತರಗಳಿಂದ ಈ ಒಂದು ವೇದಿಕೆಯಿಂದ ನಿರ್ಗಮಿಸ್ತಾ ಇರುವಂಥದ್ದು. ಸೊ ತಮಗೆ ಈ ಒಂದು ವೇದಿಕೆಯಿಂದ ಪ್ರೀತಿಯಿಂದ ಸಮಸ್ತ ಊರ ನಾಗರಿಕರ ಪರವಾಗಿ ಬೀಳ್ಕೊಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಕಾರ್ಯಕ್ರಮದ ಇನ್ನೋರ್ವ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ಶ್ರೀಯುತ MN ಸುಬ್ರಹ್ಮಣ್ಯ, ನೋಟರಿ ವಕೀಲರು ಮೊಗ್ಗುವ, ತಮ್ಮ ಪ್ರೀತಿಯ ನುಡಿಗಳಿಗಾಗಿ ಈ ಸಮಯ ತೆರೆದುಕೊಳ್ತಾ ಇದೆ. ವೇದಿಕೆ ಮೇಲಿರುವಂಥ ಎಲ್ಲ ಸ್ಥಳೀಯ ಮುಖಂಡರೇ, ಮುಗ್ವಾ ಗ್ರಾಮ ಪಂಚಾಯತದ ಪ್ರಥಮ ಪ್ರಜೆ ಐವಿನಾಯ್ಕ ಅವರೇ, ಸಂಘದ ಅಧ್ಯಕ್ಷರಾದಂಥ ನಾರಾಯಣ್ ಮುಕ್ರಿ ಅವರೇ ಹಾಗೂ ನೆರೆದಂಥ ಎಲ್ಲ ಸಭಿಕರೇ, ಇವತ್ತು ಶ್ರೀ ವೀರಾಂಜನೇಯ ಹಿಂದೂ ಮುಕ್ರಿ ಸಮಾಜ ತನ್ನ ದ್ವಿತೀಯ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಸೂರಜ್ ನಾಯ್ಕರವರು, ವಿಕ್ರಮ್ ನಾಯ್ಕರವರು ಸವಿಸ್ತಾರವಾದಂಥ ಮಾತನ್ನು ಆಡಿದ್ದಾರೆ. ಆದರೂ ಕೂಡ ಒಂದು ಎರಡು ಮಾತನ್ನು ಆಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವರು ಹೇಳಿದಾಗೆ ನಾನಿವತ್ತು ಈ ಸಭೆಯಲ್ಲಿ ನಿಮ್ಮೆದುರು ಬಂದು ನಿಂತಿದ್ದೇನೆ ಅಂತಂದರೆ ಅದು BR ಅಂಬೇಡ್ಕರ್ ಅವರು
ನೀಡಿದ ಸಂವಿಧಾನದ ಒಂದು ಶಕ್ತಿಯಡಿ ನಾನು ನಿಮ್ಮೆದುರಿಗೆ ಬಂದು ನಿಲ್ಲಲಿಕ್ಕೆ ಸಾಧ್ಯವಾಯಿತು. ಬಿ ಆರ್ ಅಂಬೇಡ್ಕರ್ ಅಂತಂದರೆ ಅವರೊಬ್ಬರು ಅವತಾರ ಪುರುಷರು ಅಂತ ಹೇಳಿದ್ರು ತೊಂದರೆ ಆಗಲಿಕ್ಕಿಲ್ಲ. ಯಾಕಂದರೆ ಭಾರತಕ್ಕೆ 1949ರಲ್ಲಿ ಒಂದು ಅಧಿಕೃತವಾದಂಥ ಸಂವಿಧಾನವನ್ನು ರಚಿಸಿಕೊಡುವುದಂತಂದರೆ ಅದೊಂದು ಸವಾಲಿನ ಕೆಲಸ ಆಗಿತ್ತು. ಅವತ್ತು ದೇಶದ ಜನಸಂಖ್ಯೆ ಬರೀ 35 ಕೋಟಿ ಮಾತ್ರ. ಆ ಸಂದರ್ಭದಲ್ಲಿ ಬ್ರಿಟಿಷರು ದೇಶದ ಸಂಪತ್ತೆಲ್ಲವನ್ನು ಕೊಳ್ಳೆ ಹೊಯ್ದು ಇಂಗ್ಲೆಂಡಿಗೆ ಒಯ್ದಂಥ ಸಮಯ. ದಟ್ಟ ದಾರಿದ್ರ್ಯ ದೇಶದಲ್ಲಿ ನರ್ತನ ಮಾಡ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರನ್ನೇ ಸಂವಿಧಾನದ ಕರಡು ರಚನೆಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು. ಆ ನೇಮಕಾತಿಯನ್ನೇ ಒಂದು ಸವಾಲಾಗಿ ಸ್ವೀಕರಿಸಿದ ಬಿ ಆರ್ ಅಂಬೇಡ್ಕರ್ ಅವರು ವಿಶ್ವದ ಎಲ್ಲ ಸಂವಿಧಾನದ ಮೂಲ ಸತ್ವ ಸಾರವನ್ನು ಹೀರಿ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ನೀಡಿದ್ರು. ಇದು 395 ಪರಿಚ್ಛೇದಗಳ ಅಷ್ಟು 8 ವಿಭಾಗದಲ್ಲಿ ಈ ಸಂವಿಧಾನವನ್ನು ನೀಡಿದ್ರು. 1.43 ಲಕ್ಷದ ಪದಗಳ ಹೊಂದಿರುವ ಈ ಸಂವಿಧಾನ ವಿಶ್ವದ ಎಲ್ಲ ಸಂವಿಧಾನಕ್ಕಿಂತಲೂ ಅತಿ ಬೃಹತ್ತಾದಂಥ ಬರವಣಿಗೆಯಲ್ಲಿರುವಂಥ ಸಂವಿಧಾನ. ಈ ಸಂವಿಧಾನ ಎಷ್ಟು ಸುಂದರ ಅಂತಂದರೆ ಒಂದು ಕಡೆಯಿಂದ ನೋಡಿದರೆ ಅದು ಭಗವದ್ಗೀತೆಯಾಗಿ ಕಾಣ್ತದೆ, ಇನ್ನೊಂದು ಕಡೆಯಿಂದ ನೋಡಿದ್ರೆ ಕುರಾನ್ ಆಗಿ ಕಾಣ್ತದೆ, ಮತ್ತೊಂದು ಕಡೆಯಿಂದ ನೋಡಿದ್ರೆ ಬೈಬಲ್ ಆಗಿ ಕಾಣ್ತದೆ. ಅಂತಂದರೆ ಈ ಪ್ರಜಾಪ್ರಭುತ್ವದ ಒಂದು ಧರ್ಮಗೀತೆ ಈ ಸಂವಿಧಾನ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಒಂದು ಕಡೆ ನಾವು ಧರ್ಮವನ್ನು ಯಾವ ರೀತಿ ಪಾಲನೆ ಮಾಡಬೇಕೋ ಅದೇ ರೀತಿ ಆಧುನಿಕ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವು ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂತಂದರೆ ಈ ಸಂವಿಧಾನವನ್ನು ಪಾಲನೆ ಮಾಡಬೇಕಾಗ್ತದೆ. ಈ ಸಂವಿಧಾನ ದೇಶದ 6,000 ಜಾತಿಗಳ 3,500 ಹಿಂದುಳಿದ ವರ್ಗಗಳ ಸಾವಿರಾರು ವಿವಿಧ ಹೆಸರಿನಲ್ಲಿರುವಂಥ SC ST ಪಂಗಡಗಳಿಗೆ ಸ್ಥಾನಮಾನವನ್ನು ನೀಡಿದಂಥ ಒಂದು ಮಹಾನ್ ಗ್ರಂಥ ಆಗಿದೆ. ಈ ಗ್ರಂಥವನ್ನು ರಚಿಸಿದವರು ದಲಿತ ಸಮಾಜದ ಒಬ್ಬ ಧೀರೋದಾತ್ತ ಬಿ ಆರ್ ಅಂಬೇಡ್ಕರ್. ಆದ್ದರಿಂದ ಅವರನ್ನು ಆಧುನಿಕ ಜಗತ್ತಿನ ಒಬ್ಬ ಅವತಾರ ಪುರುಷ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಬಂಧುಗಳೇ, ಇವತ್ತೆಲ್ಲ ನಾವು ಒಟ್ಟಾಗಿದ್ದೇವೆ. ಕವಲಕ್ಕಿಯ ಈ ಪ್ಲಾಟ್ಕೇರಿಯ 12 ಮುಕ್ರಿ ಸಮಾಜದ ಮನೆಯ ಯುವಕರು ಒಟ್ಟಾಗಿ ಇಲ್ಲೊಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮ ಬರೀ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಸಮಾಜದ ಎದುರು ತೆರೆದುಕೊಳ್ಳದೆ ಈ ಸಮಾಜಕ್ಕೆ ಒಂದು ದಿಕ್ಕನ್ನು ತೋರಿಸುವ ಒಂದು ಸಂಘಟನೆಯಾಗಿ ಕಾಣ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಈ ಸಂಘಟನೆಯಲ್ಲಿರುವಂಥ ಶಿಸ್ತು, ಸಂಯಮ, ವಿಧೇಯತೆ, ಹಂಬಲತೆ ಇವೆಲ್ಲ ನೋಡಿದಾಗ ಈ ಸಂಘಟನೆ ಈ ಜಿಲ್ಲೆಯ ಎಲ್ಲ ಮುಕ್ರಿ ಸಮಾಜದ ಬಂಧುಗಳಿಗೆ ಒಂದು ದಾರಿದೀಪ ಆಗುವ ಎಲ್ಲ ಲಕ್ಷಣಗಳನ್ನು ಕಾಣಿಸ್ತಾ ಇದೆ. ಇದು 2ನೇ ವರ್ಷ ಅಲ್ಲ, 200 ವರ್ಷಗಳ ಆಚರಣೆಯನ್ನು ನಿರಂತರವಾದಂಥ ಒಂದು ಕಾರ್ಯಕ್ರಮದ ಮೂಲಕ ಆಚರಣೆ ಮಾಡಲಿ ಅಂತ ಹೇಳ್ತಾ, ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂಘಟಕರಿಗೆ ಇನ್ನೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಅದೇ ರೀತಿಯಾಗಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಶ್ರೀಯುತ MN ಸುಬ್ರಹ್ಮಣ್ಯ, ನೋಟರಿ ವಕೀಲರು, ಮೊಗ್ವ, ತಮಗೆ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ಪರಮೇಶ್ವರಿ S ಮುಕ್ರಿ, ಸದಸ್ಯರು ಗ್ರಾಮ ಪಂಚಾಯತ್ ಮುಗುವ. ಅದೇ ರೀತಿಯಾಗಿ ಶ್ರೀಮತಿ ಗಣಪತಿ ಬಿ ಮುಕ್ರಿ, ಇವರು ಕೂಡ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ತಿಳಿಸಿರ್ತಾರೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರುವಂತಹ ಶ್ರೀಯುತ ರಾಮಗೌಡ ಹಳಗೇರಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಅದೇ ರೀತಿಯಾಗಿ ಶ್ರೀಯುತ ನಾಗೇಶ್ ನಾಯ್ಕ್, ಸದಸ್ಯರು ಗ್ರಾಮ ಪಂಚಾಯತ್ ಮುಗುವ, ಇವರು ಕೂಡ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಇನ್ನೋರ್ವ ಅತಿಥಿಗಳು ಶ್ರೀಯುತ ಪೀಟರ್ ಅಂತೋನ್ ಮೆಂಡಿಸ್, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಾಮಿನ್ ಕುರುವ, ತಮ್ಮ ಪ್ರೀತಿಯ ನುಡಿಗಳಿಗಾಗಿ ಈ ಸಮಯ ತೆರೆದುಕೊಳ್ತಾ ಇದೆ. ಸರ್ವರಿಗೂ
ಮುಸ್ಸಂಜೆಯ ನಮನಗಳೊಂದಿಗೆ ಜೈ 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 ನಮ್ಮ ಭಾರತ, ಸರ್ವಕಲ ತುಂಬಿ ನಲಿವ ನಮ್ಮ ಭಾರತ. ಜೈ 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 ನಮ್ಮ ಭಾರತ, ಸರ್ವಕಲ ತುಂಬಿ ನಲಿವ ನಮ್ಮ ಭಾರತ. ಬೋಲೋ ಭಾರತ್ ಮಾತಾ ಕಿ. ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು. ಭಾರತಾಂಬೆಯ ಅಭಿಮಾನ ಯಾವ ರೀತಿ ಜಯಘೋಷದಲ್ಲಿ ತೋರಿಸ್ಬೇಕಾಗ್ತದೆ ನಾವು ಗಟ್ಟಿಯಾಗಿ ಹೃದಯಾಂತರದಿಂದ. ಬೋಲೋ ಭಾರತ್ ಮಾತಾ ಕಿ. ವೆರಿ ಗುಡ್. ಉಳ್ಳವರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಯ್ಯ ಬಡವನಯ್ಯ ಅಂತ ಒಂದು ಮಾತಿದೆ. ಉಳ್ಳವರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಯ್ಯ ಬಡವನಯ್ಯ ಅಂತ. ಸಮಾಜದಲ್ಲಿ ಹುಟ್ಟಂಥವರು ತನಗಾಗಿ ಬದುಕೋದೆ, ಸಮಾಜದ ಸಲುವಾಗಿ ಚಿಂತೆ ಮಾಡಿಕೊಂಡು ಸಮಾಜಕ್ಕೆ ಏನಾದರೂ ನೀಡುವಂಥ ಪ್ರಯತ್ನವನ್ನು ಮಾಡಿದರೆ ಆ ಕಾರ್ಯವನ್ನಲ್ಲ, ಆದರೆ ಅದು ಸಮಾಜಕ್ಕಷ್ಟೇ ಅಲ್ಲ, ದೇವರಿಗೆ ನೀಡಿದಂತಹ ಸೇವೆ ಆಗ್ತದೆ. ಈ ಕಾರ್ಯ ಇವತ್ತು ಶ್ರೀ ವೀರಾಂಜನೇಯ ಹಿಂದೂ ಮುಕ್ರಿ ಸಮಾಜದವರು ಮಾಡಿ ತೋರಿಸಿದ್ದಾರೆ, ಮಾಡ್ತಾನೆ ಇದ್ದಾರೆ, ಮುಂದೆ ಮಾಡಬೇಕು. ತಮಗೊಂದು ಸಲ ಜೋರಾಗಿ ಚಪ್ಪಾಳೆ ತಟ್ಟಿ ನಾ ಶುಭ ಕೋರ್ತಾ ಇದ್ದೇನೆ. ಹಿಂದೂ ಮುಕ್ರಿ ಸಮಾಜದವರು ಅಥವಾ ನಮ್ಮ SC ಹೇಳ್ತೇವೆ, ಈ ಸಮಾಜವನ್ನು ಪ್ರತಿಬಿಂಬಿಸಿದಂತಹ ಏಕೈಕ ವ್ಯಕ್ತಿ ಅಂದರೆ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು. ಇವತ್ತು ಡಾಕ್ಟರ್ ಅಂಬೇಡ್ಕರ್ನವರ 134ನೇ ಜನ್ಮೋತ್ಸವವನ್ನು ನೀವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ರಿ. ಈ ಸಮಾಜವನ್ನು ಪ್ರತಿಬಿಂಬಿಸಿದ್ದವರು ನಿಮ್ಮ ಸಮಾಜದ ಲೀಡರ್. ನಿಮ್ಮ ಸಮಾಜದ ಒಂದು ಲೀಡರ್ ಭಾರತ ದೇಶದಲ್ಲಿ ಹುಟ್ಟಿ ಭಾರತ ದೇಶಕ್ಕೆ ಅಪಾರ ಗೌರವಪೂರ್ವಕ ದೇಣಿಗೆಯನ್ನು ನೀಡಿದಂತಹ ವ್ಯಕ್ತಿ ಅಂದರೆ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು. ಪ್ರಿಯರೇ, ಇವತ್ತು ಶ್ರೀ ವೀರಾಂಜನೇಯ ಹಿಂದೂ ಮುಕ್ರಿ ಸಮಾಜದವರು ತಮ್ಮ ಸಂಘದ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ, ಈ ಒಂದು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಘನ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಂತಹ ಅಧ್ಯಕ್ಷರೇ, ಉದ್ಘಾಟಕರೇ, ಬಹುಮಾನ ನೀಡಿದಂತಹ ಮಾನ್ಯರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂತಹ ಹಿರಿಯ ಕಿರಿಯ ಗಣ್ಯರಿಗೆ ಹೃದಯಪೂರ್ವಕವಾಗಿ ಗೌರವಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಚೊಕ್ಕವಾಗಿ ಶಿಸ್ತಿನಿಂದ ಹಮ್ಮಿಕೊಂಡಂತಹ ಸಂಘಟಕರೇ, ಊರ ನಾಗರಿಕರೇ ಹಾಗೂ ಈ ಸಂಘದ ಅಭಿಮಾನಿಗಳೇ, ಒಂದು ಶಬ್ದ ಹೀಗಿದೆ, ಡೂ ಯುವರ್ ಕರ್ಮ ಅಂತ. ನಮ್ಮ ಜೀವನದಲ್ಲಿ ನಮ್ಮ ಕರ್ಮವನ್ನು ಮಾಡಬೇಕಾಗ್ತದೆ ನಾವು. ಇನ್ನೊಂದು ಶಬ್ದ ಇದೆ ಇಂಗ್ಲೀಷಿಂದ, ಯು ಲಿವ್ ಒನ್ ಲೀವ್ ಅಸ್ ಎ ಮಾಡೆಲ್ ಫಾರ್ ಅದರ್ಸ್ ಅಂತ. ಮಾನವನ ಬದುಕು ಈ ಸಮಾಜದಲ್ಲಿ, ಈ ಭೂಮಿಯಲ್ಲಿ ಒಂದೇ ಒಂದು. ಹುಟ್ಟು ಸಾವಿನ ನಡುವೆ ಇರುವಂತಹ ಜೀವನದಲ್ಲಿ ಈ ಸಮಾಜಕ್ಕೆ ನಾನು ಏನಾದರೂ ಕೊಡಬೇಕು, ಏನಾದರೂ ಆಗಿ ಹೋಗಬೇಕು ಹೇಳುವಂಥದ್ದನ್ನು ನಮ್ಮ ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ ಅಂಬೇಡ್ಕರ್ನವರು ಹಾಗೂ ನಮ್ಮ ದೇಶದಲ್ಲಿ ಹಲವಾರು ಗಣ್ಯರು, ಮಹಾಪುರುಷರು ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಆ ಒಂದು ದಿಶೆಯಲ್ಲಿ ಆ ಒಂದು ಜೀವನ ಸಾರಲಿಕ್ಕೆ ನಮ್ಮ ಇವತ್ತು ವೀರಾಂಜನೇಯ ಹಿಂದೂ ಮುಕ್ರಿ ಸಮಾಜದವರು ಅತಿ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಅಗತ್ಯವಾದದ್ದು. ಒಂದು ಸಮಾಜವನ್ನು ಪ್ರತಿಬಿಂಬಿಸಬೇಕಾದ್ರೆ, ಒಂದು ಸಮಾಜದಲ್ಲಿ ಇದೆ ಅಂತ ಗೊತ್ತಾಗಬೇಕಾದ್ರೆ ಇಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕಾಗ್ತದೆ. ನಮ್ಮ ವಿಕ್ರಮ್ ವಕೀಲ್ ಅವರು, ಸೂರಜ್ ನಾಯ್ಕ್ ಸೋನಿ ಅವರು ಹಾಗೂ ನಮ್ಮ ವಕೀಲರಾದ ಸುಬ್ರಹ್ಮಣ್ಯ ವಕೀಲರವರು ಒಂದೊಂದು ಶಬ್ದಗಳನ್ನು ಅಲ್ಲಿ ಹೇಳಿದ್ದಾರೆ. ವಿಕ್ರಮ್ ವಕೀಲ್ ಅವರು ಹೇಳಿದರು, ಇನ್ನೊಬ್ಬರಿಗೆ ಗೌರವ ಕೊಡುವಂತಹ ಒಂದು ಕಲ್ಚರನ್ನು ನಾವು ಹಿಂದೂ ಮುಕ್ರಿ ಸಮಾಜದವ್ರ ಹತ್ರ ನೋಡಬೇಕು ಅಂತ. ಇಂತಹ ಒಂದು ಮಹಾಪುರುಷ ಈ ಸಮಾಜದಲ್ಲಿ ಹುಟ್ಲಿಕ್ಕೆ ಕಾರಣ ಇವರೊಂದು ಮಹಾಪುರುಷರಂತ ನಮ್ಮ ಸುಬ್ರಹ್ಮಣ್ಯ ವಕೀಲ್ ಅವರು ಹೇಳಿದರು. ಇದೆಲ್ಲ ಅತಿ ಮೌಲ್ಯಭರಿತ ಮಾತಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು.
ಯಾಕಂದರೆ ಸಂಘಟನೆ ಬಗ್ಗೆ ನಮ್ಮ ಇವ್ರು ಹೇಳಿದ್ರು, ಯಾರು ನಮ್ಮ ಸೂರಜ್ ನಾಯ್ಕ್ ಸೋನಿ ಅವರು, ಸಮವಸ್ತ್ರ ಯಾವ ರೀತಿ ಧರಿಸ್ಕೊಂಡು ಈ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ರಿ ಅಂತ. ಅದಕ್ಕೆ ಖುಷಿ ತಂದಂಥ ವಿಚಾರ. ಯಾಕಂದರೆ ನಮ್ಮಲ್ಲಿ ಶಿಸ್ತಿದ್ರೆ ಇನ್ನೊಬ್ಬರಿಗೆ ಶಿಸ್ತು ಹೇಳ್ಬೋದು, ಒಂದು ಸಮಾಜದಲ್ಲಿ ಶಿಸ್ತನ್ನು ತರಲಿಕ್ಕೆ ಪ್ರಯತ್ನ ಮಾಡ್ಬೋದು ಅಂತ. ಅಷ್ಟೇ ಅಲ್ಲ, ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಯಾಕಂದರೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ತಾವು ಹಮ್ಮಿಕೊಂಡಿದ್ರಿ. ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ದೇಶ. ಈ ವರ್ಷದಲ್ಲಿ ಸಾಧಾರಣ ನಾನು 5 ತಿಂಗಳಲ್ಲಿ ಸಾಧಾರಣ ಒಂದು 4 ಕಾರ್ಯಕ್ರಮ ಹಿಂದೂ ಮುಕ್ರಿ ಸಮಾಜದವರು ಹಮ್ಮಿಕೊಂಡಂತಹ 4 ಕಾರ್ಯಕ್ರಮವನ್ನು ನಾನು ಪಾಲ್ಗೊಂಡಿದ್ದೆ. ಹಳದಿಪುರಲ್ಲಿ ಇವ್ರಿಗೆ ಗೊತ್ತಿದ್ದ ನಮ್ಮ ಆ್ಯಂಕರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ, ಇವತ್ತು ಕಾರ್ಯನಿರ್ವಹಣೆ ಮಾಡ್ತಾಯಿದ್ದಾರೆ. ಕರ್ಕಿಯಲ್ಲಿ, ಧಾರವಾಡದಲ್ಲೊಂದು, ಹೀಗೆ ಮತ್ತು ಕರ್ಕಿಯಲ್ಲಿ ಇನ್ನೊಂದು ಕಾರ್ಯಕ್ರಮ, 4-5 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ನಾವು ದೊಡ್ಡ ದೊಡ್ಡ ಪ್ರಮಾಣದ ಕಾರ್ಯಕ್ರಮ, ಇದೇ ರೀತಿ ಕಾರ್ಯಕ್ರಮ. ಇತರ ಸಮಾಜದವರು ಅಂಥ ಕಾರ್ಯಕ್ರಮ ಈ ವರ್ಷದಲ್ಲಿ ಹಮ್ಮಿಕೊಂಡಿದ್ದು ಭಾಳ ಕಡಿಮೆ. ಆದರೆ ಸಣ್ಣದಾದ ಸಮಾಜದವರು ನೀವು 4 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ. ಅದರಲ್ಲಿ ನಾನು ನೋಡಿದಂಥ ವಿಚಾರ ಏನಂದರೆ ನಿಮ್ಮ ಸ್ಟೇಜ್, ನಿಮ್ಮ ಒಂದು ವೇದಿಕೆ, ನಿಮ್ಮೊಂದು ಕಾರ್ಯಕ್ರಮ ಯಾವ ರೀತಿ ಇತ್ತು ಅಂತಲ್ಲಿ ಅಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ನೀಡುವಂತಹ ಕಾರ್ಯಕ್ರಮ ಆಗಿತ್ತು ಅದು. ಯಾಕಂದರೆ ಆ ಸ್ಟೇಜಿನ ಮೇಲೆ ರಾಜಕೀಯ ಲೀಡರ್ ಅಷ್ಟೇ ಇರಲಿಲ್ಲ, ಡೊನೇಷನ್ ಕೊಡುವಂಥ ದೊಡ್ಡ ದೊಡ್ಡ ಗಣ್ಯರಷ್ಟೇ ಇರಲಿಲ್ಲ, ಯಾಕೆ ದೊಡ್ಡ ದೊಡ್ಡ ಹೆಸರಿರುವಂತಹ ಗಣ್ಯರಷ್ಟೇ ಇರಲಿಲ್ಲ. ಅಲ್ಲಿ ನೀವು ಎಲ್ಲ ಸಮಾಜದವರನ್ನು, ಎಲ್ಲ ಬಂಧು ಮಿತ್ರರನ್ನು ಎಲ್ಲರನ್ನು ಸಮನಾಗಿ ಆ ಒಂದು ಸ್ಟೇಜನ್ನು ರೆಡಿ ಮಾಡ್ಕೊಂಡು ಚಂದದಾದ ಕಾರ್ಯಕ್ರಮವನ್ನು ನಾನು 4 ಕಾರ್ಯಕ್ರಮ ಈ ವರ್ಷದಲ್ಲಿ ನೋಡಿದೆ. ಅದೇ ರೀತಿ ನಾನು ಕೌಲಕ್ಕಿಯಲ್ಲೂ ಇದೇ ರೀತಿಯಾದ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇನೆ. ಮೊನ್ನೆ ನಮ್ಮ ಮನೆ ಹತ್ರ ಬರಬೇಕಾದ್ರೆ ಇನ್ವಿಟೇಷನ್ ಕೊಡಲಿಕ್ಕೆ, ಸರ್ ನಾನು ನಿಮ್ಮ ಮನೆ ಹತ್ರ ಬರ್ತಾ ಇದ್ದೇವೆ ಅಂದರು. ನಾ ಯಾರಿಗೂ ಮನೆ ಹತ್ರ ಬರೋದು ಬೇಡ್ರಿ, ಇನ್ವಿಟೇಷನ್ ಒಂದು ಕಳಿಸ್ರಿ ಅಂತ ಹೇಳ್ತಿದ್ದೆ ನಾನು. ಇಲ್ಲ ಸರ್ ನಿಮ್ಮ ಮನೆ ಹತ್ರ ಬಂದೇ ಬರ್ತೀನಿ ಅಂತ 2-3 ದಿವಸ ಕಾಲ್ ಮಾಡಿದ್ರು. ನಮ್ಮ ಮನೆ ಕೆಲಸ ನಡೀತಾ ಇತ್ತು, ಬೇಡ್ರಿ ಅಂದೆ ನಾನು, ಕೂತ್ಕೊಳ್ಳಿಕ್ಕೂ ಜಾಗ ಇಲ್ಲ ಅಲ್ಲಿ ಅಂತ. ಆದರೂ ಬಂದೇ ಬರ್ತಾನೆ ಅಂತ ಬಂದು ನಾ ಏನೋ ಬರಲಿ, 1-2 ಬಂದು ಹೋಗ್ತಾರೆ ಬೈಕ್ ಮೇಲೆ ಅಂದ್ಕೊಂಡೆ ನಾನು. 15-16 ಜನ ಬಂದು ಇನ್ವಿಟೇಷನ್ ಕೊಟ್ಟಿದಂಥ ಕಾರ್ಯಕ್ರಮ ಇದು, ಪ್ರಥಮ ಕಾರ್ಯಕ್ರಮ. ನಿಮ್ಗೆ ಜೋರಾಗಿ ಚಪ್ಪಾಳೆ ಕೊಡ್ತಾ ಇದ್ದೇನೆ ನಾನು. ಯಾಕಂದರೆ ನಮ್ಮ ಈಗಾಗಲೇ ಗಣ್ಯರು ಹೇಳಿದ್ರಲ್ಲ, ಗೌರವ ಕೊಡೋದ್ರಲ್ಲಿ ಹಿಂದೂ ಮುಕ್ರಿ ಸಮಾಜದವರು ಯಾವ ರೀತಿ ಪಾತ್ರ ವಹಿಸ್ತಾರೆ ಅಂತ. ನಿಜವಾಗ್ಲೂ ಪ್ರೀತಿ ಒಂದು ಬಿಟ್ಟರೆ ಬೇರೆ ಏನೋ ಈ ಪ್ರಪಂಚದಲ್ಲಿ ಶಾಶ್ವತವಲ್ಲ. ನಾ ಇನ್ನೊಬ್ಬರಿಗೆ ನೀಡಿದಂತಹ ಪ್ರೀತಿ, ಸೇವೆ, ಇದು 2 ಬಿಟ್ಟು ನಾವು ಸಮಾಜದಲ್ಲಿ ಮಾಡಿದಂಥ ಒಳ್ಳೆಯ ಕಾರ್ಯಕ್ರಮ ಇದು ಬಿಟ್ಟು ಈ ಸಮಾಜದಲ್ಲಿ ಯಾವುದೂ ಶಾಶ್ವತವಲ್ಲ, ಅದಷ್ಟೇ ಶಾಶ್ವತ. ಈ ಪ್ರಪಂಚವನ್ನು ಬಿಟ್ಟು ಹೋದ್ರ ಮೇಲೆ ಜನ ನೆನೆಸ್ಕೊಳ್ಳೋದು ಅದಷ್ಟೇ. ಅದಕ್ಕಾಗಿ ಇವತ್ತು ನೀವು ಚಂದವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ. ಒಂದೇ ಒಂದು ವಿನಂತಿ ಮಾಡ್ಕೊಳ್ತಾ ಇರೋದೇನೆಂದರೆ, ಹಿಂದೂ ಮುಕ್ರಿ ಸಮಾಜದವರು ಸಮಾಜದ ಮುಖಪುಟದತ್ತ ಇನ್ನೂ ಬರಬೇಕು. ಎಜುಕೇಷನ್ ರಂಗದಲ್ಲಿ, ಕ್ರೀಡೆಯಲ್ಲಿ, ಸರ್ಕಾರಿ ನೌಕರಿಯಲ್ಲಿ, ಇನ್ನಿತರ ಸಮಾಜದ ಉನ್ನತ ಹುದ್ದೆಯಲ್ಲಿ ನೀವು ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮನ್ನು ಯಾರೂ ಉದ್ಧಾರ ಮಾಡಲಿಕ್ಕೆ ಒಂದೇ ಸಲ ಬರೋದಲ್ಲ, ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಬೇಕಾಗ್ತದೆ. ಸಮಾಜನ ಉದ್ಧಾರ ಮಾಡೋಕ್ಕಿಂತ ಮೊದಲೇ ನಮ್ಮ ಕುಟುಂಬ, ನಮ್ಮ ಸಮಾಜ, ನಮ್ಮ ಅಕ್ಕಪಕ್ಕದವರನ್ನು ನಾವು ಗುರುತಿಸ್ಕೊಂಡು ಅವ್ರ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಅವರನ್ನು ಮುಂದೆ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಆವಾಗ ಅವರು ಸಮಾಜಕ್ಕೆ ಸೇವೆಯನ್ನು ನೀಡ್ತಾರೆ. ಅದಕ್ಕಾಗಿ ಹಿಂದೂ ಮುಕ್ರಿ ಸಮಾಜದವರು ಇನ್ನೂ ಮುಂದಕ್ಕೆ ಬರಬೇಕು. ಸರ್ವಶಕ್ತರಾದ ದೇವರು ಈ ಸಂಘಟನೆ ಮೇಲೆ, ನಮ್ಮೆಲ್ಲರ ಮೇಲೆ, ಇಲ್ಲಿ ವೇದಿಕೆ ಮೇಲೆ ಇದ್ದಂಥ ಸಮಸ್ತ ಗಣ್ಯರನ್ನು ಆಶೀರ್ವಾದಿಸಿ ಕಾಪಾಡಲಿ. ಈ ಒಂದು ಕಾರ್ಯಕ್ರಮದ ಮೇಲೆ ಸರ್ವಶಕ್ತರಾದ ದೇವರು ತಮ್ಮ ಕೃಪಾ ಆಶೀರ್ವಾದ ಬೀರಲಂತ ಶುಭ ಕೋರಿ, ಇನ್ನೊಮ್ಮೆ ಶುಭ ಕೋರಿ ನನ್ನ 2 ಮಾತು ಧನ್ಯವಾದಗಳೊಂದಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಅತಿಥಿಗಳಾಗಿ ಆಗಮಿಸಿ ವೇದಿಕೆಯನ್ನು ಉದ್ದೇಶಿಸಿ ಹಾಗೂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಶ್ರೀಯುತ ಪೀಟರ್ ಅಂತೋನ್ ಮ್ಯಾಂಡೇಸ್, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಾವಿನ ಕುರುವ, ತಮಗೆ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳು ಶ್ರೀಯುತ ಮೋಹನ್ ಎಲ್ ನಾಯ್ಕ್, ಉಪಾಧ್ಯಕ್ಷರು VSS ಚಿಕ್ಕನಕೋಡು, ತಮ್ಮ ಪ್ರೀತಿಯ ನುಡಿಗಳಿಗಾಗಿ ಈ ಸಮಯ ತೆರೆದುಕೊಳ್ತಾ ಇದೆ. ಪ್ರಪ್ರಥಮವಾಗಿ ಕ್ಷೇತ್ರ ದೇವತೆಯಾಗಿರುವ ಶ್ರೀ
ಹಾಗೂ ನನ್ನ ಆರಾಧ್ಯ ದೇವತೆಯಾಗಿರುವ ಶ್ರೀ ಮಹಾಸತಿ ದೇವಿಯನ್ನು ಮನಸಾರೆ ಸ್ಮರಿಸುತ್ತಾ ಹಾಗೂ ಈ ಭಾಗದ ಕ್ಷೇತ್ರ ದೈವವಾಗಿರುವ ಶ್ರೀ ಸುಬ್ರಹ್ಮಣ್ಯ ದೇವರಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವೇದಿಕೆಯಲ್ಲಿ ಇರುವ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಈಗಾಗಲೇ ತೆರಳಿರುವ ಎಲ್ಲ ಗಣ್ಯಾತಿ ಗಣ್ಯರನ್ನು ಪ್ರತ್ಯೇಕವಾಗಿ ಹೆಸರನ್ನು ಹೇಳಲಿಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ಕಾರ್ಯಕ್ರಮದ ಸಮಯದ ಒಂದು ಪರಿಮಿತಿಯಲ್ಲಿ ನಾವು ಮಾತಾಡ್ತಾ ಹೋಗಬೇಕಾಗ್ತದೆ. ಎಲ್ಲ ಗಣ್ಯರಿಗೂ, ವೇದಿಕೆಯಲ್ಲಿರುವ ಅಧ್ಯಕ್ಷರಿಗೂ ಹಾಗೂ ಈ ಒಂದು ಸಂಘಟನೆಯ ಸಮಾಜದ ವೀರಾಂಜನೇಯ ಸಂಘದ ಅಧ್ಯಕ್ಷರಿಗೂ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಒಂದೆರಡು ಮಾತನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಕವಲಕ್ಕಿ ಹೇಳುವಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಹೇಳಲಿಕ್ಕೆ ತುಂಬ ಖುಷಿಯಾಗ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಜೀವನದಲ್ಲಿ ಕಳೆದ 10-15 ವರ್ಷದಲ್ಲಿ ನನಗೆ ನನ್ನ ಹುಟ್ಟೂರನ್ನು ಬಿಟ್ಟರೆ ನನ್ನ ವೃತ್ತಿಯಲ್ಲಿ ನನಗೆ ಒಂದು ಅವಕಾಶವನ್ನು, ನನಗೆ ಇನ್ನೊಂದು ಜನ್ಮವನ್ನು ಕೊಟ್ಟಿರುವಂಥ ಸ್ಥಳ ಅಂದರೆ ಅದು ಕವಲಕ್ಕಿ. ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಈ ಒಂದು ಸಂದರ್ಭದಲ್ಲಿ ಈ ಶ್ರೀ ವೀರಾಂಜನೇಯ ಹಿಂದೂ ಮುಕ್ರಿ ಯುವಕ ಸಂಘದ ಈ ಒಂದು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಹಾಗೂ ಶ್ರೀ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಈ ಒಂದು ಜಯಂತ್ಯುತ್ಸವದ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ನೀವು ನನ್ನನ್ನು ಒಂದು ಛಾಯಾಗ್ರಾಹಕನಾಗಿ ಅಷ್ಟೇ ಕಾಣದೆ ಈ ಒಂದು ಭಾಗದಲ್ಲಿ ನಿಮ್ಮವನಾಗಿ ಕಂಡು ಇಲ್ಲಿ ಪ್ರಪ್ರಥಮವಾಗಿ ನನಗೆ ಒಂದು ವೇದಿಕೆಯಲ್ಲಿ ಈ ಒಂದು ಗಣ್ಯರ ಜೊತೆಗೆ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೆ ಸದಾ ಚಿರಋಣಿಯಾಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕವಲಕ್ಕಿಯಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ಆಗಿ ಹೋಗಿವೆ. ಯಾಕೆಂದರೆ 10-12 ವರ್ಷದಲ್ಲಿ ನಾನೇ ಕೂಡ ವೇದಿಕೆ ಎದುರಿಗಿದ್ದು ಹಲವಾರು ಕಾರ್ಯಕ್ರಮಗಳ ಚಿತ್ರೀಕರಣ ಹಾಗೂ ಛಾಯಾಗ್ರಹಣವನ್ನು ನಾನು ಮಾಡಿಕೊಟ್ಟಿದ್ದೆ. ಒಂದು ಬೇಜಾರದ ಸಂಗತಿ ಅಂದರೆ, ಇಷ್ಟು ದೊಡ್ಡ ಊರಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಹುಡುಗರನ್ನು ಹುರಿದುಂಬಿಸಿ ಅವರ ಬೆನ್ನಿಗೆ ಇಲ್ಲಿ ಜನ ಕಿಕ್ಕಿರಿದು ಸೇರಬೇಕಾಗಿತ್ತು. ಯಾಕೆಂದರೆ ಹಲವಾರು ಕಾರ್ಯಕ್ರಮದಲ್ಲಿ ನಾನು ಆ ಜನರ ಸಂಖ್ಯೆಯನ್ನು ನೋಡಿದ್ದೇನೆ. ಇಂಥ ಒಂದು ಮಹತ್ ಕಾರ್ಯವನ್ನು 134ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಅದರಲ್ಲಿ ಪಾಲ್ಗೊಳ್ಳದೆ ಹೊರಗಡೆ ಇದ್ದಂಥವರು ಅವರು ಈ ಒಂದು ಭಾಗ್ಯ ಅವರಿಗೆ ದಕ್ಕಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೂ ಕೂಡ ಬೇಜಾರಿಲ್ಲ. ಮೊದಲೇ ಹೇಳ್ತಾ ಇದ್ದರು, 12 ಮನೆಗಳಿರುವಂಥ ಒಂದು ಮುಕ್ರಿ ಮತ್ತು ಹಳ್ಳಿಯರ ಸಮಾಜ ಅಂತ. ಈ ಒಂದು ಹಿಂದುಳಿದ ಸಮಾಜದವರು ನನಗೆ ಕಾರ್ಯಕ್ರಮಕ್ಕೆ ಕರೆಯುವಾಗ ಫೋನ್ ಮಾಡಿದವಾಗ ಹೇಳಿದರು, ಮೊರಣ್ಣ ನೀನು ಮುದ್ದಂ ಬರಬೇಕಂತ. ನನಗೆ ಆಶ್ಚರ್ಯ. 2 ಸಾರಿ ಕೇಳಿದ್ದೆ, ಫೋನ್ ಮಾಡಿದವರು ಇಲ್ಲೇ ಇದ್ದಾರೆ ಕೇಳಿ, ಯಾಕೆ ನನ್ನ ಕಾರ್ಯಕ್ರಮಕ್ಕೆ ಹಾಕಿರಿ? ಇಲ್ಲ ಅಣ್ಣ ನೀವು ಬರಬೇಕು ಅಂತ. ಖಂಡಿತವಾಗಿ ನೀವು ಇವತ್ತೇನಾದರೂ ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ ಅಂತ ಆದರೆ ನನ್ನ ಕ್ಷೇತ್ರ ಅಥವಾ ನನ್ನ ಗ್ರಾಮ ಇದಲ್ಲ. ಈಗ ನಾನು ಸದ್ಯದಲ್ಲಿ 2 ವರ್ಷದ ಈಚೆಗೆ VSSನ ಉಪಾಧ್ಯಕ್ಷನಾಗಿರಬಹುದು. ಆದರೆ ಖಂಡಿತ ನೀವ್ಯಾರು VSS ಉಪಾಧ್ಯಕ್ಷ ಅಂತ ನೀವು ನನ್ನನ್ನು ಇಲ್ಲಿ ಗುರುತಿಸಿ ಕರೆದಿಲ್ಲ. ನೀವು ಈ 12-13 ವರ್ಷದಲ್ಲಿ ನನ್ನ ಮೇಲಿರುವ ಪ್ರೀತಿ ವಿಶ್ವಾಸಕ್ಕಾಗಿ ಕರೆದಿರಂತ ಹೇಳಲಿಕ್ಕೆ ನಾನು ನನ್ನ ಹೃದಯ ತುಂಬಿ ಬರ್ತಾ ಇದೆ. ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮಗಳು 2ನೇ ವರ್ಷದಂತ ಕೇಳ್ಪಟ್ಟೆ. ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಸಂಖ್ಯೆ ಚಿಕ್ಕದಿರಬಹುದು. ನೀವು ಇನ್ನು ಮುಂದೆ ಕೂಡ ಯಾವುದೇ ರೀತಿ ಧೈರ್ಯಗೊಂದದೆ ನಿಮ್ಮ ಸಂಘಟನೆಯನ್ನು ಇನ್ನೂ ಚೆಂದಾಗಿ ಸಂಘಟಿತಗೊಳಿಸಿಕೊಂಡು ಪ್ರತಿ ವರ್ಷವೂ ಕೂಡ ಇಂಥ ಒಂದು ಸುಂದರ ಕಾರ್ಯಕ್ರಮವನ್ನು, ಯಾಕೆ ಸುಂದರ ಕಾರ್ಯಕ್ರಮ ಹೇಳ್ತಾ ಇದ್ದೇನೆ ಅಂದರೆ, ಅಧ್ಯಕ್ಷರ ಹತ್ರ ಈಗಷ್ಟೇ ಕೇಳಿದೆ, ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀರಿ ಸಾಧನೆ ಮಾಡಿದಂಥವರಿಗೆ. ದಯಮಾಡಿ ಅದು ಈಗಾಗಲೇ ಮೊದಲೇ ಆಗಬೇಕಿತ್ತು. ವಿಶೇಷ ಗಣ್ಯರು ನಡೆದು ಬಿಟ್ಟರು. ಕೇಳಿದೆ ನಾನು ನಾರಾಯಣ ಅವ್ರ ಹತ್ರ, ಅದು ಅಷ್ಟೊಂದು ಜನರಿಗೆ ಇದೆಯಲ್ಲ ಮಧ್ಯದಲ್ಲಿ ಮಾಡಬೇಕಿತ್ತು ಅಂತ. ಇರಲಿ, ತೊಂದರೆ ಇಲ್ಲ. ಕೆಲವೊಂದು ಕಾರ್ಯಕ್ರಮ ನಡೆಸುವಾಗ ಹಿಂದೆ ಮುಂದೆ ಆಗೋದು ಸ್ವಾಭಾವಿಕ. ಇದ್ದವರಷ್ಟೇ ಕೂಡ ನಾವು ಅದನ್ನು ಚಂದ ರೀತಿಯಲ್ಲಿ ನಡೆಸಿಕೊಡಲಿಕ್ಕೆ ತಯಾರಿದ್ದೇವೆ. ಈ ಒಂದು ಪ್ರತಿಭಾ ಪುರಸ್ಕಾರ, ಸನ್ಮಾನ, ಸಾಂಸ್ಕೃತಿಕ ಹಾಗೂ ಈ ಒಂದು ಸಂಘದ ವಾರ್ಷಿಕೋತ್ಸವ, ಇಷ್ಟೆಲ್ಲ ಒಂದು ಕಾರ್ಯಕ್ರಮವನ್ನು ನೀವು ಇಷ್ಟು ಸುಂದರವಾಗಿ ಸಂಘಟಿಸಿದ್ದಕ್ಕೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಒಂದು ವಿಚಾರ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನೀವು ಈ ಒಂದು ವೇದಿಕೆಯಲ್ಲಿ ನನ್ನನ್ನು VSSನ ಉಪಾಧ್ಯಕ್ಷರುಗಳಿಗೆ ಗುರುತಿಸಿ ಕರೆದಿದ್ದೇ ಹೌದಾದರೆ, VSSಲ್ಲಿ ಸಿಗುವಂಥ ಒಂದು ಚಿಕ್ಕ ಸೌಲಭ್ಯ, ಅದು ನಿಮ್ಮ ಒಂದು ಸಮಾಜಕ್ಕೆ ವಿಶೇಷವಾಗಿ ಸಿಗುವಂಥ ಸೌಲಭ್ಯವನ್ನು ಇವತ್ತಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಸುಮಾರು 10-15 ವರ್ಷದ ಹಿಂದೆ ರಾಜ್ಯ ಸರ್ಕಾರ ಬಡವರಿಗಾಗಿ ಕೊಡುವಂಥ ಯಶಸ್ವಿನಿ ಯೋಜನೆ ಅದು ಕೆಲವು ಕಾರಣಾಂತರಗಳಿಂದ ಅದು ಬಂದಾಗಿ ಹೋಗಿತ್ತು. ಈಗ ನಂತರ 3 ವರ್ಷದ ಈಚೆಗೆ ಮತ್ತೆ ಪುನಃ ಅದು ಪ್ರಾರಂಭದಲ್ಲಿದೆ, ಚಾಲ್ತಿಯಲ್ಲಿದೆ ನಿಮ್ಮ ಸೊಸೈಟಿಯಲ್ಲಿ. ಅದು ನೀವೆಲ್ಲ ತಿಳಿದಿಟ್ಟುಕೊಳ್ಬೇಕಾದಂಥ ವಿಚಾರ. ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, 1 ವರ್ಷಕ್ಕೆ ಇತರೆ ಎಲ್ಲ ಸದಸ್ಯರಿಗೆ, ಇಲ್ಲಿ ಯಾರಾದರೂ ಸಹಕಾರಿಗಳಿದ್ದರೆ ನೀವು ಮಾಹಿತಿ ಪಡ್ಕೊಳ್ಬಹುದು. ಪ್ರತಿಯೊಂದು VSSನಲ್ಲಿ ಸದಸ್ಯತ್ವ ಹೊಂದಿರುವಂಥ ಪ್ರತಿಯೊಂದು ಸದಸ್ಯರ ಕುಟುಂಬಕ್ಕೆ 500 ರೂಪಾಯಿ ನೀಡಿ ನೀವು ಒಂದು ಯಶಸ್ವಿನಿ ಕಾರ್ಡನ್ನು ಪಡೆದಿರಂತಾದರೆ 4ರಿಂದ 5 ಸದಸ್ಯರಿಗೆ 500 ರೂಪಾಯಿ. ಅದು ಹೆಚ್ಚುಳಿದ ಸದಸ್ಯರಿದ್ದರೆ ತಲಾ 100 ರೂಪಾಯಿಯನ್ನು ಕಟ್ಟಿ ನೀವು ಆ ಕಾರ್ಡನ್ನು ಪಡೆದಿರಂತಾದರೆ ಈಗಿನ 1-2 ವರ್ಷದ ಈಚೆಗೆ ಪ್ರತಿ ಕುಟುಂಬಕ್ಕೆ ಪ್ರತಿ ವ್ಯಕ್ತಿಗೆ 5 ಲಕ್ಷ ರೂಪಾಯಿ ನಿಮಗೆ ವೈದ್ಯಕೀಯ ಚಿಕಿತ್ಸಾ ವೆಚ್ಚ ಯಾವುದೇ ಒಂದು ಹಾಸ್ಪಿಟ್ಲಲ್ಲಿ, ದೊಡ್ಡ ಹಾಸ್ಪಿಟ್ಲಲ್ಲಿ ಹೋದಾಗ ನೀವು ಪಡೀಲಿಕ್ಕೆ ಅರ್ಹರಿರ್ತೀರ. ಆದರೆ ಎಲ್ಲ ಕಾಲದಲ್ಲಿ ಆ ಒಂದು ಯಶಸ್ವಿನಿ ಕಾರ್ಡನ್ನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಬಹುತೇಕ ಜನವರಿ 15ರ ನಂತರ ಮಾರ್ಚ್ ಒಳಗಡೆ ಆ ಒಂದು ಕಾರ್ಡ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಆಲ್ರೆಡಿ ಈಗ ಮುಗಿದಿದೆ, ಅದು 2025ರದ್ದು ಮುಗೀತು. ನಂತರ ಮುಂದಿನ ವರ್ಷ ರಿನ್ಯೂವಲ್ ಆಗುವಾಗ ಬರೀ ದುಡ್ಡಷ್ಟೇ ಕಟ್ಟಿದರಾಯಿತು. ಫಸ್ಟ್ ಕಾರ್ಡ್ ಮಾಡುವಾಗ ನೀವು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಎಲ್ಲ ಸದಸ್ಯರ ಫೋಟೋವನ್ನು ನೀಡಿ ಆ ಒಂದು ಕಾರ್ಡನ್ನು ದಯಮಾಡಿ ಈ ನೀವು ಹಿಂದುಳಿದ ಮುಕ್ರಿ ಸಮಾಜದವರು ನಮ್ಮ ಮುಗುವ ಸೊಸೈಟಿಯಲ್ಲಿ ನೀವು ಮುಂದಿನ ವರ್ಷ ಆದರೂ ಮಾಡಿಕೊಳ್ಳಿ. ಯಾಕೆ ಅಂತ ಹೇಳಿದರೆ ನಾವೆಲ್ಲ ಕಾರ್ಯಕ್ರಮ ಮಾಡ್ತೀವಿ, ಎಲ್ಲ ಒಂದು ವಿಜೃಂಭಣೆಯಲ್ಲಿ ಇರ್ತೇವೆ. ಏನಾದರೂ ಸಮಸ್ಯೆ ಬಂತು, ಆರೋಗ್ಯದಲ್ಲಿ ಏರುಪೇರು ಆಯಿತು ಅಥವಾ ಏನಾದರೂ ಅಪಘಾತ ಆಯಿತು ಅಂತ ಆದರೆ ನಾವು ಹಾಸ್ಪಿಟ್ಲ್ ಸೇರಿದವಾಗ ಯಾರು ಕೂಡ ನಮ್ಮ ಜೊತೆ ಇರೋದಿಲ್ಲ. ಆವಾಗ ನಮಗೆಲ್ಲವೂ ನೆನಪಾಗ್ತದೆ, ಏನಾದರೂ ಮಾಡಿದ್ದಿದ್ದರೆ ಇವತ್ತು ಉಪಕಾರಕ್ಕೆ ಬರ್ತಿತ್ತು ಅಂತ. ಹಾಗಾಗಿ ಇಲ್ಲಿರುವ ಪ್ರತಿ ಕುಟುಂಬದವರು ಅದೇನು ಜಮೀನಸ್ಥ ರೈತರೇ ಆಗಬೇಕಂತೇನಿಲ್ಲ. ಆ ಒಂದು ಗ್ರಾಮದ VSS ಸಂಘದಲ್ಲಿ ಮುಂದಿನ ವರ್ಷ ಆದರೂ ಪ್ರತಿಯೊಬ್ಬರೂ ಸದಸ್ಯತ್ವವನ್ನು ಪಡೆದು ಯಶಸ್ವಿನಿ ಕಾರ್ಡನ್ನು ಮಾಡಿಕೊಳ್ಳಿ, ಅದರ ಪ್ರಯೋಜನನ ತಾವೆಲ್ಲರೂ ಪಡೆದುಕೊಳ್ಳಿ ಅಂತ ಹೇಳ್ತಾ, ಮತ್ತು ವಿಶೇಷವಾಗಿ SC/ST ಸಮಾಜದವರಿಗೆ ಒಂದು ಸಾರಿ ಕಾರ್ಡ್ ಮಾಡಿದರೆ 3 ವರ್ಷಕ್ಕೆ ರಿನ್ಯೂವಲ್, ಮತ್ತು ಪ್ರತಿ ವರ್ಷ 500 ರೂಪಾಯಿ ತುಂಬಬೇಕಂತಿಲ್ಲ. ಉಳಿದೆಲ್ಲ ಸಮಾಜಕ್ಕೆ ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕಾಗ್ತದೆ. ಹಾಗಾಗಿ ಇಂಥ ಒಂದು ಸರ್ಕಾರಿ ಸೌಲಭ್ಯವನ್ನು ತಾವೆಲ್ಲರೂ ದಯಮಾಡಿ ಪಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಸಭೆಯಲ್ಲಿ ನನಗೆ ಅವಕಾಶವನ್ನು ನೀಡಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಈ ಊರಿನ ಸಮಸ್ತ ಗ್ರಾಮಸ್ಥರಿಗೆ, ನೆರೆದಿರುವ ಎಲ್ಲ ಸಭ್ಯರಿಗೆ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನಮಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತಾಂಬೆ. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ವೇದಿಕೆಯನ್ನು ಹಾಗೂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಶ್ರೀಯುತ ಮೋಹನ್ ಎಲ್ ನಾಯ್ಕ್, ಉಪಾಧ್ಯಕ್ಷರು, VSS ಚಿಕ್ಕನಕೋಡು, ಇವರಿಗೆ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ಶ್ರೀಯುತ MN ಸುಬ್ರಹ್ಮಣ್ಯ, ನೋಟರಿ ವಕೀಲರು, ಮುಗ್ವ, ಕಾರಣಾಂತರಗಳಿಂದ ಈ ಒಂದು ವೇದಿಕೆಯಿಂದ ನಿರ್ಗಮಿಸ್ತಾ ಇರುವಂಥದ್ದು. ಸೊ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಿಡುವನ್ನು ಮಾಡಿಕೊಂಡು ಆಗಮಿಸಿದ್ದೀರಿ. ಸಮಿತಿಯ ಪರವಾಗಿ ತಮಗೆ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ನೆನಪಾರ್ಥಕವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇರುವಂಥದ್ದು. ಪ್ರೀತಿಯಿಂದ ತಮ್ಮನ್ನು ಈ ಒಂದು ವೇದಿಕೆಯಿಂದ ಬೀಳ್ಕೊಡ್ತಾ ಇರುವಂಥದ್ದು. ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವ ಅತಿಥಿಗಳು ಶ್ರೀಯುತ ರವಿ ಮುಕ್ರಿ ಕೋಣಕಾರ್, ಕಾರ್ಯದರ್ಶಿಗಳು, ಅಖಿಲ ಕರ್ನಾಟಕ ಹಿಂದೂ ಮುಕ್ರಿ ಸಮಾಜ, ತಮ್ಮ ಪ್ರೀತಿಯ ನುಡಿಗಳಿಗಾಗಿ ಈ ಸಮಯ ತೆರೆದುಕೊಳ್ತಾ ಇದೆ. ವೀರಾಂಜನೇಯ ಹಿಂದೂ ಮುಕ್ರಿ ಯುವಕ ಸಂಘ ಕೌಲಕ್ಕಿ ಈ ಒಂದು ಸಂಘದ ವಾರ್ಷಿಕೋತ್ಸವ ಸಮಾರಂಭದ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಇವರ 134ನೇ ಜಯಂತಿ ಆಚರಣೆಯ ಅಂಗವಾಗಿ ಸಾಂಸ್ಕೃತಿಕ ಹಾಗೂ ಮತ್ತು ಮನೋರಂಜನೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯರಿಗೆ ಕೂಡ ನಮಸ್ಕರಿಸುತ್ತಾ, ಶ್ರೀ ವೀರಾಂಜನೇಯ ಯುವಕ ಸಂಘದವರು ಈ ಒಂದು ದಿನದಲ್ಲಿ ಒಳ್ಳೆಯ ಅತ್ಯುತ್ತಮವಾಗಿ ಒಂದು ಕಾರ್ಯಕ್ರಮ, ಈ ಒಂದು ಚಿಕ್ಕ ಏರಿಯಾದಲ್ಲೂ ಆದರೂ ಕೂಡ ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾವು ಮೊಟ್ಟ ಮೊದಲನಾಗಿ ಆ ಸಂಘಟನೆಯವರಿಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ಈ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ನಾವು ನೋಡಿದ್ವಿ, ಈ ಹಿಂದೆ ಕೂಡ ಕರ್ಕಿಲ್ವಿ ನಾವು ಒಂದು ಕಾರ್ಯಕ್ರಮ ಮಾಡಿದಾಗೆ
ಆ ಕಾರ್ಯಕ್ರಮ ಮಾಡುವಾಗ ಎಷ್ಟು ಕಷ್ಟ ಆಗ್ತದೆ, ಎಷ್ಟು ಕಲೆಕ್ಟ್ ಮಾಡಬೇಕಾದ್ರೆ, ತಿರುಗಾಟ ಮಾಡಬೇಕಾದ್ರೆ ಭಾಳ ಕಷ್ಟ ಆಗ್ತದೆ. ಆದರೂ ಈ ಒಂದು ಯುವಕರು ಉತ್ಸಾಹದಿಂದ ಈ ಒಂದು ಚಿಕ್ಕ ಏರಿಯಾ ಆದರೂ ಕೂಡ ಕಾರ್ಯಕ್ರಮ ಮಾತ್ರ ಅದ್ಭುತವಾಗಿ ಆಯೋಜನೆ ಮಾಡಿದರೆ ಅವರಿಗೆ ನಾವು ಮತ್ತೊಮ್ಮೆ ಮಗದೊಮ್ಮೆ ಒಂದಿಸ್ತಾ ನಾನು ಇಲ್ಲಿಗೆ ಆಹ್ವಾನಿಸಿದ ಅವರಿಗೆ ಒಂದೆರಡು ಮಾತನ್ನು ಮುಗಿಸ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಹಾಗೂ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಶ್ರೀಯುತ ರವಿ ಮುಕ್ರಿ ಕೋಣ್ಕರ್ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳು ಶ್ರೀಯುತ ಸೀತಾರಾಮ್ ಹಳ್ಳೇರ್, ಗ್ರಂಥಪಾಲಕರು ಹಳಿನ್ಬಾಳ್, ಇವರು ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಅದೇ ರೀತಿಯಾಗಿ ಶ್ರೀಯುತ MP ಭಟ್, ನಿವೃತ್ತಿ ಕೊಡ್ಲ, LIC ಏಜೆಂಟ್ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥವರು. ಓಕೆ, ಅವರು ಕೂಡ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿರುವಂಥದ್ದು. ಅದೇ ರೀತಿಯಾಗಿ ಶ್ರೀಯುತ ಇಸ್ಮಾಯಿಲ್ ಎ ಸಾಹೇಬ್, ಮಾಲೀಕರು ಯುನಿಟಿ ಗ್ಯಾಲರಿ, ತಮ್ಮ ಪ್ರೀತಿಯ ನುಡಿಗಳಿಗಾಗಿ ಈ ಸಮಯ ತೆರೆದುಕೊಳ್ತಾ ಇದೆ. ಎಲ್ಲರಿಗೂ ಶುಭ ಸಂಜೆ. ನೋಡಿ, ನಾವು ಕಾರ್ಯಕ್ರಮದ ಮಾತಾಡಲಿಕ್ಕೆ ಮುಂಚೆ ವ್ಯಾವಹಾರಿಕವಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಾವೇನಾದರೂ ಹಣ ಕೊಟ್ಟಿದ್ರೆ ಅದು ವಾಪಸ್ ಬರ್ತದೆ, ಇಲ್ಲ ಅಂತ ಗ್ಯಾರಂಟಿ ಇಲ್ಲ. ಆದರೆ ನಾವು ಏನು ಗೌರವ ಕೊಡ್ತೀವಿ, ಏನು ಪ್ರೀತಿ ಕೊಡ್ತೀವಿ, ಅದರ 4 ಪಟ್ಟು ನನಗೆ ವಾಪಸ್ ಸಿಗ್ತದೆ ಅಂತ ಈಗ ತಾಜಾ ಉದಾಹರಣೆ ನಮ್ಮ ಮೋಹನ್ ನಾಯ್ಕರವರು ಮಾತಾಡಿದ ರೀತಿ. ಅವರಿಗೆ, ಮೋಹನ್ ನಾಯ್ಕರಿಗೆ ನೀವು ತೋರಿಸಿದ ಪ್ರೀತಿ, ನಮ್ಮ ಸಂಘಟಕರು ತೋರಿಸಿದ ಪ್ರೀತಿ ಮತ್ತು ವಾತ್ಸಲ್ಯ, ಗೌರವ, ಅದರ 4 ಪಟ್ಟನ್ನು ಅವರು ಮಾತಿನಲ್ಲಿ ನಿಮಗೆ ತಿಳಿಸ್ತಾ ಇದ್ದಾರೆ. ಇವಾಗ ಅವರು ಮಾತಾಡಿದ ರೀತಿ ನೋಡಿ ನನಗೆ ತುಂಬ ಖುಷಿಯಾಯಿತು, ನನಗೆ ಮನಸ್ಸು ತುಂಬಿ ಬಂತು. ಯಾಕಂದರೆ ನನ್ನ ಕೇರಿಯ ಸಂಘಟಕರ ಬಗ್ಗೆ ಅವರಿಟ್ಟ ಪ್ರೀತಿ, ಅವರು ಕೊಟ್ಟ ಪ್ರೀತಿಯ ಮಾತು, ಮತ್ತು ಅವರು ನಿಮಗೆ ಸಲಹೆಗಳನ್ನು ತುಂಬ ಚೆನ್ನಾಗಿ ಈ ವೇದಿಕೆಯಲ್ಲಿ ವಿವರಿಸಿದರು. ವೀರಾಂಜನೇಯ ಹಿಂದೂ ಮುಕ್ರಿ ಯುವಕ ಸಂಘದ ವಾರ್ಷಿಕೋತ್ಸವ ಸಮಾರಂಭ ಇವತ್ತು. ಈ ಸಮಾರಂಭದ ಈ ಗಳಿಗೆಯಲ್ಲಿ, ಶುಭ ಗಳಿಗೆಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ಎದುರಿಗೆ ಆಸೀನರಾದಂಥ ನನ್ನ ಊರಿನ ಹಿರಿಯ ನಾಗರಿಕರೇ, ಪುಟಾಣಿಗಳೇ, ಹಾಗೂ ಎಲ್ಲ ಬಂಧು ಭಗಿನಿಯರೇ ಹಾಗೂ ಸಂಘಟಕರೇ, ಹಾಗೂ ಇವತ್ತಿನ ಇವೆಂಟ್ಸ್ ಇವೆಂಟ್ಸ್ ಅವರೇ, ನನ್ನ ಆತ್ಮೀಯರು, ಇವರಿಗೂ ಕೂಡ ನನ್ನ ಈ ಕಾರ್ಯಕ್ರಮಕ್ಕೆ ಈ ಸಂದರ್ಭದಲ್ಲಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ಈ ಸಮಯದಲ್ಲಿ ನನ್ನ ಈ ವೀರಾಂಜನೇಯ ಹಿಂದೂ ಮುಕ್ರಿ ಯುವಕ ಸಂಘದ ಸಂಘಟಕರಿಗೆ ಈ ಸಮಾರಂಭದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. 1891 ಏಪ್ರಿಲ್ 14ರಲ್ಲಿ ನಮ್ಮ ಭೀಮ್ರಾಮ್ ರಾಮ್ಜಿ ಅಂಬೇಡ್ಕರ್ ಇವರ ಜನನ ಇವತ್ತಿನ ಮಧ್ಯಪ್ರದೇಶದ ಮೋವಾ ಎನ್ನುವ ಪ್ರಾಂತದಲ್ಲಿ ಆಗ್ತದೆ. ಸ್ವಾತಂತ್ರ್ಯದ ನಂತರದ ಜವಾಹರ್ಲಾಲ್ ನೆಹರು ಅವರ ಸರ್ಕಾರದಲ್ಲಿ ಇವರು ಪ್ರಥಮವಾಗಿ ಕಾನೂನು ಸಚಿವರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಇವರು ಪಶ್ಚಿಮ ಬಂಗಾಳದ ಕಡೆಯಿಂದ ನಮ್ಮ ಈ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಇವರನ್ನು 1947ರಲ್ಲಿ ಆಯ್ಕೆ ಮಾಡಲಾಗ್ತದೆ. 1947ರಿಂದ 1950ರವರೆಗೆ ಇವರು ಸುಂದರವಾದ ಸಂವಿಧಾನ, ನಾನು ಅಂದುಕೊಂಡ ಪ್ರಕಾರ ನಮ್ಮ ಜಗತ್ತಿನಲ್ಲಿಯೇ ಒಂದು ಸುಂದರವಾದ ಸಂವಿಧಾನ ಏನಾದರೂ ಇದ್ದರೆ ಅದು ಭೀಮ್ರಾಮ್ ರಾಮ್ಜಿ ಅಂಬೇಡ್ಕರ್ ಅವರು ಬರೆದ ನಮ್ಮ ಭವ್ಯ ಭಾರತದ ಸಂವಿಧಾನ. ಈ ಸಂವಿಧಾನದಲ್ಲಿ ನಮ್ಮ ದುರ್ಬಲ ವರ್ಗದ ಏಳಿಗೆಯ ಎಲ್ಲ ಕನಸುಗಳನ್ನು ಚೆನ್ನಾದ ರೀತಿಯಲ್ಲಿ ಸಂವಿಧಾನವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಹಾಗೂ ಹಿಂದುಳಿದ ವರ್ಗದವರ ಅವರ ಬಗ್ಗೆ ಅವರಿಗಿರುವ ವ್ಯಾಮೋಹ ಹಾಗೂ ಅವರಿಗಿರುವ ಹಿಂದುಳಿದ ವರ್ಗ ಮತ್ತು ದುರ್ಬಲ ವರ್ಗದವರನ್ನು ಮುಂದೆ ತರುವಂಥ ಪ್ರಯತ್ನ ಇವತ್ತು ನಮ್ಮೆಲ್ಲರಿಗೂ ಪ್ರೇರಣೆಯಾಗಬೇಕಂತ ನಾನು ಇಲ್ಲಿ ಅಂದ್ಕೊಳ್ತಾ ಇದ್ದೇನೆ. ಯುವಕರೇ, ಖಾಲಿ ಈ ಅಂಬೇಡ್ಕರ್ ಅವರ ನೆನಪುಗಳನ್ನು ಈ 1934ರ ಜನ್ಮದಿನಾಚರಣೆ ದಿವಸ ಮಾಡಿದರೆ ಅದಕ್ಕೆ ಏನೂ ಅರ್ಥ ಬರುವುದಿಲ್ಲ. ಪ್ರತಿಯೊಂದು ಈ ಏನು ಕೆಲವೊಂದು ನಾಯಕರಿರ್ತಾರೆ, ಈ ಗಾಂಧಿ ಜಯಂತಿ ದಿವಸ ಇರಬೇಕು ಅಥವಾ BR ಅಂಬೇಡ್ಕರ್ ಇರ್ಬೋದು, ಇಲ್ಲ ಸ್ವಾಮಿ ವಿವೇಕಾನಂದರ ಜಯಂತಿ ದಿವಸ ನಾವು ಅವರ ಬಗ್ಗೆ ಇವತ್ತು ಅಂತರ್ಜಾಲದಲ್ಲಿ ಹೋದರೆ, ಗೂಗಲಲ್ಲಿ ಹೋದರೆ ಅವ್ರ ಬಗ್ಗೆ ಸವಿಸ್ತಾರವಾದ ಮಾಹಿತಿಗಳು ಸಿಗುತ್ತದೆ. ಇದನ್ನು ಚೆಂದಾಗಿ ಒಂದು ದಿವಸ ಮಟ್ಟಿಗೆ ಇವತ್ತಿನ ಏಪ್ರಿಲ್ 14ರ ದಿವಸ ಪ್ರತಿ ವರ್ಷ
ಅಂಬೇಡ್ಕರ್ ಅವರ ಬಗ್ಗೆ ಒಂದು 10 ನಿಮಿಷ ನಾವು ಅಂತರ್ಜಾಲವನ್ನು ಅಥವಾ ಗೂಗಲನ್ನು ಅದನ್ನು ಅವ್ರ ಬಗ್ಗೆ ತಿಳ್ಕೊಂಡ್ರೆ ಅದು ನಮ್ಮ ಜೀವನದಲ್ಲಿ ಅವ್ರು ಏನು ಮಾಡಿದ್ದಾರೆ ಅದು ನಮ್ಮ ಜೀವನದಲ್ಲಿ ಪ್ರೇರಣೆ ಆಗಬಹುದು. ಹಾಗೆ ಮಹಾತ್ಮ ಗಾಂಧೀಜಿ ಇರ್ಬೋದು, ಸ್ವಾಮಿ ವಿವೇಕಾನಂದರಿರ್ಬೋದು, ಎಲ್ಲರೂ ಈ ಜಗತ್ತಿಗೆ ಮಾದರಿಯಾಗಿದ್ದಾರೆ. ಇವರ ಈ ಶಕ್ತಿ ನಮ್ಮಲ್ಲಿ ಪ್ರೇರಣೆ ಆಗಬೇಕು. ಈ ಸಂಘಟಕರು ಇವತ್ತು ನಮ್ಮನ್ನೆಲ್ಲ ಈ ಒಂದು 134ನೇ ಜನ್ಮದಿನೋತ್ಸವದ ಅಂಗವಾಗಿ ಈ ಸಮಾರಂಭ ನಡೆಸ್ಕೊಡ್ತಾ ನಮ್ಮನ್ನೆಲ್ಲ ಒಟ್ಟಾಗಿ ಸೇರುವ ಹಾಗೆ ಮಾಡಿದಿರಿ. ನಿಮ್ಮ ಈ ಪ್ರೀತಿಯ ಆಹ್ವಾನಕ್ಕೆ ನಾನು ಮನಸೋತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭ ಕೋರುತ್ತಾ ನಿಮ್ಮ ಈ ಸಂಘಟನೆ ಇನ್ನೂ ಮುಂದುವರಿಯಲಿ. ಈ ಸಂಘಟಕರು ಈ ಹಿಂದುಳಿದ ವರ್ಗ ಖಾಲಿ ಇಲ್ಲಿ BR ಅಂಬೇಡ್ಕರ್ ಖಾಲಿ ಒಂದು ಸಮುದಾಯಕ್ಕೆ ಸೀಮಿತರಾಗಿರುವುದಿಲ್ಲ. ಇವರು ಒಂದು ನಮ್ಮ ಭಾರತದ ದೇಶದ ಒಂದು ಅವಿಭಾಜ್ಯ ಮತ್ತು ಒಂದು ಅಮೂಲ್ಯ ರತ್ನ. ಇವರು ಆರ್ಥಿಕವಾಗಿ ಹಿಂದುಳಿದವರನ್ನು ಕೂಡ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸಂವಿಧಾನದಲ್ಲಿ ಇವರ ಪ್ರಯತ್ನಗಳು ತುಂಬ ಚೆನ್ನಾಗಿ ಮೂಡಿಬರ್ತದೆ. ಹಾಗೂ ಈ ಸಂವಿಧಾನದ ರಚಿಸಿದ BR ಅಂಬೇಡ್ಕರನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ನಾನು ಮತ್ತೊಮ್ಮೆ ಶುಭವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ವೇದಿಕೆಯನ್ನು ಹಾಗೂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಶ್ರೀಯುತ ಇಸ್ಮಾಯಿಲ್ ಎ ಸಾಹೇಬ್ ಇವರಿಗೆ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಶ್ರೀಯುತ HL ಗೌಡ ನಗರೆ ಪತ್ರಕರ್ತರು ಇವರಿಗೆ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿರುವಂಥದ್ದು. ಅದೇ ರೀತಿಯಾಗಿ ಶ್ರೀಯುತ ರೋಹಿದಾಸ್ ನಾಯ್ಕ್ ಉದ್ಯಮಿಗಳು ಕವಲಕ್ಕಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಶುಭಾಶಯಗಳನ್ನು ತಿಳಿಸಿರುವಂಥದ್ದು. ಅದೇ ರೀತಿಯಾಗಿ ಶ್ರೀ ನಾರಾಯಣ್ ಆರ್ ಮುಕ್ರಿ ಅಧ್ಯಕ್ಷರು ವೀರಾಂಜನೇಯ ಹಿಂದೂ ಮುಕ್ರಿ ಯುವಕ ಸಂಘ ತಮ್ಮ ಒಂದೆರಡು ನುಡಿಗಳಿಗಾಗಿ ಈ ಸಮಯ ತೆರೆದುಕೊಳ್ತಾ ಇದೆ. ಸೊ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಸೊ ಇದೀಗ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಇರುವಂಥದ್ದು. ಸೊ ಕಾರಣಾಂತರಗಳಿಂದ ಕೆಲವೊಂದು ಕಾರ್ಯಕ್ರಮಗಳನ್ನು ಇದೀಗ ಮುಂದುವರಿಸಿಕೊಳ್ತಾ ಇರುವಂಥದ್ದು. ಪ್ರತಿಭಾ ಪುರಸ್ಕಾರ, ಅದೇ ರೀತಿಯಾಗಿ ಬಹುಮಾನ ವಿತರಣೆ, ಅದೇ ರೀತಿಯಾಗಿ ವರದಿ ವಾಚನ. ಸೊ ಇಂತಹ ಒಂದು ಕಾರ್ಯಕ್ರಮಗಳನ್ನು ಉದ್ಘಾಟಕರ ನುಡಿಗಳಿಗಿಂತ ಪೂರ್ವದಲ್ಲಿ ಈ ಒಂದು ಕಾರ್ಯವನ್ನು ನೆರವೇರಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಆ ಒಂದು ಕಾರ್ಯವನ್ನು ಇದೀಗ ವ್ಯಕ್ತಪಡಿಸಿಕೊಳ್ತಾ ಇರುವಂಥದ್ದು. ವರದಿ ವಾಚನವನ್ನು ನೆರವೇರಿಸಿಕೊಡೋದಕ್ಕೋಸ್ಕರ ಈಶ್ವರ್ ಮುಕ್ರಿ ಅವರು ಬಂದು ಈ ಒಂದು ವರದಿ ವಾಚನ ಕಾರ್ಯವನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಈ ಒಂದು ಸಂಘಟನೆ ನಡೆದು ಬಂದಂತಹ ದಾರಿ, ಈ ಒಂದು ಸಂಘಟನೆಯಲ್ಲಿರುವಂತಹ ಕುಂದುಕೊರತೆಗಳು ಹಾಗೂ ಸಾಧಿಸಬೇಕಾಗಿರುವಂತಹ ಕೆಲಸ ಕಾರ್ಯಗಳು, ಊರಿನಲ್ಲಿರುವಂತಹ ಎಲ್ಲ ವಿಚಾರದ ಬಗ್ಗೆ ಸವಿವರವಾಗಿ ಈ ಒಂದು ವರದಿ ವಾಚನದಲ್ಲಿ ವ್ಯಕ್ತಪಡಿಸಲಿಕ್ಕಿದ್ದಾರೆ. ಅವರನ್ನು ಪ್ರೀತಿಯಿಂದ ಈ ಒಂದು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವರದಿ ವಾಚನ ನಮ್ಮ ಶ್ರೀ ವೀರಾಂಜನೇಯ ಹಿಂದೂ ಮುಕ್ರಿ ಯುವಕ ಸಂಘ. ಈ ಸಂಘವು 1/2/2017 ಜನತಾ ಕಾಲೋನಿ ಕವಲಕ್ಕಿಯಲ್ಲಿ ನಾವು ಪ್ರಾರಂಭಿಸ್ತಾ ಬಂದಿದ್ದೇವೆ. ಈ ಸಂಘವು ಇಂದಿಗೆ 7 ವರ್ಷಗಳನ್ನು ಪೂರೈಸಿದೆ. ಈ ಸಂಘದಲ್ಲಿ ನಾವು 11 ಸದಸ್ಯರನ್ನು ಹೊಂದಿದ್ದೇವೆ. ಪ್ರತಿ ತಿಂಗಳಿಗೊಮ್ಮೆ ಸಭೆಯನ್ನು ಸೇರುತ್ತಾ ಇದ್ದೇವೆ. ಹಾಗೆ ಈ ಸಂಘವು ಸ್ಥಾಪನೆಯ ಉದ್ದೇಶ ನಮ್ಮ ಸಮಾಜದ ಏಳಿಗೆ ಹಾಗೂ ನಮ್ಮ ಹಕ್ಕುಗಳನ್ನು ಪಡೆಯುವ ಉದ್ದೇಶವೇ ಹೊರತು ಬೇರೆ ಏನಿಲ್ಲ. ಜೊತೆಗೆ ಶಿಕ್ಷಣ, ಪ್ರೋತ್ಸಾಹ, ಸಾಂಸ್ಕೃತಿಕ ಏಳಿಗೆಯನ್ನು ಪ್ರಾರಂಭಿಸಲು ಈ ಒಂದು ಸಂಘವನ್ನು ಕಟ್ಟಿದ್ದೇವೆ.
ಈ ಸಂಘವು ಈಗಾಗಲೇ ಹಲವು ಬಾರಿ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಇದೊಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು. ಅದೇ ಥರ ನಮ್ಮ ಈ ಸಂಘವನ್ನು ಅಥವಾ ನಮ್ಮ ಇಲ್ಲಿ ಇರುವಿಕೆಯನ್ನು ತೋರಿಸ್ಕೊಳ್ಬೇಕು ಹೇಳುವ ಮುಖಾಂತರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಾವು. ಯಾಕೆ ಕೇಳಿದ್ರೆ ನಮ್ಮ ಈ ಕಾರ್ಯಕ್ರಮ ಒಂದು ಹಣ ಗಳಿಕೆಗೆ ಅಥವಾ ಯಾವುದೇ ಒಂದು ದುರ್ಬಳಕೆಗೆಲ್ಲ ನಾವು ಉನ್ನತವಾದಂಥ ಒಂದು ನಮ್ಮ ಹಕ್ಕನ್ನು ಪಡಿಬೇಕು ಅಥವಾ ನಮ್ಮ ಯೋಚನೆಯನ್ನು ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಕಟ್ಟಿದಂಥ ಒಂದು ಈ ಸಂಘ ಶ್ರೀ ವೀರಾಂಜನೇಯ ಹಿಂದೂ ಮುಕ್ರಿ ಯುವಕ ಸಂಘ. ಹಾಗೆ ಪ್ರತಿ ವರ್ಷ ನಾವು ಈ ಸಂಘದೊಟ್ಟಿಗೆ ಅಂಗನವಾಡಿ ಮಕ್ಕಳ ಜೊತೆಗೆ ಕೂಡಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಕೂಡ ಜೊತೆಗೆ ಅವರ ಅಂಗನವಾಡಿ ಜೊತೆಗೂಡಿ ನಡೆಸ್ತಾ ಬಂದಿದ್ದೇವೆ. ಜೊತೆಗೆ ಇತರ ಹಲವು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದೇವೆ. ಈ ನಮ್ಮ ಸಂಘದ ಪರವಾಗಿ ಒಂದು ಉದ್ದೇಶ ಏನಂದರೆ, ನಮಗೆ ಇಲ್ಲಿ ಕೆಲವು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದೇವೆ ಸರ್ ನಿಮ್ಮಲ್ಲಿ. ಯಾಕೆ ಅಂದರೆ ನಮಗೆ ಒಂದು ಸ್ಥಳಾವಕಾಶ ಅಂದರೆ ನಮಗೊಂದು ಸಂಘ ನಡೆಸಲು ಅಥವಾ ಯಾವುದೇ ಒಂದು ಸಭೆ ಸಮಾರಂಭವನ್ನು ನಡೆಸಲು ಒಂದು ಸ್ಥಳ ಇಲ್ಲಾಗಿದೆ ಅಥವಾ ಒಂದು ಕಟ್ಟಡ ಇಲ್ಲಾಗಿದೆ. ಒಂದು ಸಮುದಾಯ ಸಭಾ ಭವನವನ್ನು ನಿಮ್ಮಲ್ಲಿ ಕೇಳ್ಕೊತಾ ಬಂದಿದ್ದೇವೆ. ಆದರೂ ಕೂಡ ಇಲ್ಲಿ ಒಂದು ಸಮುದಾಯನ ಭವನ ಒಂದು ಅತಿ ಅಗತ್ಯ ಇದೆ ಸರ್, ನಿಮ್ಮಲ್ಲಿ ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಹಾಗೆ ನಮ್ಮ ಈ 12 ಮುಕ್ರಿ ಮನೆಗಳಲ್ಲಿ ಅಥವಾ 12 ಮನೆಗಳಿಗೂ ಕೂಡ ಯಾವುದೇ ಒಂದು ಹಕ್ಕುಪತ್ರಗಳಿಲ್ಲ, ಅಂದರೆ ರೆಕಾರ್ಡ್ ಉತ್ತರ ಇಲ್ಲ ಸರ್ ನಿಮ್ಮಲ್ಲಿ ಕೂಡ. ನಾನು ಇದೊಂದು ಮನವಿ ಬೇಡ್ಕೊಳ್ತಾ ಇದ್ದೇನೆ. ಅದ್ರಗೋಸ್ಕರ ನಾವು ತಿಳ್ಕೊಂಡಿದ್ದೇವೆ, ಆದರೂ ಕೂಡ ನಮ್ಮಲ್ಲಿ ಮುಂದೆ ಹೋಗಿ ಹೋರಾಡಲಿಕ್ಕೆ ಅಥವಾ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಿತ ಆಗ್ತಾಯಿಲ್ಲ. ಆದರೂ ಕೂಡ ನಿಮ್ಮಲ್ಲಿ ಒಂದು ಮನವಿಯನ್ನು ಇಡ್ತಾ ಇದ್ದೇನೆ ಸರ್. ಯಾಕೆ ಕೇಳಿದ್ರೆ ಇಲ್ಲಿವರೆಗೂ ಕೂಡ ಇಲ್ಲಿ ನಾವು ಇಷ್ಟು ವರ್ಷಗಳ ಕಾಲ ನೋಡ್ತಾ ಬಂದಿದ್ದೇವೆ, ಆದರೂ ಒಂದು ರೆಕಾರ್ಡ್ ಉತ್ತರ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗ್ತಿಲ್ಲ. ಅದ್ರ ಬಗ್ಗೆ ಏನು ಮಾಡಬೇಕು ಏನು ಬಿಡಬೇಕು ಸರ್, ನಿಮ್ಮಲ್ಲಿ ಒಂದು ಕಳಕಳಿ ವಿನಂತಿ. ಹಾಗೆ ನಮಗೆ ಮತ್ತೊಂದು ಉದ್ದೇಶ ಏನಾಯಿತು ಕೇಳಿದ್ರೆ, ಒಂದು ಬಸ್ ಸ್ಟ್ಯಾಂಡ್ ಅಂದರೆ ನಮ್ಮ ಇಲ್ಲಿ ಊರಿನ ಎಲ್ಲ ಜನರು ಕೂಡ ತಂಗುದಾಣ ಅಂದರೆ ಒಂದಿದೆ, ಆದರೆ ಈ ಕಡೆಗಿದೆ, ಆ ಕಡೆ ರೋಡ್ ಆ ಕಡೆಗೊಂದು ಅಗತ್ಯ ಇತ್ತು. ಯಾಕೆ ಕೇಳಿದ್ರೆ ಎಲ್ಲರೂ ಕೂಡ ಬಿಸಿಲಲ್ಲಿ ನಿಂತು ತಿರುಗಾಡ್ತಾ ಇರ್ತಾರೆ. ಆ ಕಡೆಗೊಂದು ಬಸ್ ಸ್ಟ್ಯಾಂಡ್ ಅತಿ ಅವಶ್ಯಕತೆ ಇದೆ. ಏಕೆ ಎಲ್ಲರೂ ಕೂಡ ನಾವೊಬ್ಬರೇ ಅಂತ ಹೇಳಲ್ಲ, ಪ್ರತಿಯೊಬ್ಬರು ಕೂಡ ತಿರುಗಾಡೋರಿಗೂ ಕೂಡ ಸಹಿತ ಒಂದು ತಂಗುದಾಣ ಇಲ್ಲಾಗಿದೆ ನಮ್ಮಲ್ಲಿ. ಇದ್ದು ಕೂಡ ಏನೂ ಪ್ರಯೋಜನ ಇಲ್ಲ. ಅದೊಂದು ತಂಗುದಾಣವನ್ನು ಕೂಡ ಇಲ್ಲಿ ನಾವು ಕೇಳ್ತಾ ಇದ್ದೇವೆ. ಅದೊಂದು ಕೂಡ ಎಲ್ಲರೂ ನಮಗೊಂದು ತಂಗುದಾಣ ಅವಶ್ಯಕತೆ ಇದೆ. ಮತ್ತು ಮುಖ್ಯವಾಗಿ ಕೇಳ್ತಾ ಇರೋ ಸರ್, ನಾವು ನಿಮ್ಮಲ್ಲಿ ಹಕ್ಕುಪತ್ರ ಇಲ್ಲಿ ತುಂಬ ಸಮಸ್ಯೆ ಅಂದರೆ ನಮಗೆ ಯಾವುದು ಕೂಡ ನಮ್ಮದು ಒಂದು ಸವಲತ್ತಾಗಲಿ ಪ್ರತಿಯೊಂದು ಏನೂ ಕೂಡ ನಿಮ್ಮಲ್ಲಿ ಕೇಳಲಿಕ್ಕಾಗಲಿ ತಿಳ್ಕೊಳ್ಳಿಕ್ಕಾಗಲಿ ನಮ್ಮ ಹತ್ರ ಸಾಧ್ಯವಾಗ್ತಿಲ್ಲ. ನಾವು ಹಿಂದುಳಿದಿದ್ದೀವೋ ಅಥವಾ ನಾವು ಹಿಂದೆ ಉಳ್ಕೊಂಡೇ ಇದ್ದೇವೋ ನಮಗೆ ಗೊತ್ತಾಗ್ತಾ ಇಲ್ಲ. ಅದ್ರಗೋಸ್ಕರ ನಾವೊಂದು ಹಕ್ಕು ಕೇಳಬೇಕು, ಒಂದು ಉದ್ದೇಶಕ್ಕೋಸ್ಕರ ಇದೊಂದು ದೊಡ್ಡ ಮಟ್ಟದಲ್ಲಿ ಈ ಶ್ರೀ ವೀರಾಂಜನೇಯ ಹಿಂದೂ ಮುಕ್ರಿ ಯುವಕ ಸಂಘ ಮುಂದೆ ತಂದಿದ್ದೇವೆ. ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಕಾರ್ಯಕ್ರಮ ಮಾಡ್ತಾನೆ ಹೋಗ್ತೇವೆ ಕೂಡ ಅಂತ ಹೇಳ್ತಾ ಇದ್ದೇವೆ. ಇಷ್ಟು ನಿಮ್ಮಲ್ಲಿ ಕೂಡ ನಾವು ವರದಿಯನ್ನು ಒಪ್ಪಿಸ್ತಾ ನಮ್ಮ ಇಷ್ಟು ಬೇಡಿಕೆಯನ್ನು ದಯವಿಟ್ಟು ಪೂರೈಸ್ಕೊಡಿ, ನೆರವೇರಿಸ್ಕೊಡಿ ಅಂತ ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಈ ಒಂದು ಗ್ರಾಮದಲ್ಲಿ ಇರುವಂತಹ ಹಾಗೂ ಸಂಘಟನೆಯಲ್ಲಿರುವಂತಹ ಎಲ್ಲ ಕುಂದುಕೊರತೆಗಳು, ಅದೇ ರೀತಿಯಾಗಿ ಈ ಒಂದು ಸಂಘಟನೆ ಆಗಿರುವಂತಹ ಉದ್ದೇಶ, ಸಂಘಟನೆ ನಡೆದು ಬಂದಂತಹ ಒಂದು ಹಾದಿ, ಎಲ್ಲದರ ಕುರಿತು ವರದಿಯನ್ನು ನೀಡಿದಂತಹ ಶ್ರೀಯುತ ಈಶ್ವರ್ ಮುಖರಿ ಇವರಿಗೆ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಇದೀಗ ವೇದಿಕೆ ಮೇಲೆ ಶ್ರಮಜೀವಿ ಜೊತೆಗೆ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ತಾ ಇರುವಂಥದ್ದು
ಸೊ ಈ ಒಂದು ಊರಲ್ಲಿರುವಂತಹ 4 ಜನ ಹಿರಿಯರಿಗೆ ಶ್ರಮಜೀವಿಯಾಗಿ ಜೀವನದ ಉದ್ದಕ್ಕೂ ಅತ್ಯಂತ ಶ್ರಮ ವಹಿಸಿ ಜೀವನವನ್ನು ನಡೆಸಿರುವಂತಹ ಈ ಒಂದು ಊರಿನ ಹಿರಿಯರಾಗಿರುವಂತಹ ನಾಗಿ ಜಟ್ಟಿ ಮುಕ್ರಿ, ಅದೇ ರೀತಿಯಾಗಿ ದೇವಿ ದ್ಯಾವ ಮುಕ್ರಿ, ಗಣಪು ಮುಕ್ರಿ, ಅದೇ ರೀತಿಯಾಗಿ ಜಟ್ಟು ಅಮಾಸೆ ಮುಕ್ರಿ, ಇವರ ಜೀವನದ ಉದ್ದಕ್ಕೂ ಅವರು ಮಾಡಿದಂತಹ ಶ್ರಮವನ್ನ ಮೆಚ್ಚಿ ಈ ಒಂದು ಊರಲ್ಲಿ ಇರುವಂತಹ ಹಿರಿಯರು ಇವರು. ಸೊ ಅವರನ್ನ ಈ ಒಂದು ವೇದಿಕೆ ಮೇಲೆ ಸನ್ಮಾನಿಸ್ತಾ ಇರುವಂಥದ್ದು. ದಯವಿಟ್ಟು ಎಲ್ಲ ಹಿರಿಯರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಮತಿ ನಾಗಿ ಜಟ್ಟಿ ಮುಕ್ರಿ, ಅದೇ ರೀತಿಯಾಗಿ ಶ್ರೀಮತಿ ದೇವಿ ದ್ಯಾವ ಮುಕ್ರಿ, ಅದೇ ರೀತಿಯಾಗಿ ಶ್ರೀಮತಿ ಗಣಪು ಮುಕ್ರಿ ಹಾಗೂ ಶ್ರೀಯುತ ಜಟ್ಟು ಅಮಾಸೆ ಮುಕ್ರಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಈ ಒಂದು ಸುಂದರ ಕ್ಷಣದಲ್ಲಿ, ಸುಂದರ ಸಂದರ್ಭದಲ್ಲಿ ಶ್ರೀ ವೀರಾಂಜನೇಯ ಹಿಂದೂ ಮುಕ್ರಿ ಸಮಾಜ ಈ ಒಂದು ಯುವಕ ಸಂಘ ಇವತ್ತಿನ ಈ ಒಂದು ಸಂಘದ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ತಮ್ಮನ್ನ ಈ ಒಂದು ವೇದಿಕೆ ಮೇಲೆ ಸನ್ಮಾನಿಸ್ತಾ ಇರುವಂಥದ್ದು. ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಮ್ರತೆಯಿಂದ ವೇದಿಕೆಗೆ ತಮ್ಮನ್ನ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅವರನ್ನ ವೇದಿಕೆಗೆ ನಮ್ಮ ಸಂಘದ ಸದಸ್ಯರು ವೇದಿಕೆಗೆ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀಯುತ ಜಟ್ಟು ಅಮಾಸೆ ಮುಕ್ರಿ ಇವರು ಕೂಡ ವೇದಿಕೆಯನ್ನ ಅಲಂಕರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ವೇದಿಕೆ ಮೇಲಿರುವಂತಹ ಹಿರಿಯರಿಗೆ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿ ಗಣ್ಯರು ಸೇರಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಜೀವನದ ಉದ್ದಕ್ಕೂ ಅತ್ಯಂತ ಶ್ರಮವನ್ನು ವಹಿಸಿ ಕಾರ್ಯವನ್ನು ಮಾಡಿ ಇಂದಿನ ಯುವಕರಿಗೆ ಪ್ರೇರೇಪಣೆಯಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥವರು ಈ ಒಂದು ಗ್ರಾಮದ ಹಿರಿಯರು. ಅವರ ಈ ಒಂದು ಶ್ರಮದಾನವನ್ನು, ಅವರು ಪಟ್ಟಂತಹ ಒಂದು ಕಷ್ಟವನ್ನು, ಮಾಡಿರುವಂತಹ ಕಾರ್ಯಗಳನ್ನು ಮೆಚ್ಚಿ ವೇದಿಕೆ ಮೇಲೆ ಅವರನ್ನು ಸನ್ಮಾನಿಸ್ತಾ ಇರುವಂಥದ್ದು. ಜೋರಾದ ಚಪ್ಪಾಳೆಯ ಮೂಲಕ ಹಿರಿಯರನ್ನು ಅಭಿನಂದಿಸಬೇಕಾಗಿ ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಒಂದ್ಸಲ ಜೋರಾದ ಚಪ್ಪಾಳೆಗಳು ಬಂದರೆ ಅವರ ಮನಸ್ಸಿನ ಬಾಗಿಲಿಗೆ ಆ ಒಂದು ಚಪ್ಪಾಳೆಯ ಸದ್ದುಗಳು ತಟ್ಟಿದ್ರೆ ಅವರ ಪಟ್ಟಂತಹ ಪರಿಶ್ರಮಕ್ಕೆ, ಆ ಒಂದು ಶ್ರಮಕ್ಕೆ ಫಲ ಸಿಕ್ಕಿದಂತಾಗುತ್ತೆ. ಶ್ರೀದೇವರು ನಿಮಗೆ ಇನ್ನಷ್ಟು ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತನ್ನು ನೀಡಿ ಸುಖಶಾಂತಿ ನೆಮ್ಮದಿಯ ಜೀವನವನ್ನ ಅನುಗ್ರಹಿಸಲಿ ಎನ್ನುವಂತಹ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆಗಮಿಸಿರುವಂತಹ ಸಮಸ್ತ ಗಣ್ಯರ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ತಮಗೆ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಇರುವಂತದ್ದು ಶ್ರೀ ವೀರಾಂಜನೇಯ ಹಿಂದೂ ಮುಕ್ರಿ ಯುವಕ ಸಂಘ, ಜನತಾ ಕಾಲೋನಿ, ಕವಲಕ್ಕಿ, ತಾಲೂಕು ಹೊನ್ನಾವರ ಇವರ ಆಶ್ರಯದಲ್ಲಿ ನಡೀತಾ ಇರುವಂತಹ ಸಂಘದ ವಾರ್ಷಿಕೋತ್ಸವ ಸಮಾರಂಭ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯ ಆಚರಣೆ ಜೊತೆಯಲ್ಲಿ ಈ ಒಂದು ತಮ್ಮ ಊರಿನಲ್ಲಿ ಶ್ರಮಜೀವಿಯಾಗಿ ಕಾರ್ಯನಿರ್ವಹಿಸಿದಂತಹ ಹಿರಿಯರಿಗೆ ಸನ್ಮಾನ, ಅದೇ ರೀತಿಯಾಗಿ ಇಲ್ಲಿರುವಂತಹ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯ ಹಾಗೂ ಅನೇಕ ಆಟೋಟಗಳನ್ನು ಏರ್ಪಡಿಸಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಕೂಡ ಇದರ ಜೊತೆಯಲ್ಲಿ ಕಲಾವಿದರಿಗೆ ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಈ ಒಂದು ವೇದಿಕೆಗೆ ಕಲಾವಿದರನ್ನು ಆಹ್ವಾನಿಸಿ ಕಾರ್ಯಕ್ರಮವನ್ನು
ನಡೆಸಿಕೊಡಲು ಅನುವು ಮಾಡಿಕೊಟ್ಟಂತಹ ಶ್ರೀ ವೀರಾಂಜನೇಯ ಹಿಂದೂ ಮಕ್ಕಳ ಯುವಕ ಸಂಘ ಇದೀಗ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ತಾ ಇರುವಂತದ್ದು. ಸೊ ಈ ಒಂದು ಗ್ರಾಮದಲ್ಲಿ ಇರುವಂತಹ ತಮ್ಮ ಸಮಾಜದ ಪ್ರತಿಭೆಯನ್ನ ಈ ಒಂದು ವೇದಿಕೆಗೆ ಆಹ್ವಾನಿಸಿ ಅವರನ್ನ ಅಭಿನಂದಿಸ್ತಾ ಇರುವಂತದ್ದು. ಮೊದಲನೇದಾಗಿ ಆದ್ಯ ನಾರಾಯಣ ಮುಕ್ರಿ ಬಾಲ ಯಕ್ಷಗಾನ ಪ್ರತಿಭೆ, ಇವರು ವೇದಿಕೆಗೆ ಆಗಮಿಸಬೇಕಾಗಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ಒಂದು ಯಕ್ಷಗಾನ ನೃತ್ಯಕ್ಕಾಗಿ ವೇಷಭೂಷಣದೊಂದಿಗೆ ಸಜ್ಜಾಗಿರುವಂಥದ್ದು. ಸೊ ಆ ಒಂದು ಸಾಧನೆ ಮಾಡಿರುವಂತಹ ಈ ಒಂದು ಪುಟ್ಟ ಬಾಲಕಿ ಆ ಒಂದು ವೇಷಭೂಷಣದಲ್ಲೇ ಈ ಒಂದು ಪ್ರತಿಭಾ ಪುರಸ್ಕಾರವನ್ನ ಈ ಒಂದು ವೇದಿಕೆ ಮೇಲೆ ಸ್ವೀಕಾರ ಮಾಡ್ತಾ ಇರುವಂತದ್ದು. ಆದ್ಯ ನಾರಾಯಣ ಮುಕ್ರಿ ಬಾಲ ಯಕ್ಷಗಾನ ಪ್ರತಿಭೆ, ಒಂದ್ಸಲ ಜೋರಾದ ಚಪ್ಪಾಳಿಯೊಂದಿಗೆ ಈ ಒಂದು ಮುದ್ದು ಪುಟಾಣಿಯನ್ನು ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಾಡಿರುವಂತಹ ಈ ಒಂದು ಚಿಕ್ಕ ಏಜಲ್ಲಿ ಇಂತಹ ಒಂದು ಮಹತ್ ಕಾರ್ಯ ಈ ಒಂದು ಮುದ್ದು ಪುಟಾಣಿಯಿಂದ ಆಗ್ತಾ ಇರುವಂತದ್ದು. ಸೊ ಇವರ ಈ ಒಂದು ಕಲೆಯನ್ನು ಮೆಚ್ಚಿ ಇವತ್ತಿನ ಈ ಒಂದು ಸುಮಧುರ ವೇದಿಕೆಯಲ್ಲಿ ಸುಮಧುರ ಕ್ಷಣದಲ್ಲಿ ಸುಮಧುರ ಗಣ್ಯರ ಅಭಿಮುಖದಲ್ಲಿ ಆದ್ಯ ನಾರಾಯಣ್ ಮುಕ್ರಿ ಇವರಿಗೆ ಸನ್ಮಾನಿಸ್ತಾ ಇರುವಂತದ್ದು. ಒಂದ್ಸಲ ಜೋರಾದ ಚಪ್ಪಾಳೆಗಳು ಬಂದರೆ ಸ್ವಲ್ಪ ಖುಷಿ ಆಗುತ್ತೆ. ಸನ್ಮಾನವನ್ನು ಸ್ವೀಕರಿಸ್ತಾ ಇರುವಂತಹ ಆದ್ಯಾಳಿಗೆ ಅದೇ ರೀತಿಯಾಗಿ ಸನ್ಮಾನಿಸ್ತಾ ಇರುವಂತಹ ಅತಿಥಿ ಗಣ್ಯರಿಗೆ ಪ್ರೀತಿಪೂರ್ವಕ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇರುವಂತದ್ದು. ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ತೊಡಗಿಸಿಕೊಂಡಿರುವಂಥದ್ದು. ಇನ್ನಷ್ಟು ಸಾಧನೆಗಳು ಈ ಒಂದು ಮುದ್ದು ಪುಟಾಣಿ ಕಡೆಯಿಂದ ಈ ಒಂದು ಯಕ್ಷಗಾನ ಕಲೆಯಲ್ಲಿ ಮೂಡಲಿ ಎನ್ನುವಂತಹ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತಾ ಅವಳನ್ನ ಪ್ರೀತಿಯಿಂದ ಈ ಒಂದು ವೇದಿಕೆಯಿಂದ ಬೀಳ್ಕೊಡ್ತಾ ಇರುವಂತದ್ದು. ತಮ್ಮ ಆಗಮನಕ್ಕಾಗಿ ವೀರಾಂಜನೇಯ ಯುವಕ ಸಂಘದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಎರಡನೇದಾಗಿ ಅನುಶ್ರೀ ಮಂಜುನಾಥ್ ಮುಕ್ರಿ SSLC ಇದರಲ್ಲಿ 92.64% ಮಾಡಿರುವಂತಹ ಅನುಶ್ರೀ ಮಂಜುನಾಥ್ ಮುಕ್ರಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೊ ಶಿಕ್ಷಣ ಕ್ಷೇತ್ರದಲ್ಲಿ ತಾವು ಮಾಡಿರುವಂತಹ ಈ ಒಂದು ಸಾಧನೆಯನ್ನು ಮೆಚ್ಚಿ ಈ ಒಂದು ನಮ್ಮ ಸಮುದಾಯ ಈ ಒಂದು ಸುಮಧುರವಾದಂತಹ ವೇದಿಕೆಯಲ್ಲಿ ಈ ಸುಸಂದರ್ಭದಲ್ಲಿ ತಮ್ಮನ್ನ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಸನ್ಮಾನಿಸ್ತಾ ಇರುವಂತದ್ದು. ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಕುಮಾರಿ ಅನುಶ್ರೀ ಇವರನ್ನ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. SSLC ಶಿಕ್ಷಣ ಕ್ಷೇತ್ರದಲ್ಲಿ 92.64% ತೆಗೆದುಕೊಂಡು ತಮ್ಮ ಸಮಾಜಕ್ಕೆ ಹಾಗೂ ನಮ್ಮ ಊರಿಗೆ ತಾಲೂಕಿಗೆ ಕೀರ್ತಿಯನ್ನು ತರುವಂತಹ ಶೈಕ್ಷಣಿಕ ಕಾರ್ಯ ಕುಮಾರಿ ಅನುಶ್ರೀ ಇವಳಿಂದ ಆಗಿರುವಂತದ್ದು. ಶ್ರೀದೇವರು ಇವಳಿಗೆ ಮುಂದೆ ಇನ್ನಷ್ಟು ಹೆಚ್ಚಿನ ಶಿಕ್ಷಣ ಪಡುವಂತಹ ಒಂದು ಶಕ್ತಿಯನ್ನ ನೀಡಿ ಒಂದು ಉನ್ನತ ಮಟ್ಟದ ಒಂದು ಹುದ್ದೆಯನ್ನು ಅಲಂಕರಿಸುವಂತಾಗಲಿ ಅನ್ನುವಂಥ ಒಂದು ಅಭಿಲಾಷೆಯನ್ನ ಈ ಒಂದು ವೇದಿಕೆ ಮೂಲಕ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಕುಮಾರಿ ಅನುಶ್ರೀ ಇವಳನ್ನ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನಿಸಿದಂತಹ ಸರ್ವರಿಗೂ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಅನುಶ್ರೀ ಇವಳನ್ನ ಪ್ರೀತಿಯಿಂದ ಈ ಒಂದು ವೇದಿಕೆಯಿಂದ ಬೀಳ್ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಮೂರನೇದಾಗಿ ರಶ್ಮಿ ಮಹಾಬಲೇಶ್ವರ ಮುಕ್ರಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೆಕೆಂಡ್ PUC ದ್ವಿತೀಯ PUC ಇದರಲ್ಲಿ 84.5% ಮಾಡಿರುವಂಥದ್ದು ಡಿಸ್ಟಿಂಕ್ಷನ್ ಇದರಲ್ಲಿ ಪಾಸ್ ಆಗಿರುವಂಥದ್ದು. ರಶ್ಮಿ ಮಹಾಬಲೇಶ್ವರ್ ಮುಕ್ರಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾಲ್ಕನೇದಾಗಿ ಧ್ರುವ ಬಾಬು ಹಳ್ಳೇರ್ ಸೆಕೆಂಡ್ PUC ದ್ವಿತೀಯ PUCಯಲ್ಲಿ 92% ಮಾಡಿರ್ತಾರೆ. ಸೊ ಅವರ ಈ ಒಂದು ಶೈಕ್ಷಣಿಕದ ಕಾರ್ಯ ಸಾಧನೆಯನ್ನು ಮೆಚ್ಚಿ ಈ ಒಂದು ಸುಸಂದರ್ಭದಲ್ಲಿ ತಮ್ಮನ್ನ ಸನ್ಮಾನಿಸ್ತಾ ಇದೆ ಶ್ರೀ ವೀರಾಂಜನೇಯ ಯುವಕ ಸಂಘ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿ ಗಣ್ಯರು ಸೇರಿ ತಮ್ಮನ್ನ ಪ್ರತಿಭಾ ಪುರಸ್ಕಾರ ಜೊತೆಯಲ್ಲಿ ಸನ್ಮಾನಿಸ್ತಾ ಇರುವಂತದ್ದು. ಇದೀಗ ವೇದಿಕೆಯಲ್ಲಿರುವಂತದ್ದು ಧ್ರುವ ಬಾಬು ಹಳ್ಳೇರ್ ದ್ವಿತೀಯ PUCಯಲ್ಲಿ 92% ಮಾಡಿರುತ್ತಾರೆ. ಸೊ ತಮ್ಮ ಮುಂದಿನ ಶಿಕ್ಷಣ ಕೂಡ ಇನ್ನು ಉನ್ನತ ಮಟ್ಟದ ಶಿಕ್ಷಣ ಪಡೆಯುವಂತಾಗಲಿ ಅದೇ ರೀತಿಯಲ್ಲಿ ಒಂದೊಂದು ಮಟ್ಟದ ಒಂದು ಹುದ್ದೆಯನ್ನು ಅಲಂಕರಿಸುವಂತಾಗಲಿ ಅನ್ನುವಂಥ ಒಂದು ಅಭಿಲಾಷೆಯನ್ನ ಈ ಒಂದು ವೇದಿಕೆಯ ಮುಖಾಂತರವಾಗಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಆಗಮಿಸಿರುವಂತಹ ಸಮಸ್ತರ ಪರವಾಗಿ ತಮಗೆ ಶುಭಾಶಯವನ್ನು ಕೂಡ ಕೋರ್ತಾ ಇದ್ದೇವೆ ತಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ.
ಜೋರಾದ ಚಪ್ಪಾಳಿಯೊಂದಿಗೆ ಶ್ರೀಯುತ ಧ್ರುವ ಇವರನ್ನು ಕೂಡ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಸೊ ತಮ್ಮನ್ನ ಪ್ರೀತಿಯಿಂದ ಈ ಒಂದು ವೇದಿಕೆಯಿಂದ ಬೀಳ್ಕೊಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ 5ನೇದಾಗಿ ಹರ್ಷ ಸೀತಾರಾಮ್ ಹಳ್ಳೇರ್ ದ್ವಿತೀಯ PUCಯಲ್ಲಿ 88% ಅನ್ನು ತೆಗೆದುಕೊಂಡಿರ್ತಾರೆ. ಹರ್ಷ ಸೀತಾರಾಮ್ ಹಳ್ಳೇರ್ ತಾವು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹರ್ಷ ಸೀತಾರಾಮ್ ಹಳ್ಳೇರ್ ಇವರು ವೇದಿಕೆಗೆ ಆಗಮಿಸ್ತಾ ಇರುವಂಥದ್ದು. ಸೊ ದ್ವಿತೀಯ PUCಯಲ್ಲಿ 88% ಶಿಕ್ಷಣ ಕ್ಷೇತ್ರದಲ್ಲಿ ಇವರು ಮಾಡಿದಂತಹ ಸಾಧನೆಯನ್ನು ಮೆಚ್ಚಿ ಈ ಒಂದು ಸಮಾಜ ಈ ಒಂದು ಸುಸಂದರ್ಭದಲ್ಲಿ ಅವರನ್ನ ಪ್ರತಿಭಾ ಪುರಸ್ಕಾರವನ್ನು ನೀಡುವುದರ ಜೊತೆಯಲ್ಲಿ ಸನ್ಮಾನಿಸ್ತಾ ಇರುವಂಥದ್ದು. ಹರ್ಷ ಸೀತಾರಾಮ್ ಹಳ್ಳೇರ್ ಇದೀಗ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳಿಯೊಂದಿಗೆ ಅವರ ಈ ಒಂದು ಕಾರ್ಯವನ್ನು ಮೆಚ್ಚಿ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಶಿಕ್ಷಣ ಕೂಡ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆಯುವಂತಾಗಲಿ ಎನ್ನುವಂಥ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತಾ ಶ್ರೀದೇವರ ನಮಗೆ ಇನ್ನಷ್ಟು ಒಳಿತನ್ನು ಮಾಡಲಿ ಎನ್ನುವಂಥ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ತಮ್ಮನ್ನ ಪ್ರೀತಿಯಿಂದ ಈ ಒಂದು ವೇದಿಕೆಯಿಂದ ಬೀಳ್ಕೊಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ 6ನೇದಾಗಿ ಸಂಧ್ಯಾ ಮಂಜುನಾಥ್ ಹಳ್ಳೇರ್ ಕುಮಾರಿ ಸಂಧ್ಯಾ ಮಂಜುನಾಥ್ ಹಳ್ಳೇರ್ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕುಮಾರಿ ಸಂಧ್ಯಾ SSLCಯಲ್ಲಿ 83.68%, 83.68% ಅನ್ನು ತೆಗೆದುಕೊಂಡಿರ್ತಾರೆ SSLCಯಲ್ಲಿ. ಸೊ ಇವರ ಈ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಯನ್ನು ಮೆಚ್ಚಿ ಶ್ರೀ ವೀರಾಂಜನೇಯ ಯುವಕ ಸಂಘ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸ್ತಾ ಇರುವಂಥದ್ದು. ಧನ್ಯವಾದಗಳು. ಸಂಧ್ಯಾ ಇವಳನ್ನ ಪ್ರೀತಿಯಿಂದ ಈ ಒಂದು ವೇದಿಕೆಯಿಂದ ಬೀಳ್ಕೊಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಇನ್ನೋರ್ವರು ರೋಹಿತ್ ಸುಧಾಕರ್ ಹಳ್ಳೇರ್ ಸೆಕೆಂಡ್ PUCಯಲ್ಲಿ 87% ಅನ್ನು ತೆಗೆದುಕೊಂಡಿರ್ತಾರೆ. ರೋಹಿತ್ ಸುಧಾಕರ್ ಹಳ್ಳೇರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ರೋಹಿತ್ ಸುಧಾಕರ್ ಹಳ್ಳೇರ್ ದ್ವಿತೀಯ PUCಯಲ್ಲಿ 87% ಅನ್ನು ಮಾಡಿರ್ತಾರೆ. ಸೊ ಅವರ ಈ ಒಂದು ಶೈಕ್ಷಣಿಕ ಸಾಧನೆಯನ್ನು ಮೆಚ್ಚಿ ಈ ಒಂದು ಯುವಕ ಸಂಘ ತಮ್ಮ ಊರಿನ ಪ್ರತಿಭೆಗೆ ಈ ಒಂದು ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಸನ್ಮಾನಿಸ್ತಾ ಇರುವಂಥದ್ದು. ಒಂದ್ಸಲ ಜೋರಾದ ಚಪ್ಪಾಳಿಯೊಂದಿಗೆ ಇವರನ್ನು ಕೂಡ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರತಿಭಾ ಪುರಸ್ಕಾರವನ್ನ ನೀಡಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇರುವಂಥದ್ದು. ಶ್ರೀಯುತ ಕುಮಾರ್ ರೋಹಿತ್ ಇವರನ್ನ ಪ್ರೀತಿಯಿಂದ ಈ ಒಂದು ವೇದಿಕೆಯಿಂದ ಬೀಳ್ಕೊಡ್ತಾ ಇರುವಂಥದ್ದು. ಇದೀಗ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಇರುವಂಥದ್ದು. ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿ ಕೆಲವೊಂದು ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಸೊ ಅದರಲ್ಲಿ ವಿಜೇತರಿಗೆ ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ. ಅವರ ಹೆಸರನ್ನ ಇದೀಗ ಅನೌನ್ಸ್ ಮಾಡ್ತೇವೆ. ಅವರು ವೇದಿಕೆಗೆ ಆಗಮಿಸಿ ವೇದಿಕೆ ಮೇಲಿರುವಂತಹ ಅತಿಥಿ ಗಣ್ಯರಿಂದ ಆ ಒಂದು ಬಹುಮಾನವನ್ನ ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಲೋಟದಲ್ಲಿ ನೀರು ತುಂಬುವುದು. ಲೋಟದಲ್ಲಿ ನೀರು ತುಂಬುವುದು ಈ ಒಂದು ಆಟದಲ್ಲಿ ಪ್ರಥಮ ಸ್ಥಾನ ಸುಬ್ರಹ್ಮಣ್ಯ ಮುಕ್ರಿ ಇವರು ವೇದಿಕೆಗೆ ಆಗಮಿಸಬೇಕು. ಸುಬ್ರಹ್ಮಣ್ಯ ಮುಕ್ರಿ ಇವರು ವೇದಿಕೆಗೆ ಆಗಮಿಸಬೇಕು. ಎರಡನೆಯ ಸ್ಥಾನ
ದೀಕ್ಷಿತ್ ಎನ್ ಮುಗ್ರಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮೂರನೇ ಬಹುಮಾನ ಧನ್ಯ, ದ್ವಿತೀಯ ಬಹುಮಾನ ದೀಕ್ಷಿತ್ ವೇದಿಕೆಗೆ ಆಗಮಿಸಬೇಕು. ತೃತೀಯ ಬಹುಮಾನ ಧನ್ಯ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಧನ್ಯ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತೃತೀಯ ಬಹುಮಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಆಟದ ವಿಭಾಗದಲ್ಲಿ ಎರಡನೆಯ ಆಟ ಬಲೂನ್ ಗ್ಲಾಸ್. ಈ ಒಂದು ಆಟದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಳ್ತಾ ಇದ್ದಾರೆ ಪರಮೇಶ್ವರಿ. ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪರಮೇಶ್ವರಿ ಅದೇ ರೀತಿಯಾಗಿ ಎರಡನೇ ಬಹುಮಾನ ಸುಬ್ಬಿ, ಇವರು ವೇದಿಕೆಗೆ ಆಗಮಿಸಬೇಕು. ಈ ಒಂದು ಬಹುಮಾನವನ್ನು ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸುಬ್ಬಿ ಎರಡನೇ ಬಹುಮಾನ. ಅದೇ ರೀತಿಯಾಗಿ ಮೂರನೇ ಬಹುಮಾನ ಲಲಿತಾ. ದ್ವಿತೀಯ ಬಹುಮಾನ ಸುಬ್ಬಿ ಪರವಾಗಿ ಅವರ ಮಗ ಈ ಒಂದು ಬಹುಮಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೂರನೇ ಬಹುಮಾನ ಲಲಿತಾ ಹಾಗೂ ಮೂರನೇ ಆಟೋಟ ಸ್ಪರ್ಧೆ ಮೊಸರುಗಡಿಗೆ. ಈ ಒಂದು ಆಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಳ್ತಾ ಇದ್ದಾರೆ ಲಲಿತಾ. ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಥಮ ಬಹುಮಾನ ಲಲಿತಾ ಹಾಗೂ ದ್ವಿತೀಯ ಬಹುಮಾನ ದೇವಕಿ. ಅದೇ ರೀತಿಯಾಗಿ ಮೂರನೇ ಬಹುಮಾನ ಮಂಗಲ. ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದ್ವಿತೀಯ ಬಹುಮಾನ ದೇವಕಿ ಹಾಗೂ ಮೂರನೇ ಬಹುಮಾನ ಮಂಗಲ. ಇದರ ದಯವಿಟ್ಟು ವೇದಿಕೆಗೆ ಆಗಮಿಸಿ ಆ ಒಂದು ಬಹುಮಾನವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಬಹುಮಾನವನ್ನು ವಿತರಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ಪ್ರೀತಿಪೂರ್ವಕ ಅಭಿವಂದನೆಗಳು. ಇದೀಗ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಸಾಗ್ತಾ ಇರುವಂಥದ್ದು. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಐವಿ ನಾಯ್ಕ್ ನಗರೆ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮುಗುವ, ತಮ್ಮ ಅಧ್ಯಕ್ಷೀಯ ನುಡಿಗಳಿಗಾಗಿ ಈ ಸಮಯ ತೆರೆದುಕೊಳ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಸಮಯ ಆಗ್ತಾ ಇದೆ, ಒಂದೆರಡು ನಿಮಿಷ ಮಾತ್ರ ಮಾತಾಡ್ತೇನೆ. ದಯವಿಟ್ಟು ಶಾಂತ ರೀತಿಯಿಂದ ಇರಬೇಕಾಗಿ ವಿನಂತಿ. ಶ್ರೀ ವೀರಾಂಜನೇಯ ಹಿಂದೂ ಮುಕ್ರಿ ಯುವಕ ಸಂಘ ಜನತಾ ಕಾಲೋನಿ ಕೌಲಕ್ಕಿ ಇದರ ಆಶ್ರಯದಲ್ಲಿ ಇವತ್ತು ಸಂಘದ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೆಯ ಜಯಂತಿಯ ಆಚರಣೆಯ ಈ ಸುಸಂದರ್ಭದಲ್ಲಿ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಈಗಾಗಲೇ ನಿರ್ಗಮಿಸಿದ್ದಾರೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆಯ ಎದುರಿಗಿರುವಂಥ ಎಲ್ಲ ಸಹೋದರ ಸಹೋದರಿಯರೇ ಹಾಗೂ ಈ ಸಂಘದ ಎಲ್ಲ ಪದಾಧಿಕಾರಿಗಳೇ, ಇವತ್ತು ನಾವೇನಾದರೂ ಇಲ್ಲಿ ಬಂದು ನಿಂತು ಮಾತನಾಡ್ತೀವಿ ಅಂತಂದರೆ ಅದು ಶ್ರೀ BR ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ಈ ಒಂದು ಸ್ಥಾನದಲ್ಲಿದ್ದೇವೆ. ಅದಕ್ಕಾಗಿ ಅವರಿಗೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ.
ಈ ಸಂಘ 7 ವರ್ಷದಿಂದ ಚಟುವಟಿಕೆಗಳನ್ನು ಒಂದು ಎಲೆಯ ಮರೆಯ ಕಾಯಿಯಂತೆ ನಡೆಸ್ಕೊಂಡು ಬರ್ತಾ ಇದೆ. ಈ ವರ್ಷ ತುಂಬ ವಿಜೃಂಭಣೆಯಿಂದ ತನ್ನ ಸುಂದರವಾದ ಕಾರ್ಯಕ್ರಮವನ್ನು BR ಅಂಬೇಡ್ಕರ್ ಅವರ ಜನ್ಮದಿನದ ನಿಮಿತ್ತವಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಸಂಘದ ಎಲ್ಲ ಪದಾಧಿಕಾರಿಗಳು ಬಹಳ ದಿನಗಳಿಂದ ಕಷ್ಟಪಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಹಿಂದೂ ಮುಕ್ರಿ ಸಮಾಜದ ವಿದ್ಯಾರ್ಥಿಗಳಿಗೆ ನೀಡಿದಂಥ ಈ ಒಂದು ಸನ್ಮಾನ, ಯಾಕಂತಂದರೆ ಯಾರಿಗೂ ಕಲ್ಪನೆ ಇಲ್ಲದೆ ಎಲೆಯ ಮರೆಯ ಕಾಯಿಯಂತೆ ಇದ್ದಂಥ ನಮ್ಮ ವಿದ್ಯಾರ್ಥಿಗಳು ಇವತ್ತು ತಮ್ಮ ಸೂಕ್ತವಾದ ಪ್ರತಿಭೆಯನ್ನು ಜನರೆದುರಿಗೆ ತಂದು ಅವರನ್ನು ಸನ್ಮಾನಿಸಿದ್ದಕ್ಕೆ ಸಂಘದವರಿಗೆ ನಾನು ವೈಯಕ್ತಿಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇಷ್ಟೊಂದು ತೀರಾ ಹಿಂದುಳಿದ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥ ವಿದ್ಯಾರ್ಥಿಗಳು 92% ಅಂಕವನ್ನು ಪಡಿತಾರಂತಾದರೆ ಇದು ಒಂದು ಪುಣ್ಯದ ಕೆಲಸ, ಆ ತಂದೆ ತಾಯಿಗಳ ಶ್ರಮ ಅಂತಲೇ ನಾವು ಹೇಳಬೇಕಾಗ್ತದೆ. ಇದಕ್ಕೆಲ್ಲ ಕಾರಣ ತಮ್ಮಲ್ಲಿರುವಂಥ ಸಂಘಟನೆಗಳು, ತಂದೆ ತಾಯಿಗಳ ಪ್ರೋತ್ಸಾಹ, ಇದೆಲ್ಲ ಈ ಒಂದು ಮಕ್ಕಳ ಅಂಕಗಳಿಗೆ ಪ್ರೋತ್ಸಾಹ ಅಂತ ಹೇಳಬೇಕು. ಎಲ್ಲರೂ ಇದೇ ರೀತಿಯಾಗಿ ಮುಂದೆ ಬಂದಾಗ ಈ ಸಮಾಜ ಮುಂದೊಂದು ದಿನ ಅತ್ಯುನ್ನತ ಸ್ಥಾನವನ್ನು ಹೊಂದುತ್ತದೆ. ಯಾಕೆಂತಂದರೆ ನಮ್ಮ ತೀರಾ ಹಿಂದುಳಿದ ಪ್ರದೇಶ ಕವಲಕ್ಕಿ, ಹಡಿನ್ಬಾಳ ಈ ಸ್ಥಳದಲ್ಲಿರುವಂಥ ವಿದ್ಯಾರ್ಥಿಗಳು ಇಷ್ಟೊಂದು ಅಂಕವನ್ನು ಪಡೆದಿದ್ದಾರೆ ಅಂತಾದರೆ ಇದು ಒಂದು ಅದ್ಭುತವೇ ಸರಿ. ಹಾಗಾಗಿ ಇಲ್ಲಿ ಸಂಘದ ಅಧ್ಯಕ್ಷರು ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ, ಮನವಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಸಮುದಾಯ ಭವನದ ಸುದ್ದಿ, ಸಮುದಾಯ ಭವನಕ್ಕೆ ಈಗ ಸರ್ಕಾರದ ಅನುದಾನಕ್ಕೆ ಯಾವುದಾದ್ರೂ ಒಂದು ರಿಕಾರ್ಡ್ ಉತ್ತರ ಬೇಕಾಗ್ತದೆ. ಅದು ಅವರಿಗೆ ಜಾಗ ಮಂಜೂರು ಆದಮೇಲೆ ಆಗ್ತದೆ. ಯಾಕೆಂತಂದರೆ ಸಮುದಾಯ ಭವನ ಫಾರೆಸ್ಟ್ನಲ್ಲಿ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ತಾವು ತಾತ್ಕಾಲಿಕವಾಗಿ ಏನಾದರೂ ಒಂದು ಸಡ್ಡನ್ನು ನಿರ್ಮಿಸ್ಕೊಳ್ಬೋದು. ಸಾಧ್ಯವಾದರೆ ನಾವು ಸಹ ಇದಕ್ಕೆ ಸಹಕಾರವನ್ನು ಮಾಡ್ತೇವೆ. ಜೊತೆಗೆ ಅವರ ಉಳಿದಂಥ ಮನೆಗಳು ಈಗಾಗಲೇ ಅದು ಸರ್ವೆ ಆಗಿದೆ, ದಾಖಲಾತಿಯಾಗಿದೆ, ಅವರಿಗೆ ನಕಾಸಿಗಳು ಇದೆ. ಪಂಚಾಯತ್ದಲ್ಲಿ ನಾವು ಅದನ್ನು ಕಾಗದ ಪತ್ರಗಳನ್ನು ಕ್ರೋಢೀಕರಿಸಿ ನಮ್ಮ ಎಲ್ಲ ಏನು ಅದರಲ್ಲಿ ಕಾನೂನಿದೆ ಅದೆಲ್ಲವನ್ನು ಅಳವಡಿಸಿ ಕಳಿಸಿದ್ದೇವೆ. ಅದು ಎಲ್ಲರ ಕಾಗದ ಪತ್ರಗಳು ಇವತ್ತು ಸಿಂಧು ಆಗಿದೆ. ಆದರೆ ಮಂಜೂರಿಗೆ ಕೆಲವೊಂದು ಅಡೆತಡೆಗಳು ಇರೋದರಿಂದ ಅದು ಇಲ್ಲಿಯ ತನಕ ನಿಂತ್ಕೊಂಡಿದೆ. ಈಗ ಪುನಃ ಅದು ಚಾಲ್ತಿಯಲ್ಲಿ ಬರ್ತದೆ, ಪುನಃ ಮತ್ತೆ ಸಮಿತಿಗಳು ಆಗ್ತದೆ. ಈಗ ಅದಕ್ಕೆ ಮರು ಜನ್ಮವನ್ನು ಕೊಡ್ತಾ ಇದ್ದಾರೆ ಈಗಿನ ಸರ್ಕಾರ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಮಗೆ ಹಕ್ಕುಪತ್ರಗಳನ್ನು ನೀಡಬಹುದು. ಯಾಕೆಂತಂದರೆ ಯಾರೂ ನಿರಾಸೆಯಾಗುವಂಥ ಅವಕಾಶಗಳಿಲ್ಲ. ಯಾಕೆಂದರೆ ಅಧಿಕೃತವಾಗಿ ನಿಮಗೆ ನಕಾಸಿ ಮೂಲಕವಾಗಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಬಸ್ ಸ್ಟ್ಯಾಂಡು ಅವರು ಕೇಳಿದ್ದಾರೆ. ಅದು ಈಚೆ ಕಡೆಗೆ ಇದೆ, ಅದು ನಿಷ್ಪ್ರಯೋಜಕವಾಗಿದೆ. ಯಾಕೆಂತಂದರೆ ಸ್ವಲ್ಪ ದೂರದಲ್ಲಿದೆ, ಅದು ನನಗೂ ಗೊತ್ತು. ಆದರೆ ಈಚೆ ಕಡೆಗೆ ಜಾಗ ಫಾರೆಸ್ಟ್ರದ್ದಿದೆ. ಅವರು ಜಾಗ ಕೊಡ್ತೀವಿ ಅಂತಾದರೆ ಬರುವ ಡಿಸೆಂಬರ್ದ ಒಳಗಡೆ
ನಮ್ಮ ಗೋವಿಂದ ಭಟ್ರು ಅದನ್ನೇ ಹೇಳಿದ್ರು, ಡಿಸೆಂಬರ್ದೊಳಗಡೆ ನಾವು ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ನಾವು ಗೋವಿಂದ ಭಟ್ರು ಇರ್ಬೋದು, ನಮ್ಮ ಪರಮೇಶ್ವರ್ ಇರ್ಬೋದು, ಅಥವಾ ಪಂಚಾಯತ್ ಅವರೆಲ್ಲ ಜೊತೆಗೆ ಶಾಸಕರ ಸಹಾಯವನ್ನು ಕೇಳಿ ಫಾರೆಸ್ಟ್ರ ಸಹಕಾರವನ್ನು ಪಡೆದು ಅಲ್ಲೊಂದು ತಂಗುದಾಣವನ್ನು ಭಾಳ ದೊಡ್ಡದಾಗದೇ ಇದ್ರೂ ಸಹ ಸಾಧಾರಣ ಮಟ್ಟಿಗೆ ಉತ್ತಮವಾದಂಥ ತಂಗುದಾಣವನ್ನು ಖಂಡಿತ ಮಾಡಿಕೊಡ್ತೇವೆ. ಯಾಕಂತಂದರೆ ಅದು ಮಾತಾಗಿ ಉಳಿಯೋದಿಲ್ಲ, ಅದು ಕೃತಿಯಲ್ಲಿ ಬಂದೇ ಬರ್ತದೆ. ಬರುವ ಡಿಸೆಂಬರ್ ಒಳಗಡೆ ನಾವು ನಿಮಗೆ ಮಾಡಿಕೊಡ್ತೇವೆ ಅಂತ ಹೇಳ್ತಾ ಭರವಸೆಯನ್ನು ಕೊಡ್ತಿದ್ದೇವೆ. ಹಾಗೆಯೇ ತಮ್ಮ ಸಮಾಜಕ್ಕೆ ಸಿಗುವಂಥ ಕೆಲವೊಂದು ಸವಲತ್ತುಗಳನ್ನು ಸಹ ಪ್ರಾಮಾಣಿಕವಾಗಿ ಕಾನೂನಿನ ಸಂವಿಧಾನದಡಿಯಲ್ಲಿ ನಾವು ನೀಡ್ತಾ ಇದ್ದೇವೆ. ಮುಂದೆಯೂ ಸಹ ಆ ಒಂದು ಸಹಕಾರ ಮುಂದುವರಿತದೆ ಮತ್ತು ನಮ್ಮ ಜನತಾ ಕಾಲೋನಿ ತುಂಬ ಸುಧಾರಣೆಯಾಗಿದೆ. ಎಲ್ಲ ಕಡೆ ರಸ್ತೆಗಳಿದೆ, ನೀರಿನ ವ್ಯವಸ್ಥೆ ಇದೆ, ದಾರಿದೀಪಗಳಿದೆ. ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ಆಗಿದೆ, ಮುಂದೆಯೂ ಆಗ್ತದೆ. ಎಲ್ಲರೂ ತಮ್ಮ ತಮ್ಮ ವೈಯಕ್ತಿಕ ಬದುಕುಗಳನ್ನು ಉತ್ತಮವಾಗಿ ಮಾಡಿಕೊಂಡಾಗ ತಮ್ಮ ಕುಟುಂಬ ಒಳ್ಳೆಯದಾದಾಗ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗ್ತದೆ. ಮುಂದಿನ ದಿನಗಳಲ್ಲಿ ತಾವು ಎಲ್ಲ ಸ್ಥಾನಮಾನಗಳನ್ನು ಪಡೆಯುತ್ತೀರಿ. ಅದಕ್ಕೆ ಶ್ರೀದೇವರ ಆಶೀರ್ವಾದ ನಿಮ್ಮ ಮೇಲಿದೆ. ಮುಂದೆಯೂ ಸಹ ಎಲ್ಲರೂ ನಿಮ್ಮನ್ನು ಪ್ರೀತಿಯಿಂದ ಗೌರವಿಸ್ತಾರೆ, ಸಹಕಾರವನ್ನು ಮಾಡ್ತಾರೆ. ಹಾಗಾಗಿ ತಮ್ಮೆಲ್ಲರಿಗೂ, ಯಾಕೆಂದರೆ ಈಗಾಗಲೇ ನೀವು ಕಾಯ್ತಾ ಇದ್ದೀರಿ, ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೆ ಇನ್ನೊಮ್ಮೆ ಮತ್ತು ಸಂಘಟಕರಿಗೂ ನಾನು ನನ್ನ ವೈಯಕ್ತಿಕವಾದ ಅನಂತ ಕೃತಜ್ಞತೆಯನ್ನು ಸಲ್ಲಿಸಿ ನನಗೆ ಮಾತನಾಡ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಾನು ಇನ್ನೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿಕೊಂಡು ಅಧ್ಯಕ್ಷೀಯ ನುಡಿಗಳನ್ನು ನುಡಿದಂತಹ ಶ್ರೀಯುತ ಐವಿ ನಾಯ್ಕ ನಗರೆ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಗುವ, ತಮಗೆ ಆಗಮಿಸಿರುವಂತಹ ಸಮಸ್ತರ ಪರವಾಗಿ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇರುವಂಥದ್ದು. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ನಮ್ಮ ವೀರಾಂಜನೇಯ ಹಿಂದೂಮಕ್ರಿ ಯುವಕ ಸಂಘದ ಸದಸ್ಯರು ವೇದಿಕೆಗೆ ಆಗಮಿಸಿ ಈ ಒಂದು ವಂದನಾರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯವನ್ನು ಶ್ರೀಯುತ ಹರೀಶ್ ಇವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಜೊತೆಯಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಕಾರ್ಯಕ್ರಮದ ನೆನಪಾರ್ಥಕವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಎಲ್ಲರೂ ಕೂಡ ಎಲ್ಲ ಸದಸ್ಯರು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ವೀರಾಂಜನೇಯ ಹಿಂದೂ ಮುಕ್ರಿ ಯುವಕ ಸಂಘ, ಜನತಾ ಕಾಲೋನಿ, ಕವಲಕ್ಕಿ, ತಾಲೂಕು ಹೊನ್ನಾವರ ಇವರ ಆಶ್ರಯದಲ್ಲಿ ಸಂಘದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿ ಆಚರಣೆ. ಇದರ ಅಂಗವಾಗಿ ನಡೆದ ಈ ಒಂದು ಸಭಾ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಇಂದಿನ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಶ್ರೀ IV ನಾಯ್ಕ ನಗರೆ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮುಗುವ, ಇವರಿಗೆ ಸಂಘಟಕರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇವರಿಗೆ ಈಶ್ವರ್ ಇವರು ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಸೂರಜ್ ನಾಯ್ಕ ಸೋನಿ, JDS ಮುಖಂಡರು, ಇವರಿಗೂ ಕೂಡ ಸಂಘಟಕ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಬಹುಮಾನ ವಿತರಕರಾಗಿ ಆಗಮಿಸಿದ ಶ್ರೀ ಗೋವಿಂದ್ ಭಟ್ ಅಗ್ನಿ, ಸದಸ್ಯರು ಗ್ರಾಮ ಪಂಚಾಯತ್ ಮುಗುವ, ಇವರಿಗೂ ಕೂಡ ಸಂಘಟಕರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಮತಿ ಪರಮೇಶ್ವರೇಶ್ ಮುಕ್ರಿ, ಇವರಿಗೂ ಸದಸ್ಯರು ಗ್ರಾಮ ಪಂಚಾಯತ್ ಮುಗುವ, ಇವರಿಗೆ ಸಂಘಟಕರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಮತಿ ಗಣಪಿ B ಮುಕ್ರಿ, ಸದಸ್ಯರು ಗ್ರಾಮ ಪಂಚಾಯತ್ ಮುಗುವ, ಇವರಿಗೂ ಕೂಡ ಸಂಘಟಕರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ರಾಮಗೌಡ ಅಳಗೇರಿ, ಸದಸ್ಯರು ಗ್ರಾಮ ಪಂಚಾಯತ್ ಮುಗುವ, ಇವರಿಗೆ ಸಂಘಟಕರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ
ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ ನಾಗೇಶ್ ನಾಯ್ಕ್, ಸದಸ್ಯರು, ಗ್ರಾಮ ಪಂಚಾಯತ್ ಮುಗುವ. ಇವರಿಗೂ ಕೂಡ ಸಂಘಟಕರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಪೀಟರ್ ಅಂತೋನ್ ಮೆಂಡಿಸ್, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಮಾಯನ್ಕುರ್ವ. ಇವರಿಗೂ ಕೂಡ ಸಂಘಟಕರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಮೋಹನ್ ಎಲ್ ನಾಯ್ಕ್, ಉಪಾಧ್ಯಕ್ಷರು, VSS ಚಿಕ್ಕನಕೋಡು. ಇವರಿಗೂ ಕೂಡ ಸಂಘಟಕರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ರವಿ ಮುಕ್ರಿ ಕೋಣ್ಕರ್, ಇವರಿಗೂ ಕಾರ್ಯದರ್ಶಿಗಳು, ಅಖಿಲ ಕರ್ನಾಟಕ ಹಿಂದೂ ಮುಕ್ರಿ ಸಮಾಜ. ಇವರಿಗೂ ಕೂಡ ಸಂಘಟಕರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಸೀತಾರಾಮ್ ಹಳ್ಳೆರ್, ಗ್ರಂಥಪಾಲಕರು, ಆಡಿನ್ಬಾಳ್. ಇವರಿಗೂ ಕೂಡ ಸಂಘಟಕರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ MP ಭಟ್, ನಿವೃತ್ತಿ ಕೋಡ್ಲು, LIC ಏಜೆಂಟರು. ಇವರಿಗೂ ಕೂಡ ಸಂಘಟಕರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇಸ್ಮಾಯಿಲ್ A ಸಾಹೇಬ್, ಮಾಲೀಕರು, ಯುನಿಟಿ ಗ್ಯಾಲರಿ. ಇವರಿಗೂ ಕೂಡ ಸಂಘಟಕರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ HL ಗೌಡ ನಗರೆ, ಪತ್ರಕರ್ತರು ಹಾಗೂ ಯುವ ಮುಖಂಡರು. ಇವರಿಗೂ ಕೂಡ ಸಂಘಟಕರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಕಾರ್ಯಕ್ರಮಕ್ಕೆ ಆಗಮಿಸಿ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ ರೋಹಿದಾಸ್ ನಾಯ್ಕ್, ಉದ್ಯಮಿಗಳು, ಕೌಲಕ್ಕಿ. ಇವರಿಗೂ ಕೂಡ ಸಂಘಟಕರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ನಾರಾಯಣ ಆರ್ಮುಕ್ರು. ಇವರಿಗೂ ಕೂಡ ಸಂಘಟಕರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೆ ಈ ಒಂದು ಲೈಟಿಂಗ್ ಹಾಗೂ ಸೌಂಡ್ ವ್ಯವಸ್ಥೆಗೊಳಿಸಿದಂಥ ಗೀತಾ ಸೌಂಡ್ಸ್ ಕುಮಟ, ರಾಘು ಬ್ರದರ್ಸ್. ಇವರಿಗೂ ಕೂಡ ಸಂಘಟಕರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಯುತ ರಾಘೂರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇರುವಂಥದ್ದು. ಹಾಗೆ ಕಾರ್ಯಕ್ರಮಕ್ಕೆ ಗೀತಾ ಸೌಂಡ್ಸ್ ಕಡೆಯಿಂದ ಯಾರಾದರೂ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಧ್ವನಿವರ್ಧಕದ ಹಾಗೂ ಬೆಳಕಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾ ಇರುವಂಥದ್ದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಹೆಮ್ಮೆಯ ಒಂದು ಧ್ವನಿವರ್ಧಕ ಸಂಸ್ಥೆ, ದಟ್ ಈಸ್ ಗೀತಾ ಸೌಂಡ್ಸ್. ಹಾಗೆ ಕಾರ್ಯಕ್ರಮವನ್ನು ಇಷ್ಟೊಂದು ಚಂದವಾಗಿ ನಿರೂಪಣೆ ನಿರ್ವಹಿಸಿದಂಥ AJ ಅವರು, ಇವರು ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊತಿದ್ದೇನೆ. ಆಮೇಲೆ ಅದೇ ರೀತಿಯಾಗಿ ನಮ್ಮ LED ವಾಲಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ರವಿ ಸರ್, ಇವರಿಗೂ ರವಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವಿಡಿಯೋಗ್ರಫಿ ಮಾಡ್ತಾ ಇರುವಂತಹ ಚೇತನ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ನಮ್ಮ ಮುಗು ಹಾಗೂ ಭಾಸ್ಕೇರಿ ಸಮಾಜ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ವಂದನಾರ್ಪಣಾ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೇವೆ. ವಂದನಾರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಹರೀಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇರುವಂಥದ್ದು. ಸೊ ಇದೀಗ ಇವತ್ತಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ತಾ ಇರುವಂಥದ್ದು.